ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇಲ್ಲಿ ಹೊಸಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ರೀಡಿಂಗ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರೋ ಕ್ವೆಶನ್ ಮೇಲೆ ಆಗಿರುತ್ತೆ. ಇದನ್ನು ಒನ್ ಆಫ್ ಮೈ ಸಬ್ಸ್ಕ್ರೈಬರೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತಾರೆ, 2025 ಹೋಲ್ ಇಯರ್ದು ಲವ್ ಲೈಫ್ ಹೆಂಗಿರುತ್ತೆ ಅಂತ. ಸೊ ಇದು ಡಸಂಟ್ ಮ್ಯಾಟರ್ ನೀವು ಲವ್ ಕಮಿಟ್ಮೆಂಟ್ ಅಲ್ಲಿ ಇರ್ತೀರಾ, ಸಿಂಗಲ್ ಆಗಿರ್ತೀರಾ, ಡಸಂಟ್ ಮ್ಯಾಟರ್. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಗೈಸ್. ಸೊ ರೆಸನೇಟ್ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ಗೆ ಹೋಗ್ಬೋದು. ಓಕೆ, ಸೊ ಎಸ್, ತುಂಬಾ ಕಾರ್ಡ್ಸ್ ನಿಮ್ ಕಣ್ಮುಂದೆ ಇನ್ನೂ ಇದೆ, ಹೊರಗಡೆ ಸ್ವಲ್ಪ ಇಟ್ಟಿದ್ದೀನಿ. ಸೊ ಈ ಸತಿ ಅಂತೂ ನಾನು ಬ್ರಾಡ್ ಆಗಿ ಒಂದು ಬಿಗ್ ವಿಡಿಯೋ ಮಾಡೋಣ ಅಂತ ಇದ್ದೀನಿ ಲವ್ ಲೈಫ್ ಬಗ್ಗೆ, ಎಸ್ಪೆಷಲಿ 2025 ಅಲ್ಲಿ. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜಸ್ ನ ಕ್ಲೈಮ್ ಮಾಡ್ಕೋಬೇಕಂದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಬೇಕು ಆಸ್ ಯೂಶುವಲ್. ಸೊ ಕಂಟೆಂಟ್ಸ್ ಏನೆಲ್ಲ ಈ ಒಂದು ವಿಡಿಯೋದಲ್ಲಿ ಫಿಲ್ ಮಾಡ್ತೀನಿ ಅಂದ್ರೆ ನಿಮಗೆ ಅರ್ಥ ಆಗಲ್ಲ, ನಾನು ಹೇಳ್ತೀನಿ. ನನ್ನ ಹ್ಯಾಂಡ್ ರೈಟಿಂಗ್ ಒಂದ್ಸತಿ ತುಂಬಾ ಕಷ್ಟ ಆಗುತ್ತೆ. ಒನ್ ಥಿಂಗ್, ನಿಮ್ಮ ಪಾಸ್ಟ್, ಓಕೆ, ಅಂದ್ರೆ ಇಲ್ಲಿವರೆಗೂ ಪಾಸ್ಟ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಹೆಂಗಿತ್ತು, ಅಥವಾ ಯಾರು ಇದ್ರ, ಅಥವಾ ನಿಮ್ಮ ಮೆಂಟಲ್ ಸಿಚುವೇಶನ್ ಹೆಂಗಿತ್ತು, ಲವ್ ಬಗ್ಗೆ ಏನ್ ಒಪಿನಿಯನ್ ಇತ್ತು ಅಂತ ನೋಡೋಣ. ಅಂಡ್ ಒನ್ ಥಿಂಗ್, ಜನರು ನಿಮ್ಮ ಪರ್ಸನಾಲಿಟಿನ ಯಾವ ತರ ನೋಡ್ತಾರೆ ಅಂದ್ರೆ, ನಿಮ್ ಬಗ್ಗೆ ನೆನಪಿಸ್ಕೊಂಡಾಗ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ ಅವರ ಮನಸ್ಸಲ್ಲಿ ತಲೆಯಲ್ಲಿ ಫ್ರೇಮ್ ಆಗತ್ತಲ್ವಾ. ಸೊ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ ಫ್ರೇಮ್ ಆಗುತ್ತೆ ಅವ್ರ ಮೈಂಡ್ ಅಲ್ಲಿ ನಿಮ್ ಬಗ್ಗೆ ನೆನಪಿಸ್ಕೊಂಡಾಗ ಅಂತ ನೋಡೋಣ. ಅಂಡ್ ನೇಚರ್ ಆಫ್ ದ ರಿಲೇಶನ್ಶಿಪ್ 2025 ಅಲ್ಲಿ ಯಾವ ಕೈಂಡ್ ಆಫ್ ರಿಲೇಶನ್ಶಿಪ್ ಇರುತ್ತೆ ನಿಮ್ಮ ಪಾರ್ಟ್ನರ್ ಜೊತೆ. ಫ್ರೆಂಡ್ಶಿಪ್ ಕೈಂಡ್ ಆಫ್ ರಿಲೇಶನ್ಶಿಪ್ ಇರುತ್ತಾ, ಅಥವಾ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇರುತ್ತಾ, ಅಥವಾ ಸಾರಿ, just a minute guys, that's my candle. ಓಕೆ, ಫಾರ್ ಸಮ್ ರೀಸನ್ಸ್ ನನ್ನ ಕ್ಯಾಂಡಲ್ನ ಹೊರಗಿಡ್ಬೇಕಾಗಿ ಬಂತು. ಓಕೆ, ನಾವು ಇನ್ನೊಂದು ನ್ಯೂಸ್ ಮಾಡೋಣ ಇವಾಗ. just a minute guys. ಆಲ್ ರೈಟ್, ನನ್ನ ಜೊತೆ ಬೇರೆ ಕ್ಯಾಂಡಲ್ ಇದೆ, ಸೆಂಟೆಡ್ ಕ್ಯಾಂಡಲ್, ನಂಗೆ ಸಖತ್ ಇಷ್ಟ ಆಯ್ತಿರಲ್ಲ. ಆಲ್ ರೈಟ್, ಸೊ ಎಲ್ಲಿದ್ವಿ ನಾವು? ನೇಚರ್ ಆಫ್ ದ ರಿಲೇಶನ್ಶಿಪ್, ಯಾವ ತರ ರಿಲೇಶನ್ಶಿಪ್ ನೇಚರ್ ಇರುತ್ತೆ ನಿಮ್ಮ ಪರ್ಸನ್ ಜೊತೆ ಅಂತ. ಅಂಡ್ ಅವರ ಪರ್ಸನಾಲಿಟಿ ಬಗ್ಗೆ ನೋಡೋಣ ಗೈಸ್. ಯಾರು ಬರ್ತಾ ಇದ್ದಾರೆ ಅವ್ರ ಬಗ್ಗೆ ಅಡಿಷನಲ್ ಇನ್ಫಾರ್ಮೇಶನ್ ನಿಮಗೆ ಏನೆಲ್ಲ ಇದೆ ಅಂತ. ಅಂಡ್ ದೆನ್ ರಿಲೇಶನ್ಶಿಪ್ ಬಗ್ಗೆನೆ ಒಂದಷ್ಟು ಕಾರ್ಡ್ಸ್ ಫುಲ್ ಮಾಡೋಣ. ಅಂಡ್ ಯಾಕೆ ನಿಮಗೆ ಅವ್ರು ಅಟ್ರಾಕ್ಟ್ ಆಗ್ತಾರೆ, ಮೇನ್ ರೀಸನ್ ಏನು, ನಿಮ್ಮಲ್ಲಿ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ ಅವ್ರಿಗೆ ಅರ್ಥ ಆಗುತ್ತೆ, ಸೊ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ ಅಂತ, ಇಷ್ಟನ್ನ ನಾವು ಕವರ್ ಮಾಡ್ತಾ ಇದೀವಿ. ಸೊ ನಿಮಗೂ ಒಂದು ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ ಆಬ್ವಿಯಸ್ಲಿ, ರೈಟ್? ಸೊ ಇಷ್ಟನ್ನ ನಾವು ಕವರ್ ಮಾಡ್ತಾ ಇದೀವಿ ಗಾಯ್ಸ್. ಇವಾಗ ಐ ಗೆಸ್ ಮತ್ತೆ ಸೌಂಡ್ ಆಗ್ತಾ ಇದೆ ಅನ್ಸ್ತಾ ಇದೆ. ಐ ಡೋಂಟ್ ನೋ ವೈ ಕ್ರ್ಯಾಕ್ ಆಗ್ತಾ ಇದೆ ಇವತ್ತು. ಫ್ಯಾನ್ ನಾನು ಹಾಕಿಲ್ಲ, ಬಟ್ ಲೆಟ್ಸ್ ಸಿ. ನಂಗೊಂಥರ ಭಯ ಆಗುತ್ತಪ್ಪ ಕ್ರ್ಯಾಕ್ ಎಲ್ಲ ಆದ್ರೆ, ಪದೇ ಪದೇ ಯಾರಿಗಾದ್ರೂ ಭಯ ಆಗುತ್ತೆ, ನನಗೆ ಅಂತ ಅಲ್ಲ. ಓಕೆ, ಸೊ ನೋಡೋಣ ಗಾಯ್ಸ್, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಡ ಜಾಸ್ತಿ. ಸೊ ಎಲ್ಲ ಆಪ್ಷನ್, ಎಲ್ಲಾ ವಿಡಿಯೋ ತರ ನಿಮಗೂ ಇದರಲ್ಲಿ 2 ಆಪ್ಷನ್ ಬರುತ್ತೆ. ಅಂಡ್ ಆಪ್ಷನ್ ಹೋಗೋದಕ್ಕೂ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗದು ಡೆಫಿನೆಟ್ಲಿ ಮೋಟಿವೇಟ್ ಆಗುತ್ತೆ. ಅಂಡ್ ಮೆಸೇಜ್ ಇಷ್ಟ ಆದ್ರೆ ಎಂಡ್ ಅಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ, ಅಂಡ್ ಒಪಿನಿಯನ್ ಶೇರ್ ಮಾಡೋದನ್ನ ಮರಿಬೇಡಿ ಗೈಸ್. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡ್ಬೋದು, ನಾನು ಎಲ್ಲ ಡೀಟೇಲ್ಸ್ನು ಶೇರ್ ಮಾಡ್ತೀನಿ. ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂತಿದ್ದೀರಾ, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡ್ಬೋದು. ಆಲ್ ರೈಟ್, ಸೊ ಎಲ್ಲ ವಿಡಿಯೋ ತರ ಗಾಯ್ಸ್, ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ಸ್ ಆಲ್ರೆಡಿ ಬಂದಿದೆ. ಸೊ ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ, ನಿಮ್ಮ ಇಂಟ್ಯೂಷನ್ ನ ಯೂಸ್ ಮಾಡ್ಕೊಳ್ಳಿ. ಯಾವ ಒಂದು ಆಪ್ಷನ್ ಕಡೆ ನೀವು ಜಾಸ್ತಿ ಸೆಳೀತಾ ಇದ್ದೀರಾ ಅದನ್ನ ಚೂಸ್ ಮಾಡಿ. ಅಂಡ್ ಯಾವ್ದಾದ್ರು ಇಮೇಜ್ ನಿಮ್ಮ ಪರ್ಸನಾಲಿಟಿ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನೀವು ಅದನ್ನ ಚೂಸ್ ಮಾಡ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಾದ್ರು ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ಸಿದ್ರೆ ಅದನ್ನ ಚೂಸ್ ಮಾಡ್ಬೋದು. ಓಕೆ, ಸೊ ಎಸ್, ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ಡೈರೆಕ್ಟ್ ಆಗಿ ಹೋಗಬಹುದು. ಪಾಸ್ ಬಿಟ್ಬೇಕು, ನೀವು ಯೋಚನೆ ಮಾಡ್ಬೋದು ಯಾವ್ದನ್ನ ಚೂಸ್ ಮಾಡ್ಬೇಕಂತ. ಯಾವುದೇ ರೀತಿ ಹರಿಬರಿ ಇಲ್ಲ. ಆಲ್ ರೈಟ್, ಸೊ ಎಸ್ ಗಾಯ್ಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹೆಲೋ, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ಫಸ್ಟ್ ಇಮೇಜ್ ಆರ್ ಫಸ್ಟ್ ಗ್ರೂಪ್
ಅಲ್ಲಿ ಬಿಲಾಂಗ್ ಆಗ್ತೀರಾ. ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸ್ಟಾರ್ಟ್ ಮಾಡೋಣ ರೀಡಿಂಗ್ ನ ಒಂದು ಟ್ಯಾರೋ ಕಾರ್ಡ್ ಬ್ಯೂಟಿಫುಲ್ ಮೆಸೇಜ್ ಇಂದ. ಓಕೆ, ಸೊ ಚೆನ್ನಾಗಿ ಶಫಲ್ ಮಾಡ್ಕೊಳ್ಳೋಣ. ಶಫಲ್ ಮಾಡ್ಕೋ ಟೈಮಲ್ಲಿ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ತಗೋಬೇಕಂತ ಇದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನಂಬರ್, ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಸಿ ನಿಮಗೆ 2025 ಲವ್ ಲೈಫ್ ಅಂತ ಬಂದಾಗ ಹೆಂಗಿರತ್ತೆ ಅಂತ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ವಿಲ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಆಲ್ರೆಡಿ ಕಂಟೆಂಟ್ ನಾನು ನಿಮಗೆ ಹೇಳಿದೀನಿ, ಕ್ವೆಶನ್ ಅಂಡ್ ಆನ್ಸರ್ ತರ ಮಾಡೋದ್ ಬೇಡ, ನನಗ್ ಕಂಟೆಂಟ್ ಏನಂತ ಗೊತ್ತಿರುತ್ತೆ. ಸೊ ಐ ಹೋಪ್ ಒಂದಷ್ಟು ಕಾಫಿನೋ ಅಥವಾ ಏನ್ ಕಂಫರ್ಟೇಬಲ್ ಪೊಸಿಷನ್ ಅಲ್ಲಿ ಕುತ್ಕೊಂಡು ಕೇಳಿಸ್ಕೊಳ್ಳಿ ಆರಾಮಾಗಿ. ಎಟ್ ಎನಿ ಮೂಮೆಂಟ್ ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕಂತ ಅನ್ಸಿದ್ರೆ ಯು ನೋ ದ ಡ್ರಿಲ್ ಗೈಸ್, 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು ಅಷ್ಟೇ, ಆಯ್ತಾ. ಸೊ ಗ್ರೂಪ್ 1 ಅವ್ರಿಗೆ 2025 ಲವ್ ಲೈಫ್ ಬಗ್ಗೆ ಏನ್ ಮೆಸೇಜ್ ಇದೆ? ವಾಟ್ಸ್ ದ ಮೆಸೇಜ್? ಓಕೆ, ಒಂದು ಟ್ಯಾರೋ ಕಾರ್ಡ್ ಬಂದಿದೆ ಅಂಡ್ ಸೆಕೆಂಡ್ ನಾನು ಇವಾಗ ಇದರಿಂದ ಒಂದು ಮೆಸೇಜ್ ನ ಪುಲ್ ಮಾಡ್ತೀನಿ. ದಿಸ್ ಇಸ್ ಲವ್ ಒರಾಕಲ್ ಕಾರ್ಡ್. ಓಕೆ, ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಯೂಸ್ ಮಾಡಿದ್ದೆ ಅನ್ಸುತ್ತೆ. ಆಲ್ ರೈಟ್, ಸೊ ಲೆಟ್ಸ್ ರಿವೀಲ್ ಏನೆಲ್ಲ ಮೆಸೇಜಸ್ ಇದೆ ಗ್ರೂಪ್ 1 ಅವ್ರಿಗೆ. 4 ಆಫ್ ಪೆಂಟಕಲ್ಸ್ ಇದೆ ವಿತ್ ಅ ಮೆಸೇಜ್, ಐ ನೀಡ್ ಟು ಫಿಗರ್ ಮೈ ಸೆಲ್ಫ್ ಔಟ್. ಐ ಗೆಸ್ ರೀಸೆಂಟ್ ಪಾಸ್ಟ್ ಅಂತ ಬಂದಾಗ ಗೈಸ್, ಗ್ರೂಪ್ 1 ಎಸ್ಪೆಷಲಿ ಮೇ ಬಿ ನೀವು ಕಂಪ್ಲೀಟ್ಲಿ ಓಪನ್ ಅಪ್ ಆಗಿರ್ಲಿಲ್ಲ ಯಾವುದೇ ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ಗೆ ಅಥವಾ ಯಾವುದೇ ಒಂದು ಪಾರ್ಟ್ನರ್ಶಿಪ್ ಅಂತ ಬಂದಾಗ ನೀವು ಕಂಪ್ಲೀಟ್ಲಿ ಓಪನ್ ಅಪ್ ಆಗಿರ್ಲಿಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಕೈಂಡ್ ಆಫ್ ನಿಮ್ ಪಾಡಿಗೆ ನೀವು ಇರ್ತಾ ಇದ್ರಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ನಿಮಗ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಿಮಗೆ ಯಾವ ತರ ಪಾರ್ಟ್ನರ್ ಬೇಕು ಅಂತ ಚೂಸ್ ಮಾಡೋದಕ್ಕಾಗಿರ್ಬೋದು, ಅಥವಾ ಯಾವ ತರ ರಿಲೇಶನ್ಶಿಪ್ ನನಗ್ ಬೇಕು ಅಂತ ಚೂಸ್ ಮಾಡೋದಕ್ಕಾಗಿರ್ಬೋದು. ಬಿಕಾಸ್ 4 ಆಫ್ ಪೆಂಟಿಕಲ್ಸ್ ಇಲ್ಲಿ ಬಂದಿದೆ ಅಂದ್ರೆ ಮೇ ಬಿ ನಿಮ್ ಸುತ್ತ ನೀವೇ ಒಂದು ಶೆಲ್ ಹಾಕೊಂತ ಇದ್ರಿ, ನಿಮ್ ಸುತ್ತ ನೀವೇ ಒಂದು ಗಾರ್ಡ್ ತರ ಏನೋ ಪ್ರೊಟೆಕ್ಷನ್ ಶೀಲ್ಡ್ ತರ ಹಾಕೊಂತ ಇದ್ರಿ, ಸೊ ದಟ್ ನೀವು ಯಾರಿಗೂ ಅಷ್ಟು ಈಸಿಯಾಗಿ ಬೀಳ್ಬಾರ್ದು ಅಥವಾ ಯಾರನ್ನೂ ಅಷ್ಟು ಈಸಿಯಾಗಿ ನೀವು ಲೈಕ್ ಮಾಡಬಾರ್ದು. ಬಿಕಾಸ್ ಐ ಫೀಲ್ ಮೇ ಬಿ ಇದೊಂದು ಕೆಲವೊಂದು ಎಕ್ಸ್ಪೀರಿಯನ್ಸ್ ಇಂದ ಆಗಿರ್ಬೋದು. ಮೇ ಬಿ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಮೇ ಬಿ ನಿಮಗೆ ಒಂದು ಪರ್ಫೆಕ್ಟ್ ಪಾರ್ಟ್ನರ್ ನಿಮಗೆ ಸಿಕ್ಕಿಲ್ಲ ಅನ್ಸುತ್ತೆ, ಅಥವಾ ಒಂದು ಎಕ್ಸ್ಪೀರಿಯನ್ಸ್, ಲವ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತಾರಲ್ವಾ, ಮೇ ಬಿ ಅದು ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಆಗಿಲ್ಲ. ಅಥವಾ ಮೇ ಬಿ ನೀವು ಒಬ್ರಿಗೆ ತುಂಬಾ ಓಪನ್ ಅಪ್ ಆಗಿದ್ರಿ, ತುಂಬಾ ಒಬ್ರ ಜೊತೆ ಕಂಫರ್ಟೇಬಲ್ ಆಗಿ ಇದ್ರಿ, ಬಟ್ ಅವರು ನಿಮಗೊಂದು ಫೇಕ್ ಒಪಿನಿಯನ್ ಲವ್ ಬಗ್ಗೆ ಕೊಟ್ಟಿದ್ದಾರೆ. ಮೇ ಬಿ ತುಂಬಾ ಟ್ರಸ್ಟ್ ಮಾಡಿದ್ರಿ, ತುಂಬಾ ಲೀನಿಯನ್ಸ್ ಕೊಟ್ಟಿದ್ರಿ ಒಬ್ರಿಗೆ, ಬಟ್ ಅವರು ನಿಮ್ಮ ಫೀಲಿಂಗ್ಸ್ ನ ಯೂಸ್ ಮಾಡ್ಕೊಂಡ್ರು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಒಂದು ಟ್ರೂ ಫೀಲಿಂಗ್ ಅಂತಾರಲ್ವಾ, ಅಥವಾ ಟ್ರೂ ಲವ್ ಅಂತಾರಲ್ವಾ, ಮೇ ಬಿ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಆಗಿದ್ರು ಮೇ ಬಿ ನಿಮಗೆ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಅಂದ್ರೆ ನೀವಿನ್ನೂ ಫಿಗರ್ ಔಟ್ ಮಾಡ್ತಾ ಇದ್ರೆ ನಿಮಗೆ ಯಾವ ರೀತಿಯಾದ ಒಂದು ಪಾರ್ಟ್ನರ್ ಬೇಕು, ನಿಮಗೆ ನಿಜವಾಗ್ಲೂ ನೀವು ರೊಮ್ಯಾಂಟಿಕ್ ಪರ್ಸನ್ ಅಥವಾ ನಿಜವಾಗ್ಲೂ ನೀವೊಂದು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಅಲ್ವಾ, ಫಸ್ಟ್ ನಿಮ್ ಬಗ್ಗೆನೇ ನೀವಿನ್ನು ಫಿಗರ್ ಔಟ್ ಮಾಡ್ತಾ ಇದೀರಾ. ಐ ಗೆಸ್ ಮೇ ಬಿ ತುಂಬಾ ಜನ ಇಲ್ಲಿ ಏನ್ ಬಂದಿದ್ರ, ನೀವು ತುಂಬಾ ಮಂತ್ಸ್ ಅಥವಾ ತುಂಬಾ ಇಯರ್ಸ್ ಸಿಂಗಲ್ ಆಗಿದ್ರಿ ಅನ್ಸುತ್ತೆ, ತುಂಬಾ ನಿಂಪಾಡಿಗೆ ನೀವ್ ಇರ್ತಿದ್ರಿ, ತುಂಬಾ ಫ್ರೆಂಡ್ಸು ಬೇಡ, ಎಷ್ಟ್ ಬೇಕ ಅಷ್ಟೇ ಫ್ರೆಂಡ್ಸು, ಒಂಥರ ರಿಸರ್ವ್ಡ್ ಪರ್ಸನಾಲಿಟಿ ನಿಮ್ದು ಗ್ರೂಪ್ 1. ಎಷ್ಟ್ ಬೇಕ ಅಷ್ಟೇ ಮಾತಾಡೋದು. ಯಾರೇ ಒಬ್ರು ಅಪೋಸಿಟ್ ಸೆಕ್ಸ್ ಅಥವಾ ಏನೋ ರೊಮ್ಯಾಂಟಿಕ್ ಪಾರ್ಟ್ನರ್ ಅಂತೆಲ್ಲ ಬಂದಾಗ ನೀವ್ ಅವ್ರ ಬಗ್ಗೆನು ಲೈಕ್ ಎಷ್ಟ್ ಬೇಕ ಅಷ್ಟೇ ಥಿಂಕ್ ಮಾಡ್ತಾ ಇದ್ರೆ, ಜಾಸ್ತಿ ಎಕ್ಸೈಟ್ಮೆಂಟ್ ಅನ್ನೋದು ಇರ್ತಾ ಇರ್ಲಿಲ್ಲ. ಇವಾಗ್ಲೂ ಇಟ್ಸ್ 50-50 ಅನ್ನೋದನ್ನ ನೋಡ್ತಾ ಇದೀನಿ. ಅಂಡ್ ಒನ್ ಮೋರ್ ಥಿಂಗ್ ಈಸ್ ಗ್ರೂಪ್ 1, ಲವ್ ರಿಲೇಶನ್ಶಿಪ್ ಬೇಕೇ ಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಏನಿಲ್ಲ, ಬಟ್ ಇಟ್ಸ್ ಪಾರ್ಟ್ ಆಫ್ ಲವ್ ಅಥವಾ ಕಮಿಟ್ಮೆಂಟ್ ಅಥವಾ ಮ್ಯಾರೇಜ್, ಇದೆಲ್ಲ ಪಾರ್ಟ್ ಆಫ್ ಲೈಫ್. ಮೇ ಬಿ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ನ ಫುಲ್ಫಿಲ್ ಮಾಡೋದಕ್ಕೋಸ್ಕರನೋ, ಅಥವಾ ಎಲ್ಲ ಮನೆಯಲ್ಲಿ ಮದ್ವೆ ಬಗ್ಗೆ ಮಾತಾಡ್ತಾ ಇದಾರೆ, ನೋಡೋಣ ಏನಾಗುತ್ತೆ. ಮೇ ಬಿ ಅದಕ್ಕೆ ನೀವು ಮದ್ವೆ ಅಥವಾ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಬಿಟ್ರೆ, ಐ ಗೆಸ್
ಮದ್ವೆ ಅಥವಾ ಲವ್ ರಿಲೇಶನ್ಶಿಪ್ ಅಂತ ಬಂದಾಗ ಯು ಆರ್ ನಾಟ್ ಕ್ವೈಟ್ ಕಂಫರ್ಟೇಬಲ್ ಓಪನ್ ಅಪ್ ಆಗೋದಕ್ಕೆ, ಒಬ್ರ ಜೊತೆ ಕ್ಲೋಸ್ ಆಗೋದಕ್ಕೆ, ಡೇಟಿಂಗ್ ಫೇಸ್ ಇದೆಲ್ಲ ನಿಮಗೆ ಅಷ್ಟು ಕಂಫರ್ಟ್ನೆಸ್ ಅನ್ಸ್ತಾ ಇಲ್ಲ ನನಗೆ. ಓಕೆ, ಸೊ ಹಿಂಗಾಗಿತ್ತು ನಿಮ್ಮ ರೀಸೆಂಟ್ ಪಾಸ್ಟ್ ಬಗ್ಗೆ ಹಿಂಗ್ ಹೇಳ್ತಾ ಇದೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮೆಸೇಜಸ್ ಏನಿದೆ ಗ್ರೂಪ್ 1 ಅವ್ರಿಗೆ. ಎಟ್ ಎನಿ ಮೂಮೆಂಟ್ ನೀವು ಕ್ಲೇಮ್ ಮಾಡ್ಕೋಬೇಕು ಗೈಸ್, ನಿಮಗೆ ಆಲ್ರೆಡಿ ಗೊತ್ತು, ಪದೇ ಪದೇ ಹೇಳಲ್ಲ. ಇದನ್ನೆಲ್ಲಿಡ್ಲಿ, where shall I keep this? Okay, ಇಲ್ಲಿ ಇರ್ತೀನಿ. ಓಕೆ, ಸೊ ಗ್ರೂಪ್ 1 ಅವರಿಗೆ ಇನ್ನೂ ಏನ್ ಮೆಸೇಜ್ ಇದೆ? Queen 25 ಲವ್ ಲೈಫ್ ಹೆಂಗಿರುತ್ತೆ ಗ್ರೂಪ್ 1 ಅವ್ರಿಗೆ? 2025 ಗ್ರೂಪ್ 1. ಓಕೆ, 1 ಮೆಸೇಜ್ ಬಂದಿದೆ. ನೆಕ್ಸ್ಟ್ ಮೆಸೇಜ್ ನೋಡೋಣ. ಓಕೆ, 2 ಮೆಸೇಜ್ ಬಂದಿದೆ ಗ್ರೂಪ್ 1 ಅವ್ರಿಗೆ. ಸೊ ಲೆಟ್ಸ್ ರಿವೀಲ್ ಇಟ್. ನಾವು ರಿವೀಲ್ ಮಾಡೋ ಸಮಯ ಇದನ್ನ ಇಟ್ಕೊಬಿಡ್ತೀನಿ ಒಂದು ಆರ್ಡರ್ ಅಲ್ಲಿ. ಓಕೆ, ಸೊ ಎಸ್, ಕ್ಲೌಡ್ ಹಂಗ್ರಿ says anything, does anything, makes shit up, dramatic. Okay, okay, let me tell you, one thing is for sure, people nimna noddaga, janru nimna noddaga, you are a very dramatic person ಅಂತ ಪೀಪಲ್ ನಿನ್ನ ನೋಡ್ತಾರೆ. ಅಥವಾ ಲೈಫ್ ನ ತುಂಬಾ ಈಸಿಯಾಗಿ ತಗೊಂತೀರ, ನೀವು ಏನನ್ನು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ಅಂದ್ರೆ ಎಲ್ ಬೇಕು ಎಷ್ಟ್ ಬೇಕು, ಮುಂಚೆನೆ ಹೇಳ್ದಂಗೆ ಎಲ್ ಬೇಕು ಎಷ್ಟ್ ಬೇಕು ಅಷ್ಟೇ ಮಾತಾಡ್ತೀರಾ. ಯಾರಾದ್ರೂ ತುಂಬಾ ಗೋಲ್ನ ಶೇರ್ ಮಾಡ್ಕೊಂಡ್ರೆ, ತುಂಬಾ ನಿಮ್ ಜೊತೆ ಕ್ಲೋಸ್ ಆಗಿರೋದಕ್ಕೆ ಇಷ್ಟಪಟ್ರೆ, ಮೇ ಬಿ ನೀವು ಒಂದು ಫೀಲ್ ಕೊಡ್ಬೋದು ಅವ್ರಿಗೆ, ಓಕೆ ಓಕೆ ನಿಮ್ಗೂನು ಓದ್ಕೊಂಡ್ರೆ ಏನೋ ಒಂದ್ ಸ್ವಲ್ಪ ಓಕೆ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆ ಅಂತ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಬೇರೆ ಜನರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನೀವು ಕಾಲ್ ಅಥವಾ ಮೆಸೇಜ್ ಏನೋ ಒಂದ್ ಮಾಡ್ತೀರಾ ಅಂತ. ಬಟ್ ನೀವೇನು ಮಾಡಲ್ಲ, ಒಂಥರ ಇಗ್ನೋರ್ಡ್ ತರ ಬಿಟ್ಬಿಡ್ತೀರಾ. ಬಿಕಾಸ್ ನಿಮ್ಗೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದೊಂದು ಲಿಸ್ಟ್ ಇದೆ. ನನ್ನ ಪಾರ್ಟ್ನರ್ ಹಿಂಗಿರ್ಬೇಕು, ನಾನು ಅಟ್ಲೀಸ್ಟ್ ಡೇಟ್ ಮಾಡ್ಬೇಕು ಅಥವಾ ಒಬ್ರನ್ನ ಸೀರಿಯಸ್ ಆಗಿ ತಗೋಬೇಕು ಅನ್ಸಿದ್ರು ಈ ಕ್ಯಾರೆಕ್ಟರಿಸ್ಟಿಕ್ ಆ ಪರ್ಸನ್ಗೆ ಇರ್ಬೇಕಂತ ನೀವು ಆಲ್ರೆಡಿ ಫಿಕ್ಸ್ಡ್ ಆಗಿದ್ದೀರಾ. ಓಕೆ, ಈವನ್ ದೋ ನೀವ್ ಹೆಂಗೆ ಅಂತಂದ್ರೆ ಒಬ್ಬ ಫ್ರೆಂಡ್ ಮಾಡ್ಕೋಬೇಕಂದ್ರೂ ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಿಮಗೆ, ಅದನ್ನ ಫುಲ್ಫಿಲ್ ಮಾಡ್ಬೇಕು. ಅದನ್ನ ಏನೋ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ. ಬಿಟ್ರೆ ರ್ಯಾಂಡಮ್ ಆಗಿ ನಿಮ್ಮ ಫ್ರೆಂಡ್ ನ ಮೀಟ್ ಆಗ್ತೀರಾ, ಒಂದು ಕೆಫೆಲೆ ಚೆನ್ನಾಗಿ ಮಾತಾಡ್ತೀರಾ ಅನ್ಕೂಡ್ಲೆ ಏನು ಅವಾಗ ನೀವು ಓಕೆ ಎಲ್ಲದಕ್ಕೂ ಒಂಥರ ಎಕ್ಸೈಟಿಂಗ್ ಆಗಿ ರೆಸ್ಪಾನ್ಸ್ ಮಾಡ್ಬೋದು. ನೀವು ಎಕ್ಸೈಟಿಂಗ್ ಆಗಿ ರೆಸ್ಪಾನ್ಸ್ ಮಾಡಿದ್ರಿ ಅಂತ ಅನ್ಕೂಡ್ಲೆ ನೀವು ಅವ್ರ ಮೇಲೆ ಇಂಟ್ರೆಸ್ಟೆಡ್ ಅಂತ ಅಲ್ಲ. ಮೇ ಬಿ ಜಸ್ಟ್ ಓಕೆ ಇವ್ರು ಇದಾರೆ, ಇವ್ರಿಗೆ ಡಿಸಪಾಯಿಂಟ್ ಮಾಡೋದ್ ಬೇಡ, ಏನೋ ಮಾತಾಡ್ತಾ ಇದಾರೆ, ಅವ್ರಿಗೊಂದು ಅಟೆನ್ಷನ್ ಕೊಡೋಣ ಅಂತ ಕೊಡ್ತೀರಾ. ಬಿಟ್ರೆ ಮೇ ಬಿ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಎಲ್ಲ ಶೇರ್ ಮಾಡ್ಕೊಂಡಾಗ ನೀವು ಐ ಡೋಂಟ್ ಗಿವ್ ಎ ಶಿಟ್ ಅಂತ ಬಿಟ್ಬಿಡ್ತೀರಾ. ಎಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಲ್ಲೇ ನಿಮ್ಗೆ ಅದ ಒಂದು ಬೌಂಡ್ರೀಸ್ ಇದೆ ಅಷ್ಟೇ. ಇದಕ್ಕೂ ಮೇಲೆ ಅವರು ಫ್ರೆಂಡ್ಲಿ ಆಗಿ ಬಂದ್ರು ಅಷ್ಟೇ, ಟೆಕ್ಸ್ಟ್ ಮಾಡಿದ್ರು ಅಷ್ಟೇ, ರಿಕ್ವೆಸ್ಟ್ ಕಳ್ಸಿದ್ರು ಅಷ್ಟೇ, ಆ ಮೂಮೆಂಟಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ. ಬಿಟ್ರೆ ಜಾಸ್ತಿ ಓವರ್ಲಿ ಕ್ಲೋಸ್ ಆಗಕ್ ಇಷ್ಟಪಡಲ್ಲ. ಸೊ ಈ ತರ ಜನರು ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದ್ರೆ ನಿಮ್ದೇ ಆದ ಒಂದಷ್ಟು ರೆಸ್ಪೆಕ್ಟ್ ಇದೆ, ರೆಪ್ಯುಟೇಷನ್ಸ್ ಇದೆ, ಅದರಿಂದ ಹೊರಗ್ ಬರಕ್ಕೆ ನಿಮಗ್ ಇಷ್ಟ ಇಲ್ಲ ಅನ್ನೋದು ಜನರಿಗೂ ಗೊತ್ತು. ಓಕೆ, ಈ ತರ ಜನರು ನಿಮ್ನ ನೋಡ್ತಾರೆ. ಇನ್ಫ್ಯಾಕ್ಟ್ ನಿಮ್ ಬಗ್ಗೆ ನೆನಪಿಸ್ಕೊಂಡಾಗ ಓಕೆ ಈ ಪರ್ಸನ್ ಒಂಥರ ರಿಸರ್ವ್ಡ್, ಬಟ್ ಮಾತಾಡ್ಸಕ್ ಚೆನ್ನಾಗಿ ಮಾತಾಡ್ತಾರೆ, ಡೆಫಿನೆಟ್ಲಿ ಇಗ್ನೋರ್ ಮಾಡಲ್ಲ, ಪ್ರೆಸೆಂಟ್ ಸಿಕ್ದಾಗ ಚೆನ್ನಾಗಿ ಮಾತಾಡಿಸ್ತಾರೆ. ಬಟ್ ಯಾವಾಗ ಪರ್ಸನಲ್ ಲೈಫ್ ಅಂತ ಬರ್ತಾರೆ ಅವ್ರು ಎಷ್ಟ್ ಬೇಕು ಅಷ್ಟ್ ಮಾತ್ರ ಓಪನ್ ಅಪ್ ಆಗ್ತಾರೆ, ಅದಕ್ಕಿಂತ ಜಾಸ್ತಿ ಓಪನ್ ಅಪ್ ಆಗಲ್ಲ. ಸೊ ಈ ತರ ನಿಮ್ ಬಗ್ಗೆ ಜನರು ಒಪಿನಿಯನ್ ಇದೆ. ನೆಕ್ಸ್ಟ್ ನೋಡೋಣ. ಫೇಕ್ ಫ್ಲೆಕ್ಸಿಂಗ್, ಆಕ್ಟ್ಸ್ ರಿಚ್, ಫ್ಲಾಸಸ್ ಮನಿ, ಆಕ್ಟ್ಸ್ ಫ್ಯಾನ್ಸಿ, ಶೋ ಆಫ್ ಎಟ್ಸೆಟ್ರಾ. ಐ ಡೋಂಟ್ ನೋ ವೈ ಈ ಮೆಸೇಜ್ ಬರ್ತಾ ಇದೆ ಅಂತ ಗ್ರೂಪ್ 1. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ ಬಗ್ಗೆ ನೀವು ನಿಜವಾಗ್ಲೂ ಪ್ರಾಪರ್ ಆಗಿ ಓಪನ್ ಅಪ್ ಆಗಲ್ಲ ಅನ್ನೋ ಒಂದು ಥಾಟ್ ಇದೆ. ಅಂದ್ರೆ ಇವಾಗ ಬೇರೆಯವರು ಮೇ ಬಿ ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸ್ಟ್ರೇಂಜರೇ ಆಗಿರ್ಬೋದು ಅಥವಾ ಒಬ್ರು ಫ್ರೆಂಡೇ ಆಗಿರ್ಬೋದು, ಮೇ ಬಿ ಅವರಿಂದ ಸ್ವಲ್ಪ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅನ್ಸುತ್ತೆ, ಏನಾದ್ರು ನೀವ್ ಹೇಳಿ, ಏನಾದ್ರು ಓಪನ್ ಅಪ್ ಆಗ್ಲಿ, ಏನಾದ್ರು ಮಾತಾಡ್ಲಿ ಇವರ ಪರ್ಸನಲ್ ಲೈಫ್ ಬಗ್ಗೆ, ಏನಾದ್ರು ಹೇಳಿ ಇವರು ಅಂತ ಮೇ ಬಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ನೀವೇನು ಏನು ಹೇಳಲ್ಲ.
ಅವರು ಮತ್ತೆ ಮತ್ತೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಯಾರು ಜನರು ಮಾತಾಡ್ತಿರ್ಬೇಕಾದ್ರೆ ಓಕೆ ಪದೇ ಪದೇ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಕೇಳ್ತಾರೆ. ನಿಮ್ ಗೋಲ್ ಏನು, ನೀವ್ ಎಲ್ಲಿ ಕೆಲಸ ಮಾಡ್ತಾ ಇರೋದು, ನೀವ್ ಎಲ್ಲಿ ಓದಿರೋದು, ನಿಮ್ಮ ಇದೇನು, ಫ್ಯಾಮಿಲಿ ಎಲ್ಲಿಂದ ಬರುತ್ತೆ. ಸೊ ಮೇ ಬಿ ತುಂಬಾ ಕ್ವೆಶನ್ಸ್ ಮಾಡ್ತಾರೆ, ಬಟ್ ನೀವ್ ಎಷ್ಟ್ ಬೇಕು ಅಷ್ಟೇನೆ ಹೇಳ್ತೀರಾ, ಅದಕ್ಕಿಂತ ಜಾಸ್ತಿ ಓಪನ್ ಅಪ್ ಆಗಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ದಿಸ್ ಇಸ್ ಯು. ಮೇ ಬಿ ಐ ಗೆಸ್ ತುಂಬಾ ಜನ ನಿಮ್ನ ಟ್ರೈ ಮಾಡ್ತಾರೆ, ಓಪನ್ ಅಪ್ ಆಗ್ತಾರೆ ಇವರು ಮಾತಾಡ್ಸೋಣ ಅಂತ, ಬಟ್ ನೀವ್ ಎಷ್ಟ್ ಬೇಕು ಅಷ್ಟೇ. ನೀವ್ ಒಂಥರ ರಿಸರ್ವ್ ಪರ್ಸನ್. ಹೊರಗಡೆ ಮೀಟ್ ಆದಾಗ ಚೆನ್ನಾಗಿ ಮಾತಾಡ್ತೀರಾ ಅಂತ ಮಾತ್ರಕ್ಕೆ ಎಲ್ಲಾರನ್ನು ಕ್ಲೋಸ್ ಆಗಿ ಮಾಡ್ಕೊಂತೀರಾ ಅಂತ ಅಲ್ಲ. ಸೊ ದಿಸ್ ಇಸ್ ವಾಟ್ ಪೀಪಲ್ ನಿಮ್ ಬಗ್ಗೆ ನೆನಪಿಸ್ಕೊಂಡಾಗ ಈ ತರ ಒಂದು ಒಪಿನಿಯನ್ ಫ್ರೇಮ್ ಆಗುತ್ತೆ ಅವರ ಮೈಂಡ್ ಅಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ 2025 ಅಲ್ಲಿ ನೀವು ಯಾವ ತರ ಒಂದು ಯಾವ ನೇಚರ್ ರಿಲೇಶನ್ಶಿಪ್ ಇರುತ್ತೆ, ಈ ತರ ಪರ್ಸನಾಲಿಟಿ ಇದೆ ಅಂತ ಆಲ್ರೆಡಿ ಜನರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಸೊ 2025 ಅಲ್ಲಿ ನೀವು ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ಯಾವ ತರ ನೇಚರ್ ರಿಲೇಶನ್ಶಿಪ್ ಗೆ ನೀವು ಹೋಗ್ತೀರಾ ಅನ್ನೋದನ್ನ ನೋಡೋಣ. ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಕ್ಲೈಮ್ ಮಾಡ್ಕೋಬೇಕು ಗೈಸ್, 111 ಅಂತ ಹಾಕ್ಬೋದು. ಓಕೆ, ಸೊ ಲೆಟ್ಸ್ ಸಿ ಏನ್ ಮೆಸೇಜ್ ಇದೆ ಅಂತ. ದೇರ್ ಈಸ್ ನೋ ಪ್ಲೇಸ್ ಲೈಕ್ ಹೋಮ್. ಓಕೆ ಓಕೆ, ಮತ್ತೊಂದು ಕಾರ್ಡ್ ಬೀಳ್ತಿದೆ. ಓಕೆ, ನಾನು ಒಂದೇ ತಗೊಳ್ಳೋದು. ಆಲ್ರೈಟ್, ಜಸ್ಟ್ ಅ ಮಿನಿಟ್ ಗಾಯ್ಸ್, ಬಿಡ್ತೀನಿ. ಓಕೆ, ಸೊ ಇಲ್ಲಿ ಮೆಸೇಜ್ ನೋಡ್ಬೋದು, ನೋ ಪ್ಲೇಸ್ ಲೈಕ್ ಹೋಮ್. ಯು ನೋ ದ ಮೆಸೇಜ್ ಆಲ್ರೆಡಿ. ಮೇ ಬಿ ಒಂದು ಕಂಫರ್ಟ್ನೆಸ್ ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ವೆರಿ ಬ್ಯೂಟಿಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು ಗೈಸ್. ಬಿಕಾಸ್ ಇದೇನ್ ಹೇಳ್ತಾ ಇದೆ ಅಂದ್ರೆ, ಇದ್ರಲ್ಲಿ ಒಂದು ಪಿಕ್ಚರ್ ಅಲ್ಲಿ ನೋಡ್ಬೋದು, ಒಂದು ಮನೇನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮನೆ ಅಷ್ಟೇ ಅಲ್ಲ, ಐ ಫೀಲ್ ಇಲ್ಲಿ ಮನೇಲಿ ನಿಮಗೆ ಬೇಕಾಗಿರೋ ಪೀಪಲ್ ಇದ್ದಾರೆ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಪೆಟ್ ಆಗಿರ್ಬೋದು, ಪೆಟ್ಸ್ ಯಾರಿಗೆಲ್ಲ ಮನೇಲಿ ಸಾಕಿರೋ ಪ್ರಾಣಿಗಳು, ಅಥವಾ ಮನೇಲಿ ಬೇಕಾದಂತ ಪರ್ಸನ್. ಇವಾಗ ನೀವು ಕಂಫರ್ಟ್ ಝೋನ್ ಅಲ್ಲಿ ಇರ್ಬೇಕಾದ್ರೆ ಯಾರನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರೆಲ್ಲ ನಿಮ್ಮ ಸುತ್ತಮುತ್ತ ಇರೋದು. ಸೊ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. 2025 ಅಲ್ಲಿ ನೀವು ಯಾವ ಒಂದು ರಿಲೇಶನ್ಶಿಪ್ ಬರ್ತೀರಾ, ಅವರು ನಿಮಗೆ ಒಂದು ಕಂಫರ್ಟ್ ಫೀಲ್ ಕೊಡ್ತಾರೆ, ಲೈಕ್ ಅ ಹೋಮ್. ನಿಮಗೆ ಯಾವತ್ತೂ ಅನ್ಸಲ್ಲ ನಾನೆಲ್ಲೋ ಹೊರಗಡೆ ಇದ್ದೀನಿ, ಅಥವಾ ನಾನೆಲ್ಲೋ ಒಂದು ಬೇರೆ ಒಂದು ಝೋನ್ ಅಲ್ಲಿ ಇದೀನಿ, ಅಥವಾ ನನಗೆ ಇಂಪಾರ್ಟೆನ್ಸ್ ಕೊಡ್ದಿಲ್ದೇ ಇರೋ ಪರ್ಸನ್ ಜೊತೆ ಇದೀನಿ ನಾನು ಅಂತ ನಿಮಗೆ ಫೀಲ್ ಆಗಲ್ಲ. ಬಿಕಾಸ್ ಹೋಮ್ಲಿ ಫೀಲ್ ಕೊಡ್ತಾರೆ. ನೀವು ಮನೆಗೆ ಹೋದಾಗ ಏನು, ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ನಿಮ್ಮ ಸಿಬ್ಲಿಂಗ್ಸ್ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಪೆಟ್ಸ್ ಇರ್ತಾರೆ. ನಿಮಗೆ ಎಷ್ಟು ಕಂಫರ್ಟ್ನೆಸ್ ಫೀಲ್ ಕೊಡ್ತಾರೋ ಹಂಗೆ ನಿಮ್ಮ ಪಾರ್ಟ್ನರು ಅಷ್ಟೇ, ಕೈಂಡ್ ಆಫ್ ವೆರಿ ಹೋಮ್ಲಿ, ವೆರಿ ಕಂಫರ್ಟಬಲ್ ಫೀಲ್ ಕೊಡ್ತಾರೆ. ಸೊ ನಿಮಗೆ ಯಾವುದೇ ರೀತಿಯಾದ ಒಂದು ನಿಮ್ಮ ಇನ್ಸೆಕ್ಯೂರಿಟೀಸ್ ಶೇರ್ ಮಾಡ್ಕೊಳ್ಳೋದಕ್ಕಾದ್ರೂ ಆಗಿರ್ಬೋದು, ಅಥವಾ ನಿಮಗೆ ಏನೇ ಶೇರ್ ಮಾಡ್ಕೊಳ್ಳೋಷ್ಟೊತ್ತಿಗೂ ನಿಮಗೊಂದು ತಲೆಯಲ್ಲಿ ಕನ್ಫ್ಯೂಷನ್ ಇರಲ್ಲ. ಇವ್ರು ನನ್ನ ಜಡ್ಜ್ ಮಾಡ್ಬಿಡ್ತಾರ, ಇವ್ರೇನಾದ್ರು ನನ್ನ ಈ ಒಂದು ವಿಷಯಕ್ಕೆ ನನ್ನ ಬಗ್ಗೆ ಬೇರೆ ರೀತಿ ಒಪಿನಿಯನ್ ಇಟ್ಕೋಬಿಡ್ತಾರ, ಹಿಂಗೆಲ್ಲ ಥಾಟ್ ಬರಲ್ಲ. ಇವಾಗ ಹೆಂಗೆ ನೀವು ಮನೇಲಿ ಇರ್ಬೇಕಾದ್ರೆ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಪೈಜಾಮ ಹಾಕೊಂಡು ಕೂತಿರ್ತಾರ. ಮೇ ಬಿ ಈ ಪರ್ಸನ್ ಏನಿರ್ತಾರೆ ಅವರಿಗೆ ನಿಮ್ಮ ನ್ಯಾಚುರಲ್ ಬ್ಯೂಟಿ, ಅಥವಾ ನೀವು ನ್ಯಾಚುರಲ್ ಆಗಿ ಮನೇಲಿ ಹೆಂಗಿರ್ತೀರ ಹಂಗೆ ನೀವು ಹೊರಗೆ ಬಂದ್ರು ಸಾಕು. ಬಿಕಾಸ್ ಸಮ್ಟೈಮ್ಸ್ ಕೆಲವೊಬ್ಬೊಬ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇವಾಗ ನಾವು ಹೊರಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಬಟ್ಟೆ ಹಾಕೊಂಡು ಹೋಗ್ಬೇಕು, ನಮ್ದು ಓನ್ ವೆಹಿಕಲ್ ಹೋಗ್ಬೇಕು, ಹಂಗೆಲ್ಲ ಇಲ್ಲ. ಮೇ ಬಿ ನಿಮ್ಮ ಪಾರ್ಟ್ನರ್ ಅನ್ನೋರು ಏನಿರ್ತಾರೆ ವೆರಿ ಡೌನ್ ಟು ಅರ್ತ್ ಇರ್ತಾರೆ, ವೆರಿ ಸಿಂಪ್ಲಿಸಿಟಿ ಅನ್ನೋದಿರುತ್ತೆ. ಹಂಗಂತ ದುಡ್ಡು ಇಲ್ದಿರೋರಂತ ಅಲ್ಲ, ಏನೇ ದುಡ್ಡಿದ್ರು ಐಷಾರಾಮಿ ಜೀವನನೇ ಮಾಡ್ಬೇಕಂತ ಇಲ್ಲ. ಈವನ್ ಎಲ್ಲರೂ ದೂರ ಹೋಗ್ಬೇಕಂದ್ರೆ ಮೆಟ್ರೋ ತಗೊಂಡು ಹೋಗ್ತಾರೆ, ಏನಾದ್ರು ಎಲ್ಲರೂ ಹೋಗ್ಬೇಕಂದ್ರೆ ಸಮಟೈಮ್ಸ್ ಬಸ್ ತಗೊಂತಾರೆ. ದಟ್ ಇಸ್ ಟೋಟಲಿ ಫೈನ್. ನಿಮ್ಮ ದುಡ್ಡು ನೋಡಿ ಆಗಿರ್ಬೋದು, ನಿಮ್ಮ ಬ್ಯೂಟಿ ನೋಡಿ ಆಗಿರ್ಬೋದು, ಅಥವಾ ನಿಮ್ಮ ಕರಿಯರ್ ನೋಡಿ ಆಗಿರ್ಬೋದು, ಅವ್ರು ಯಾವುದೇ ರೀತಿಯಾಗಿ ಜಡ್ಜ್ ಮಾಡುವಂತ ಪರ್ಸನ್ ಆಗಿರಲ್ಲ. ಐ ಗೆಸ್ ನಿಮ್ ಸೈಡ್ ಇಂದ ಸೇಮ್ ಎನರ್ಜಿ ಅವ್ರಿಗೆ ಸಿಗ್ತಾ ಇರುತ್ತೆ. ಅವ್ರಿಗೊಂದು ಫೀಲ್ ಆಗಲ್ಲ, ಓಕೆ ಸೇಮ್ ರೆಸಿಪ್ರೊಕೇಟ್. ಅವ್ರಿಗೂ ಫೀಲ್ ಆಗಲ್ಲ ಇವ್ರು ನನ್ನ ಜಡ್ಜ್ ಮಾಡ್ತಾ ಇದಾರ ಅನ್ನೋ ಒಂದು ಅನ್ಕಂಫರ್ಟ್ನೆಸ್ ಅವರಿಗೆ ನೀವು ಫೀಲ್ ಮಾಡಲ್ಲ ಅನ್ಸ್ತಾ ಇದೆ. ಅಥವಾ ಒಂದು ಒಪಿನಿಯನ್ ಫ್ರೇಮೇ ಮಾಡಲ್ಲ. ಸೊ ಅವರಿಗೆ ಮುಂಚೆನೆ ಹೇಳ್ದಂಗೆ ನೀವು ಮನೇಲಿ ಏನ್ ಬಟ್ಟೆ ಹಾಕ್ತೀರಾ ಅದ್ರಲ್ಲೇನೆ ಹೊರಗೆ ಬಂದು ದಟ್ ಇಸ್ ಟೋಟಲಿ ಫೈನ್. ಏನು ತುಂಬಾ ಚೆನ್ನಾಗಿ ರೆಡಿಯಾಗಿ ಬರ್ಬೇಕು ಅಂತಾನೆ ಇಲ್ಲ. ಬಿಕಾಸ್ ನಾನು ತುಂಬಾ ಸತಿ ನೋಡಿದೀನಿ, ಕೆಲವೊಬ್ಬೊಬ್ರು ರಿಲೇಶನ್ಶಿಪ್ ಅಲ್ಲೂ ನೋಡಿದೀನಿ. ಇನ್ ಕೇಸ್ ಅವ್ರನ್ನ ಅವರು ಪ್ರೆಸೆಂಟ್ ಸಮ್ ಪೀಪಲ್ಗೆ ಇರುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇವಾಗ ನನ್ನ ಪಾರ್ಟ್ನರ್ ಹೆಂಗೆ ಹೊರಗಡೆ ಪ್ರೆಸೆಂಟ್ ಮಾಡ್ತಾ ಇದಾರೆ ಅವ್ರನ್ನ ಅವರು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದಾರ ಇಲ್ವಾ, ಸೊ ದಟ್
ಏನೋ ಫೋಟೋಸ್ ಕ್ಲಿಕ್ ಮಾಡೋದಾಗಿರ್ಬಹುದು, ಒಳ್ಳೆ ಪ್ಲೇಸಸ್ ಹೋಗ್ಬಿಟ್ಟೆ ಊಟ ಮಾಡ್ಬೇಕಂತ ಕೆಲವೊಬ್ಬರಿಗೆ ಇರುತ್ತೆ. ಬಟ್ ಕೆಲವೊಬ್ಬರಿಗೆ ಅದೇನಿರಲ್ಲ, ಒಂದು ನಾರ್ಮಲ್ ಹೋಟೆಲ್ ಚೆನ್ನಾಗಿರೋ ಫುಡ್ ತಿಂದ್ರು ಆಗುತ್ತೆ. ಸೊ ಈ ತರ ಐ ಗೆಸ್ ವೆರಿ ಕಂಫರ್ಟಬಲ್ ಫೀಲ್ ಕೊಡ್ತಾರೆ. ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ರಿಲೇಶನ್ಶಿಪ್ ಆ ತರ ಒಂದು ಫೀಲ್ ಇರುತ್ತೆ ನಿಮಗೆ. ಯಾವುದೇ ಕಾರಣಕ್ಕೂ ನಿಮಗೆ ಯಾವ್ದೋ ಸ್ಟ್ರೇಂಜರ್ನ ಮೀಟ್ ಆಗಕ್ ಹೋಗ್ತಾ ಇದೀನಿ ಅನ್ಸಲ್ಲ. ಅಂಡ್ ಮೋರ್ ಓವರ್ ನೀವು ಈಸಿಯಾಗಿನೂ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಈ ಪರ್ಸನ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಿಮಗೆ ಇನ್ನೂ ಕಂಫರ್ಟ್ನೆಸ್ ಬರುತ್ತೆ. ಬಿಕಾಸ್ ಏನು ಕಮಿಟ್ಮೆಂಟ್ ಅಂದಾಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಮ್ಯಾರೇಜ್ ಆಗತ್ತಲ್ವಾ. ಸೊ ಫಸ್ಟ್ ಡೇಟಿಂಗ್ ಫೇಸ್, ಡೇಟಿಂಗ್ ಅಲ್ಲೇನೆ ಹಿ ವೋಂಟ್ ಜಡ್ಜ್ ಯು ಅಥವಾ ಶಿ ವೋಂಟ್ ಜಡ್ಜ್ ಯು ಅಂತ ಗೊತ್ತಾಗುತ್ತೆ. ಅಂಡ್ ನಿಮ್ಮ ಗೋಲ್ಸ್, ನಿಮ್ಮ ಫ್ಯಾಮಿಲಿ ಅವರು ನಿಮ್ಮ ಗೋಲ್ಸ್ ಅಥವಾ ನಿಮ್ಮ ಡ್ರೀಮ್ಸ್ ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಮೇ ಬಿ ಈ ಪರ್ಸನ್ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಐ ಗೆಸ್ ಇದು ನಾಟ್ ಈ ಪರ್ಸನ್ ಅಷ್ಟೇ ಅಲ್ಲ, ಅವರ ಫ್ಯಾಮಿಲಿ ಕೂಡ ನಿಮ್ಮ ಡ್ರೀಮ್ಸ್ ಅಂಡ್ ಡಿಸೈರ್ಸ್, ನಿಮ್ಮ ಫ್ಯಾಮಿಲಿಯವ್ರು ನಿಮಗೆ ಎಷ್ಟು ಒಂದು ಲೀನಿಯನ್ಸ್ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಪುಷ್ ಮಾಡ್ತಾರೆ. ಮೇ ಬಿ ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿ ಕೂಡ ಅಷ್ಟೇ ನಿಮಗೆ ನಿಮ್ಮ ಒಂದು ಗೋಲ್ಸ್ ಅಥವಾ ಡ್ರೀಮ್ಸ್ಗೆ ಪುಷ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಯಾವುದೇ ರೀತಿಯಾಗಿ ನಿಮ್ಮ ಡ್ರೀಮ್ಸ್ ಅಥವಾ ನಿಮ್ಮ ಆಸೆಗಳನ್ನ ಕೇರ್ಲೆಸ್ ಆಗಿ ಟ್ರೀಟ್ ಮಾಡಲ್ಲ. ದಟ್ ಈಸ್ ಫಾರ್ ಶೋರ್. ಸೊ ಈ ತರ ಒಂದು ರಿಲೇಶನ್ಶಿಪ್, ಈ ತರ ಒಂದು ಕಂಫರ್ಟ್ ಝೋನ್ ಅಲ್ಲಿರೋ ಒಂದು ರಿಲೇಶನ್ಶಿಪ್ ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ 2025 ಅಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ ಗೈಸ್. ಸೊ ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ನೋ ಮೋರ್ ಅಬೌಟ್ 2025 ಲವ್ ಸ್ಟೋರಿ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ನೋಡೋಣ ಗ್ರೂಪ್ 1 ಅವ್ರಿಗೆ. Let us know more about this connection. ನಂಗಂತೂ ಈ ಮೆಸೇಜ್ ತುಂಬಾ ಇಷ್ಟ ಆಗ್ತಾ ಇದೆ ಗೈಸ್. ಏನ್ ಅನ್ಸ್ತಾ ಇದೆ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಟ್ ಎನಿ ಪಾಯಿಂಟ್ ಅಲ್ಲಿ ಪಾಸ್ ಮಾಡ್ಬಿಟ್ಟು ನೀವು ಕಮೆಂಟ್ ಮಾಡ್ಬೋದು, ಎಂಡ್ ಅಲ್ಲೇ ಮಾಡ್ಬೇಕಂತ ಏನಿಲ್ಲ. ಓಕೆ, ಲೆಟ್ಸ್ ಸಿ. ಒಂದು ಮೆಸೇಜ್ ಬಂದಿದೆ ಗ್ರೂಪ್ 1 ಅವ್ರಿಗೆ, ಎಕ್ಸ್ಟ್ರಾ ಮೆಸೇಜ್. ಅಂಡ್ ಒನ್ ಮೋರ್, ಐ ಗೆಸ್ ಐ ಯೂಸ್ ದಿಸ್ ಟ್ಯಾರೋ ಕಾರ್ಡ್. ಈ ಟ್ಯಾರೋ ಕಾರ್ಡ್ ನಾನು ಇಲ್ಲಿವರೆಗೂ ಅಷ್ಟು ಯೂಸ್ ಮಾಡಿಲ್ಲ ವಿಡಿಯೋಸ್ ಅಲ್ಲಿ, ಬಿಕಾಸ್ ಇದು ಆಲ್ಮೋಸ್ಟ್ ಡೊಂಗ ಹೋಗ್ಬಿಟ್ಟಿದೆ. ಬಿಕಾಸ್ ಸ್ಟಾರ್ಟಿಂಗ್ ನನ್ನ ಹತ್ರ ಜಸ್ಟ್ ಟ್ಯಾರೋ ಕಾರ್ಡ್ಸ್ ಡೆಕ್ ಇರ್ತಾ ಇರ್ಲಿಲ್ಲ. ನಾನು ಇರೋದ್ರಲ್ಲೇ ಪರ್ಸನಲ್ ರೀಡಿಂಗು ಮಾಡ್ತಾ ಇದ್ದೆ, ಎಲ್ಲದು ಮಾಡ್ತಾ ಇದ್ದೆ. ಸೊ ಸ್ವಲ್ಪ ಜಾಸ್ತಿನೇ ಡೊಂಕಾಗಿದೆ. ಇದು ಹೆಂಗೆ ಬರುತ್ತೆ ವಿಡಿಯೋಸ್ ಅಲ್ಲಿ ಐ ಡೋಂಟ್ ನೋ. ಸ್ವಲ್ಪ ಹಿಂಗ್ ಮಾಡ್ಬಿಡ್ತೀನಿ. ಓಕೆ, ಸೊ ಲೆಟ್ಸ್ ಸಿ ಸಮ್ ಮೋರ್ ಮೆಸೇಜ್ ನಿಮ್ಮ 2025 ಲವ್ ಲೈಫ್ ಬಗ್ಗೆ. ಆಲ್ ರೈಟ್, ನೋಡೋಣ ಸ್ಟಿಲ್ ಮೋರ್ ಕ್ಲಾರಿಟಿ ಈ ಪರ್ಸನ್ ಬಗ್ಗೆ ಏನಿದೆ, ಯಾರ ಪರ್ಸನ್ ಏನಿದ್ದು ನೋಡೋಣ ಗೈಸ್. ನಿಮಗ್ ಬಂದಿದೆ 3 ವಿತ್ ಡೈಮಂಡ್. ಬುಕ್ ಓದ್ತಾ ಇದೆ. ಮೇ ಬಿ ಯಾರ ಪರ್ಸನ್ ನಿಮ್ ಲೈಫಲ್ಲಿ ಎಂಟರ್ ಆಗ್ತಾ ಇದಾರೆ ಡೆಫಿನೆಟ್ಲಿ ಒಂದು ಬುಕ್ ವರ್ಮ್ ಆಗಿರ್ತಾರೆ, ಅಥವಾ ಅವರ ನಾಲೆಜ್ ವೈಸ್ ಆಗಿ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಲೈಫ್ ಅನ್ನ ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರಾ ಅದು ಮ್ಯಾಟರ್ ಆಗುತ್ತೆ. ಬಿಟ್ರೆ ದುಡ್ಡು, ಐಷಾರಾಮಿ ಜೀವನ, ಬ್ಯೂಟಿ, ನೋಡಕ್ ಹೆಂಗಿದ್ದಾರೆ, ಫ್ಯಾಮಿಲಿ ಹೆಂಗಿದೆ, ಅದೆಲ್ಲ ಮೇ ಬಿ ಮ್ಯಾಟರ್ ಆಗಲ್ಲ. ಪಾರ್ಟ್ನರ್ಗೆ ಎಷ್ಟು ತಿಳುವಳಿಕೆ ಇದೆ ಅದು ಮ್ಯಾಟರ್ ಆಗುತ್ತೆ. ಮೇ ಬಿ ನನಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನೆನಪಿಸ್ಕೊಂಡಾಗ ಒಂದು ಟೀಚರ್ ನೆನಪಾಗ್ತಾ ಇದ್ದಾರೆ, ಒಂದು ಗೈಡೆನ್ಸ್ ಕೊಡೋರು, ಒಂದು ಗುರು ನೆನಪಾಗ್ತಾ ಇದ್ದಾರೆ. ಮೇ ಬಿ ಮುಂಚೆನೆ ಹೇಳ್ದಂಗೆ ಇಂಟೆಲೆಕ್ಚುಯಲ್ ಕ್ವಾಲಿಟಿ, ಕ್ಯಾರೆಕ್ಟರಿಸ್ಟಿಕ್ ನ ಇವರು ಅವರ ಪಾರ್ಟ್ನರ್ ಇಂದ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇರುತ್ತೆ. ಅಂಡ್ ಈ ಪರ್ಸನಾಲಿಟಿ ಅಂತ ಬಂದಾಗ ಡೆಫಿನೆಟ್ಲಿ ಇವ್ರಾಯ್ತು, ಇವ್ರ ಪಾಡಾಯ್ತು, ತುಂಬಾ ಬುಕ್ ಓದ್ತಾರೆ, ತುಂಬಾ ನಾಲೆಜ್ ಗೇನ್ ಮಾಡ್ಕೊಂತ ಇರ್ತಾರೆ ಎವ್ರಿ ಡೇ. ಅವ್ರದ್ದೇ ಆದ ಒಂದಷ್ಟು ರೋಟೀನ್ಸ್ ಗಳಿರುತ್ತೆ, ಅದನ್ನ ಫಾಲೋ ಮಾಡ್ಕೊಂಡಿರ್ತಾರೆ. ಬಿಟ್ರೆ ಎಕ್ಸ್ಟ್ರಾ ತಲೆ ಬಿಸಿ ಎಲ್ಲ ಮಾಡ್ಕೊಳಲ್ಲ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಕಾನ್ಸರ್ಟ್ ಆಗುತ್ತೆ ಅನ್ಕೊಳ್ಳಿ, ಯಾವ್ದೋ ಒಂದು ಬೆಸ್ಟ್ ಸಿಂಗರ್, ವರ್ಲ್ಡ್ ಪಾಪ್ಯುಲರ್ ಸಿಂಗರ್ ಬರ್ತಾ ಇದಾರೆ ಹೋಮ್ ಟೌನ್ಗೆ ಅಂತ ಬಂದಾಗ ಎಲ್ಲ ಹೆಂಗೆ ಎಕ್ಸೈಟ್ ಆಗ್ತಾರೆ, ಓ ಹಂಗೆ ಹಿಂಗೆ ಅಂತ. ಬಟ್ ಈ ಪರ್ಸನ್ಗೆ ಅವೆಲ್ಲ ಮೇ ಬಿ ಮ್ಯಾಟರೇ ಆಗಲ್ಲ. ಅಂದ್ರೆ ಫ್ಯಾನ್ಸಿ ಥಿಂಗ್ಸ್ ಎಲ್ಲ ಅಷ್ಟು ಮ್ಯಾಟರ್ ಆಗಲ್ಲ ಅನ್ಸ್ತಾ ಇದೆ. ಅಂಡ್ ಮೇ ಬಿ ಆಥರ್, ಇವರು ಓದೋ ಬುಕ್ ಆಥರ್ ಎಲ್ಲರೂ ಬರ್ತಾ ಇದ್ದಾರೆ, ಸ್ಪೀಚ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಮೇ ಬಿ ಅದಕ್ಕೆ ಎಕ್ಸೈಟ್ ಆಗ್ಬೋದು. ಸೊ ಐ ಹೋಪ್ ನಿಮಗೊಂದು ಇಮೇಜ್ ಬರ್ತಾ ಇದೆ ತಲೆಯಲ್ಲಿ ಯಾವ ತರ ಪರ್ಸನ್ ಆಗಿರಬಹುದು ಇವರು ಅಂತ. ನನಗೆ ಇಲ್ಲಿ ವರ್ಗೋ ಕ್ಯಾರೆಕ್ಟರಿಸ್ಟಿಕ್ ವೆರಿ ಡಾಮಿನೆಂಟ್ ಆಗಿ ಕಾಣ್ತಾ ಇದೆ. ವರ್ಗೋ ಕನ್ಯಾ ರಾಶಿ ಆಗಿರುತ್ತೆ. ಮೇ ಬಿ ಆಲ್ರೆಡಿ ನಿಮ್ ಲೈಫ್ ಅಲ್ಲಿ ಇದ್ರೆ ಮೇ ಬಿ ಡಬಲ್ ಕನ್ಫರ್ಮೇಶನ್ ಈ ತರ ಪರ್ಸನ್ ಯಾರು ಇದ್ರೆ, ಸಮಥಿಂಗ್ ಲೈಕ್ ವರ್ಗೋ
ಇಂಟ್ರೋಸ್ಪೆಕ್ಷನ್ ಮಾಡ್ತಾ ಇರ್ತಾರೆ. ಅಂದ್ರೆ ಎವ್ರಿ ಡೇ ರಿಫ್ಲೆಕ್ಟ್ ಮಾಡ್ತಾರೆ, ಎವ್ರಿ ಡೇ ಇವರಿಗೆ ರೈಟಿಂಗ್ ಹ್ಯಾಬಿಟ್ ಇರುತ್ತೆ. ನಾನು ದಿನ ಏನ್ ಮಾಡ್ತಾ ಇದೀನಿ ಅದನ್ನ ಬರೀತಾರೆ, ಏನ್ ಇಂಪಾರ್ಟೆಂಟ್ ಲೈಫಲ್ಲಿ ಅದನ್ನ ಬರೀತಾರೆ. ಇವ್ರದೇ ಆದ ಒಂದಷ್ಟು ಪ್ಲಾನಿಂಗ್ಸ್ ಇರುತ್ತೆ, ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಮೇ ಬಿ ಅದಕ್ಕೆ ಇವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ, ಅದಕ್ಕೆ ಇವರು ವ್ಯಾಲ್ಯೂ ಕೊಡ್ತಾರೆ. ಬಿಟ್ರೆ ಸಮಾಜದಲ್ಲಿ ಆಗೋದು ಹೋಗೋದು ಎಲ್ಲಾದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳುವಂತ ಪರ್ಸನ್ ಅಲ್ಲ, ಹಂಗಂತ ಕೇರ್ಲೆಸ್ ಪರ್ಸನ್ ಅಲ್ಲ. ಇವ್ರಾಯ್ತು ಇವ್ರು ಎಷ್ಟ್ ಬೇಕು ಅಷ್ಟೇ ಮಾತಾಡೋದು. ಇವ್ರು ಆತರ ಪರ್ಸನ್, ಆತರ ಒಂದು ಕ್ಯಾಟಗರಿಲಿ ಫಾಲ್ ಆಗ್ತಾರೆ ಇವ್ರು. ಓಕೆ, ಅನ್ನೆಸೆಸರಿ ಮಾತುಗಳು ಬೇಡ, ಅನ್ನೆಸೆಸರಿ ಒಪಿನಿಯನ್ಸ್ ಗಳನ್ನೆಲ್ಲ ರೈಸ್ ಮಾಡಲ್ಲ. ಅವ್ರು ನಿಜವಾಗ್ಲೂ ಫೀಲ್ ಆಗ್ತಾ ಇದ್ರೆ ರೈಸ್ ಮಾಡ್ತಾರೆ, ಬಿಟ್ರೆ ಅಷ್ಟೇ. ಓಕೆ, ಈ ತರ ಪರ್ಸನ್ ಆಗಿರ್ತಾರೆ. ಅಂಡ್ ಬಂದಿದೆ ನಿಮಗೆ 3 of Wands. ಅಗೇನ್ ಡೈಲಿ ಎವ್ರಿ ಡೇ ಲೈಫ್ ಅಲ್ಲಿ ಒಂದು ಗ್ರೋ ಆಗೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಇವಾಗ ನೆನ್ನೆಗಿಂತ ಇವಾಗ ನಾನು ಏನ್ ಎಕ್ಸ್ಟ್ರಾ ಕಲ್ತೆ ಅದು ಇವ್ರಿಗೆ ಮ್ಯಾಟರ್ ಆಗುತ್ತೆ. ಎವ್ರಿ ಡೇ ಒಂದು ಗ್ರೋತ್ ಅನ್ನೋದು ಇರ್ಬೇಕು. ಓಕೆ, ಎವ್ರಿ ಡೇ ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕು. ಅದು ಮೋಸ್ಟ್ಲಿ ನಾಲೆಜ್ ವೈಸ್ ಅಲ್ಲಿ ಆಗಿರ್ತಾರೆ, ಅಥವಾ ಏನ್ ಕಲಿತಾ ಇದಾರೆ ಅವ್ರ ದಿನದಿಂದ ದಿನ ಅದ್ರಿಂದ ಆಗಿರುತ್ತೆ. ಆ ತರ ಲೈಕ್ ಮೇ ಬಿ ಟ್ರಾವೆಲಿಂಗು ಇವ್ರಿಗೆ ಇಷ್ಟ ಇದೆ. ಬಟ್ ಯಾವ ತರ ಪ್ಲೇಸಸ್ ಸುಮ್ನೆ ಎಂಜಾಯ್ ಮಾಡೋದು, ಸುಮ್ನೆ ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ ಬರೋದಕ್ಕಲ್ಲ. ಮೇ ಬಿ ಸ್ಪಿರಿಚುವಲ್ ಪ್ಲೇಸಸ್ ಎಲ್ಲಿ ಅವರು ಒಂದಷ್ಟು ನಾಲೆಜ್, ಹಳೆ ಹಿಸ್ಟ್ರಿ ಬಗ್ಗೆ ಕಲಿಬಹುದು, ಹಿಸ್ಟ್ರಿ ಬಗ್ಗೆ ತಿಳ್ಕೊಬಹುದು. ಆ ತರ ಫಾರ್ ಎಕ್ಸಾಂಪಲ್ ಇಂಡಿಯಾ ಕರ್ನಾಟಕದಲ್ಲೇ ತಗೊಂಡ್ರೆ ಹಂಪಿ, ಅದೊಂಥರ ಹಿಸ್ಟಾರಿಕಲ್ ಪ್ಲೇಸ್. ಅಲ್ಲಿ ತಿಳ್ಕೊಬೇಕಾಗಿರೋದ್ ಬೇಕಾದಷ್ಟು ಸ್ಟೋರಿಗಳಿದೆ, ಇತಿಹಾಸ ಕ್ರಿಯೇಟ್ ಮಾಡಿದ್ದೆ. ಮೇ ಬಿ ಈ ತರ ಒಂದೊಂದು ಪ್ಲೇಸ್ ಎಲ್ಲಿ ಅವರು ತಿಳ್ಕೋಬಹುದು, ಕಲಿಬಹುದು, ನಾಲೆಜ್ ಗೇನ್ ಮಾಡ್ಬೋದು. ಅದು ಹಿಸ್ಟ್ರಿ ಆಗಿರ್ಬೋದು, ಇನ್ನೊಂದೇನೋ ಒಂದು ಸೈನ್ಸ್ ಬಗ್ಗೆ ಆಗಿರ್ಬೋದು. ಬಟ್ ಈ ತರ ಒಂದಷ್ಟು ಪ್ಲೇಸಸ್ಗೆ ಹೋಗೋದಕ್ಕೆ ಇವರಿಗೆ ತುಂಬಾ ಇಷ್ಟ ಆಗತ್ತೆ. ಓಕೆ, ಈ ತರ ಒಂದು ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ ಅಂತ ನೋಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡೋಣ, ಇನ್ನೂ ಮೆಸೇಜ್ ನೋಡೋಣ, ಇನ್ನೊಂದಷ್ಟು ಮೆಸೇಜಸ್ ನಿಮ್ಮ ಲವ್ ಲೈಫ್ ಬಗ್ಗೆ ಏನಿದೆ 2025 ಅಲ್ಲಿ. ಸ್ಟಿಲ್ ಮೋರ್ ಮೆಸೇಜಸ್ ಗ್ರೂಪ್ 1 ಅವ್ರಿಗೆ 2025 ಲವ್ ಲೈಫ್ ಬಗ್ಗೆ. ಓಕೆ, ಇವಾಗಲೇ ರಿವೀಲ್ ಮಾಡೋದು ಬೇಡ, ಇನ್ನೊಂದು ಮೆಸೇಜ್ನ ಫುಲ್ ಮಾಡೋಣ ಗಾಯ್ಸ್. ಇನ್ನೊಂದು ಲವ್ ಮೆಸೇಜ್. ನಂಗೆ ಒಂದೇನಂದ್ರೆ ಇಡೀ ಕಾರ್ಡ್ಸ್ನ ಫ್ರೇಮಲ್ಲಿ ಇಡೋಕ್ಕಾಗಲ್ಲ, ಅದೇ ಒಂದು ಬೇಜಾರು. ಬಿಕಾಸ್ ಇಟ್ಸ್ ಎ ಸ್ಮಾಲ್ ಫ್ರೇಮ್ ಅಲ್ವಾ, ಅದಕ್ಕೋಸ್ಕರ ಎಸ್ ನಾನು ಇದನ್ನ ಅರೇಂಜ್ ಮಾಡ್ಕೊಬಿಡ್ತೀನಿ ಫಸ್ಟು. ಬಿಲ್ಲಿಗೆ ಬಾರಪ್ಪ. ಆಲ್ ರೈಟ್, ಓಕೆ, ಐ ಗೆಸ್ ಈ ಕಾರ್ಡು ಇಲ್ಲಿಗೆ ಬರಲಿ. ದಿಸ್ ಇಸ್ ಒನ್. ಓಕೆ, ಇವಾಗ ಜಾಗ ಸಿಕ್ತು. ಆಲ್ ರೈಟ್, ಸೊ ಇನ್ನೊಂದು ಮೆಸೇಜ್, ಲವ್ ಮೆಸೇಜ್ ಏನು ಬಂದಿದೆ ಗ್ರೂಪ್ 1 ಅವ್ರಿಗೆ. ಇನ್ನಷ್ಟು ಮೆಸೇಜ್ ಅಬೌಟ್ ಯೋರ್ ಲವ್ ಲೈಫ್. ಆಲ್ ರೈಟ್, ಸೊ ರಿವೀಲ್ ಮಾಡೋಣ ಗೈಸ್ ಏನು ಮೆಸೇಜ್ ಬಂದಿದೆ ನಿಮಗೆ ಅಂತ. ಜಸ್ಟ್ ಅ ಮಿನಿಟ್. ಓಕೆ, ಐ ವಾಸ್ ಒಂದು ಮುಟ್ಟಿದ್ರೆ ಇನ್ನೊಂದು ಹೋಗುತ್ತಲ್ಲಿ. ಆಲ್ ರೈಟ್, ಸೊ ನೋಡೋಣ ಗೈಸ್. ಎಂಪ್ರರ್ ಬಂದಿದೆ ಆ್ಯಂಡ್ ಅಲಾಂಗ್ ವಿತ್ ಎಂಪ್ರರ್ ಒಂದು ಮೆಸೇಜ್ ಬಂದಿದೆ. ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ಓಕೆ, ಮೇ ಬಿ ಐ ಡೋಂಟ್ ನೋ ವೈ ನಿಮಗೆ ಈ ಮೆಸೇಜ್ ಬರ್ತಾ ಇದೆ ಅಂತ. ಮೇ ಬಿ ಫಸ್ಟ್ ಟೈಮ್ ನೀವು ಮೀಟ್ ಆದಾಗ ಮೇ ಬಿ ಅವ್ರು ನಿಮ್ನ ಬೇರೆ ತರ ಒಪಿನಿಯನ್ ನಿಮ್ಮ ಮೇಲೆ ಫ್ರೇಮ್ ಆಗ್ಬೋದು. ಮೇ ಬಿ ಹಾಗೆ ಹೇಳ್ದಂಗೆನೆ ಇವಾಗ ನೀವು ಮುಂಚೆನೆ ನಾನು ನಿಮ್ಗೆ ಹೇಳ್ದಂಗೆ ನಿಮ್ಮ ಒಪಿನಿಯನ್, ಪೀಪಲ್ ಒಪಿನಿಯನ್ ನಿಮ್ ಬಗ್ಗೆ, ನಿಮ್ಮ ಪರ್ಸನಾಲಿಟಿ ಅಂತ ಬಂದಾಗ ಒಂಥರ ನೀವು ರಿಯಲ್ನೆಸ್ ನ ತೋರ್ಸಲ್ಲ, ಅಥವಾ ನಿಮ್ಮ ರಿಯಲ್ ಆಗಿ ನಿಮ್ಮ ಮನ್ಸ್ ಹೆಂಗೆ, ನೀವು ಒಳಗಡೆ ಆಸ್ ಅ ಪರ್ಸನ್ ನೀವು ಯಾವ ತರ ಅದನ್ನ ನೀವು ವ್ಯಕ್ತಪಡಿಸಲ್ಲ. ಮೇ ಬಿ ಈ ಪರ್ಸನ್ ಸ್ಟಾರ್ಟಿಂಗ್ ನಿನ್ನ ಮೀಟ್ ಆದಾಗ, ಕನೆಕ್ಟ್ ಆದಾಗ ಅನ್ಕೋಬಹುದು ಯಾಕೆ ಇವ್ರು ಇಷ್ಟು ಫೇಕ್ ಆಗಿ ತೋರಿಸ್ತಾ ಇದಾರೆ, ಅಥವಾ ಯಾಕೆ ಇವ್ರ ನಿಜವಾದ ಬಗ್ಗೆ ಏನು ನಮಗೆ ಐಡಿಯಾನೇ ಕೊಡ್ತಾ ಇಲ್ಲ, ಯಾಕೆ ಇವ್ರ ಪರ್ಸನಲ್ ಲೈಫ್ ಅಂತ ಬಂದಾಗ
ಏನು ನಮಗೆ ಹೇಳ್ಕೊಂತ ಇಲ್ಲ, ಆ ತರದ್ ಏನಾಗಿದೆ ಇವ್ರ ಲೈಫಲ್ಲಿ. ಮೇ ಬಿ ಈ ಪರ್ಸನ್ಗೆ ಯಾವ ತರ ಅಂದ್ರೆ ಮೇ ಬಿ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್ ಇಷ್ಟ ಆಗ್ತಾರೆ. ಅಂಡ್ ಇದ್ದಂಗೆ ಹೇಳೋದು ಅಥವಾ ಏನು ತುಂಬಾ ಜನರು ನೋಡ್ಬಿಟ್ಟು ಶೇರ್ ಮಾಡೋದ ಬೇಡವಾ ಅಂತ ಅನ್ಕೊಳ್ಳೋದು ಮೇ ಬಿ ಅವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಸ್ಟಾರ್ಟಿಂಗ್ ಮೇ ಬಿ ನಿಮ್ಮ ಪರ್ಸನಾಲಿಟಿನೇ ಆ ತರದು. ನೀವ್ ಯಾವ ತರ ತೋರಿಸ್ತೀರಾ ಆಸ್ ಅ ಪರ್ಸನ್ ನೀವ್ ಆ ತರ ಅಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪಾರ್ಟೀಸಿಗೆ ಹೋಗೋದು ಅಥವಾ ಪಾರ್ಟೀಸ್ ಅಂದ್ ಇಲ್ದಾನೆ ಇದ್ರು ಲೈಕ್ ಫ್ರೆಂಡ್ಸ್ ನ ಮೀಟ್ ಆಗೋದು, ಇದೆಲ್ಲ ನೀವು ಪೋಸ್ಟ್ ಮಾಡ್ಬೋದು, ರೀಪೋಸ್ಟ್ ಮಾಡ್ಬೋದು. ಹಂಗಂತ ನೀವು ಟೋಟಲ್ ಸೋಷಿಯಲ್ ಪರ್ಸನ್ ಅಲ್ಲ. ಯಾರ್ದೋ ಒಬ್ರು ಫೋರ್ಸಿಗೆ ನೀವು ಹೋಗಿರ್ತೀರಾ ಬಿಟ್ರೆ ನೆಸೆಸಿಟಿ ಇರುತ್ತೆ, ನಿಮಗೂನು ಸ್ವಲ್ಪ ಹೊರಗೆ ಹೋಗ್ಬೇಕು ಅನ್ಸುತ್ತೆ. ಹಂಗಂತ ನೀವು ಕಂಪ್ಲೀಟ್ಲಿ ಆ ಸೋಷಿಯಲ್ ವರ್ಡ್ ಅಲ್ಲ. ಮೇ ಬಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಪಿಯರೆನ್ಸ್ ಅಥವಾ ನಿಮ್ಮ ಒಂದು ಡೈಲಿ ಲೈಫ್ ಸ್ಟೈಲ್ ಬಗ್ಗೆ ನೋಡಿದಾಗ ಮೇ ಬಿ ಈ ಪರ್ಸನ್ ನಿಮ್ನ ಕಂಪ್ಲೀಟ್ ಸೋಷಿಯಲ್ ವರ್ಡ್ ಅನ್ಕೋಬಹುದು. ಬಟ್ ಅವ್ರಿಗೆ ಅದೇ ಫೀಲ್ ಆಗತ್ತೆ. ಮೇ ಬಿ ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ಮೇ ಬಿ ನಿಮ್ನ ಬೇರೆ ತರ ಟ್ರೀಟ್ ಮಾಡ್ಬೋದು ಸ್ಟಾರ್ಟಿಂಗ್ ಮೇ ಬಿ, ಆಮೇಲೆ ಅವರಿಗೆ ರಿಯಲೈಸ್ ಆಗೋದನ್ನ ನೋಡ್ತಾ ಇದ್ದೀನಿ. ಎಂಪ್ರರ್ ಬಂದಾಗ ಡೆಫಿನೆಟ್ಲಿ ಈ ಪರ್ಸನ್ಗೆ ಏನಂತ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಇರಬೇಕು, ಅವ್ರದ್ದೇ ಆದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸೊ ನಿಮ್ಮ ರಿಲೇಶನ್ಶಿಪ್ ಡೆಫಿನೆಟ್ಲಿ ಒಂದಷ್ಟು ಬೌಂಡ್ರೀಸ್ ನೀವೇ ಹಾಕೋಬಿಡ್ತೀರಾ. ಅಂದ್ರೆ ಡೆಫಿನೆಟ್ಲಿ ಒಂದು ಬ್ಯೂಟಿಫುಲ್ ವೇ ಅಲ್ಲಿ ಇರುತ್ತೆ. ಈ ಎಂಪ್ರರ್ ಬಂತು ಅಂದ್ರೆ ಯಾವುದೇ ರೀತಿಯಾದ ಟೈಮ್ ಪಾಸ್ ರಿಲೇಶನ್ಶಿಪ್ ಆಗಿರಲ್ಲ ಗೈಸ್. ಇದು ಡೆಫಿನೆಟ್ಲಿ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಬಗ್ಗೆ ಹೇಳುತ್ತೆ. ಇದು ಸಮಥಿಂಗ್ ಸೀರಿಯಸ್. ಓಕೆ, ಇವಾಗ ನೀವ್ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೇ ತರ. ಮೇ ಬಿ ನೀವ್ ಇವಾಗ ಮ್ಯಾರೇಜ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಥವಾ ಒಂದು ಸೀರಿಯಸ್ ಕಮಿಟ್ಮೆಂಟ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ 2025 ಅಲ್ಲಿ ನಿಮಗೆ ಸಿಗೋ ಪರ್ಸನ್ ಏನು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ಅಗೇನ್ ಎಂಪ್ರರ್ ಅಂತ ಬಂದ್ರೆ ನಂಬರ್ 4, ರೈಟ್? 4 ಈಸ್ ಅಗೇನ್ ಅಬೌಟ್ ಹೋಮ್ ಅಂಡ್ ಕಂಫರ್ಟ್ನೆಸ್. ಹೋಮ್ ಎನ್ವಿರಾನ್ಮೆಂಟ್ ಬಗ್ಗೆ ತೋರಿಸುತ್ತೆ, ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್. ಸೊ ಡೆಫಿನೆಟ್ಲಿ ಇಲ್ಲಿ ಮತ್ತೆ ನಿಮಗೆ ಹೋಮ್ ಅಂತ ಬಂತು. ಮೇ ಬಿ ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್ ಏನು, ಇವರ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ತುಂಬಾ ಮ್ಯಾಚ್ ಆಗುತ್ತೆ. ಸಮ್ಟೈಮ್ಸ್ ಫ್ಯಾಮಿಲಿ ವ್ಯಾಲ್ಯೂಸ್ ಬೆಳ್ದ್ ಬಂದಿರೋ ಬಿಲೀಫ್ಸ್, ಬೆಳ್ದ್ ಬಂದಿರೋ ಲೈಫ್ ಸ್ಟೈಲ್ ಮ್ಯಾಚ್ ಆಗ್ದಿಲ್ದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇವ್ರು ಯಾಕಿಷ್ಟು ಸ್ಟ್ರಿಕ್ಟ್ ಇದಾರೆ, ಇವ್ರು ಯಾಕಿಷ್ಟು ರೂಲ್ಸ್ ಮೇಲೆ ಲೈಫ್ ನ ಲೀಡ್ ಮಾಡ್ತಾ ಇದಾರೆ ಅನ್ನೋ ಒಂದು ಫೀಲ್ ಎಲ್ಲ ಬರುತ್ತೆ. ಬಟ್ ನಿಮಗೆ ಇವ್ರನ್ನ ನೋಡಿದಾಗ ಓಕೆ, ಡೆಫಿನೆಟ್ಲಿ ಇವರಿಗೆ ಯಾವುದೇ ರೀತಿಯಾದ ಬ್ಯಾಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಇದೆಲ್ಲ, ಯಾವುದೇ ರೀತಿಯಾದ ಅನ್ವಾಂಟೆಡ್ ಥಿಂಗ್ಸ್ ಮಾಡಲ್ಲ ಇವರು. ಬಿಕಾಸ್ ಇವರ ಫ್ಯಾಮಿಲಿ ಹೆರಿಡಿಟಿಗೆ ಸ್ಟ್ರಿಕ್ಟ್ ಆಗಿ ನಿಂತಿರ್ತಾರೆ ಅಂಡ್ ಫ್ಯಾಮಿಲಿ ವ್ಯಾಲ್ಯೂಸ್ಗೆ ಸ್ಟ್ರಿಕ್ಟ್ ಆಗಿ ನಿಂತಿರ್ತಾರೆ. ಅಂಡ್ ಅಪ್ಪ ಅಮ್ಮ ಹೇಳಿದ ರೀತಿನ ಯಾವತ್ತೂ ನೋ ಅಂದಿದ್ ಪರ್ಸನ್ನೇ ಅಲ್ಲ ಇವರು. ಸೊ ಐ ಗೆಸ್ ಸ್ಟಾರ್ಟಿಂಗ್ ನಿಮ್ಮಿಬ್ರು ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಪಿನಿಯನ್ಸ್ ಅನ್ನೋದು ಡಿಫ್ರೆಂಟ್ ಆಗೇ ಬಂದಿರತ್ತೆ. ಬಟ್ ಹೋಗ್ತಾ ಹೋಗ್ತಾ ಮೇ ಬಿ ನಿಮಗೆ ಗೊತ್ತಾಗೋದು ಓಕೆ, ಈ ಪರ್ಸನ್ ಆಕ್ಚುಲಿ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ, ಈ ಪರ್ಸನ್ ಆಕ್ಚುಲಿ ತುಂಬಾ ಸೀರಿಯಸ್ ಆಗಿದ್ದಾರೆ ರಿಲೇಶನ್ಶಿಪ್ ಬಗ್ಗೆ. ಈ ಪರ್ಸನ್ ಆಕ್ಚುಲಿ ಏನೋ ಮೇ ಬಿ ನೀವು ಅನ್ಕೊಂಡಿರ್ಬೋದು ಸ್ಟಾರ್ಟಿಂಗ್ ಮೇ ಬಿ ಜಸ್ಟ್ ಕ್ಯಾಶುವಲ್ ಫ್ಲಿಂಗ್ ಆಗಿರುತ್ತೆ ಅಂತ. ಬಟ್ ನಿಮಗೆ ಫೀಲ್ ಆಗುತ್ತೆ ಓಕೆ, ಸಮಥಿಂಗ್ ಇದು ಆಕ್ಚುಲಿ ನಾನು ಈ ಒಂದು ರಿಲೇಶನ್ಶಿಪ್ ಮೇಲೆ ಲಾಂಗ್ ಟರ್ಮ್ ಆಗಿ ಕೌಂಟ್ ಹೋಗ್ಬೋದು ಅಂತ ನಿಮಗೇನೆ ಒಂದು ಫೀಲ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅಡಿಷನಲ್ ಮೆಸೇಜಸ್ ನಿಮಗೆ ಏನೆಲ್ಲ ಇದೆ 2025 ಲವ್ ಲೈಫ್ ಬಗ್ಗೆ. ಇನ್ನು ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಗ್ರೂಪ್ 1 ಅವ್ರಿಗೆ ಇವಾಗ ನಾವು ಫುಲ್ ಮಾಡ್ತಾ ಇದೀವಿ. ರಾಕಲ್ ಮೆಸೇಜ್, ಲೆಟ್ಸ್ ಸಿ ಗೈಸ್. ಕಂಪ್ಲೀಟ್ಲಿ ಡೀಟೇಲ್ ಇನ್ ಡೆಪ್ತ್ ರೀಡಿಂಗ್ ಆಗಿರೋದ್ರಿಂದ ಏನೆಲ್ಲ ಮೆಸೇಜಸ್ ಬರುತ್ತೆ ಎಲ್ಲ ನೋಡ್ಬಿಡೋಣ. 2025 ಲವ್ ಲೈಫ್. ಓಕೆ, ಹಿಂಗಿರ್ಲಿ, ಆಮೇಲೆ ರಿವೀಲ್ ಮಾಡುವ. ಎಟ್ ಎನಿ ಮೂಮೆಂಟ್ ಕ್ಲೈಮ್ ಮಾಡ್ಕೋಬೇಕಂದ್ರೆ ಗೈಸ್ ನಿಮಗೆ ಗೊತ್ತು 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದಷ್ಟೇ. ಇದಿಲ್ಲಿರ್ಲಿ. ಇದೊಂದು ಓಕೆ, ಎಷ್ಟು ಮಟ್ಟಿಗಲ್ಲ ಲೈನ್ಡ್ ಆಗಿ ಕಾಣ್ತಾ ಇದೆ ಅಂತ. ಲೆಟ್ಸ್ ಸಿ ಒನ್ ಮೋರ್ ಮೆಸೇಜ್ ನೋಡೋಣ ಗೈಸ್. ಆಲ್ ರೈಟ್, ಸೊ ನಿಮ್ಮ ಮೆಸೇಜಸ್ ಬಂದಿದೆ. ಸೊ ಲೆಟ್ಸ್ ರಿವೀಲ್ ಸ್ಟಿಲ್ ಮೋರ್ ಮೆಸೇಜಸ್ ನಿಮ್ಮ 2025 ಲವ್ ಲೈಫ್
ಬಗ್ಗೆ ಇನ್ ಡೆಪ್ತ್ ಆಗಿ ಏನೆಲ್ಲ ಎಕ್ಸ್ಟ್ರಾ ಮೆಸೇಜಸ್ ಬಂದಿದೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಈಸ್ ಎನ್ಲೈಟ್ಮೆಂಟ್. ಎನ್ಲೈಟ್ಮೆಂಟ್ ಅಂದ್ರೆ ಏನು? ಸೆನ್ಸ್ ಆಫ್ ಕಾನ್ಶಿಯಸ್ನೆಸ್ ಬರೋದು, ಅಥವಾ ಏನ್ರ ಬಗ್ಗೆನೋ ತಿಳುವಳಿಕೆ ಇಲ್ದಾಗ ಅದ್ರ ಬಗ್ಗೆ ಅರ್ಥ ಮಾಡಿಸೋದು ಯಾರೋ ಬಂದು. ಐ ಗೆಸ್ ನಿಮ್ಮ ಒಂದು ಪರ್ಸ್ನಾಲಿಟಿಲಿ ಅವರಿಗೆ ಇಷ್ಟ ಆಗೋದು. ಯಾಕೆ ಇವ್ರು ಅಟ್ರಾಕ್ಟ್ ಆದ್ರು ಅಂದ್ರೆ ಬಿಕಾಸ್ ನಿಮ್ಮಲ್ಲಿರೋ ಇನ್ಫಾರ್ಮೇಶನ್, ನಿಮ್ಮಲ್ಲಿರೋ ಎಕ್ಸ್ಪೀರಿಯನ್ಸ್ಗಳು, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ಗಳು ಆಕ್ಚುಲಿ ಅವ್ರು ಅನ್ಕೊಂಡಿರ್ತಾರೆ ನಿಮ್ಮಿಂದ ಕಲಿಯೋದು ಅವ್ರಿಗೆ ಏನಿಲ್ಲ ಅಂತ. ಬಟ್ ಡೀಪ್ ಆಗಿ ನಿಮ್ ಜೊತೆ ಕ್ಲೋಸ್ ಆದಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಥವಾ ಟೈಮ್ ಸ್ಪೆಂಡ್ ಮಾಡಿದಾಗ ಅವರಿಗೂ ಒಂದು ಫೀಲ್ ಆಗುತ್ತೆ, ನಿಮ್ಮಿಂದ ಏನೋ ಒಂದು ವಿಚಾರ ಕಲಿತಾರೆ ಅವರು. ನಿಮ್ಮಲ್ಲಿರೋ ಒಂದಷ್ಟು ತಿಳುವಳಿಕೆಯಿಂದ ಅವರು ಯಾವುದೋ ಒಂದು ವಿಚಾರನ ಕಲಿತಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಯಾವುದೋ ಒಂದು ವಿಚಾರದ ಬಗ್ಗೆ ಎನ್ಲೈಟ್ಮೆಂಟ್ ಆಗುತ್ತೆ, ಒಂದ್ ದಾರಿ ತೋರಿಸ್ತೀರಾ. ಮೇ ಬಿ ಅನ್ಕೊಂಡೇ ಇರಲ್ಲ ಅವರು ನಿಮ್ಮಿಂದ ಕಲಿಯೋದು ಇದೆಯಾ, ಇವ್ರು ನನಗೆ ನಿಜವಾಗ್ಲೂ ದಾರಿ ತೋರಿಸ್ತಾರ, ಹಿಂಗೆಲ್ಲ ಅವ್ರು ಅನ್ಕೊಂಡಿರ್ತಾರೆ. ಬಟ್ ಡೇಸ್ ಹೋಗ್ತಾ ಹೋಗ್ತಾ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ಅವ್ರಿಗೆ ಒಂದು ರಿಯಲೈಸ್ ಆಗುತ್ತೆ, ನಿಮ್ಮಿಂದ ಏನೋ ಒಂದು ದೊಡ್ಡ ಪಾಠ ಕಲಿತಾರೆ, ಒಂದು ಹೊಸ ಗೈಡೆನ್ಸ್. ಮೇ ಬಿ ಅವ್ರಿಗೊಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಕ್ ಆಗ್ತಿರಲ್ಲ, ಅವ್ರಿಗೊಂದು ದಾರಿ ತೋರ್ಸೋದಕ್ ಆಗ್ತಿರಲ್ಲ ಅವ್ರ ಜೀವನಕ್ಕೆನೆ. ಮೇ ಬಿ ನೀವೊಂದು ದಾರಿ ತೋರಿಸ್ತೀರಾ, ಪ್ರಾಪರ್ ವೇಗೆ ನೀವು ಅವ್ರನ್ನ ಎಳ್ಕೊಂಡ್ ಬರ್ತೀರಾ. ಸೊ ಅದು ವೆರಿ ಇಂಪ್ರೆಸಿವ್ ಅನ್ಸುತ್ತೆ. ನಿಮ್ಮ ಒಂದು ಗೈಡಿಂಗ್ ನೇಚರ್ ಇದೆ ಅಲ್ವಾ. ಮೇ ಬಿ ನಿಮ್ಗೆ ಮೇ ಬಿ ಅನ್ಕೊಂಡೇ ಇರಲ್ಲ ಅವರು ಇಷ್ಟು ನಾಲೆಜ್ ಇದೆ ಅವರಿಗೆ, ಇಷ್ಟು ಚೆನ್ನಾಗಿ ಗೈಡ್ ಮಾಡ್ತಾ ಇದಾರ. ಬಿಕಾಸ್ ಯಾವ್ದೋ ಒಂದು ವೇ ಅಲ್ಲಿ ಅವ್ರಿಗೊಂದು ಹೊಸ ದಾರಿನ ಹುಡುಕ್ ಕೊಡ್ತೀರಾ ನೀವು. ಇಲ್ಲಿ ನೋಡ್ಬೋದು ಎನ್ಲೈಟ್ಮೆಂಟ್ ಮೆಸೇಜ್ ನೀವು. ಇಫ್ ಐ ಸೀಕ್ ಪೀಸ್ ಐ ಮಸ್ಟ್ ಎಂಬ್ರೇಸ್ ಮೈ ಫಿಯರ್ಸ್. ಸೊ ಎಲ್ಲೋ ಒಂದ್ ಕಡೆ ನೀವು ಅವ್ರಿಗೆ ಹೇಳ್ತೀರಾ, ಪಾಠ ಹೇಳ್ಕೊಡ್ತೀರಾ ತುಂಬಾ ವಿಚಾರದ ಬಗ್ಗೆ. ಅಂದ್ರೆ ಜೀವನ ಅಂದ್ರೆ ಏನು ಅಷ್ಟು ಈಸಿಯಾಗಿಲ್ಲ. ಒಂದೊಂದ್ಸತಿ ನಮ್ಮ ಭಯನ ನಾವು ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಮೇ ಬಿ ಅವರಲ್ಲಿ ಯಾವುದೋ ಒಂದು ದೊಡ್ಡ ಇನ್ಸೆಕ್ಯೂರಿಟಿ ಇರುತ್ತೆ ಅನ್ಸುತ್ತೆ, ಅವ್ರಿಗೆ ಅದನ್ನ ಫೇಸ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅನ್ಸುತ್ತೆ. ಮೇ ಬಿ ನೀವು ಅವರಿಗೆ ಹೆಲ್ಪ್ ಮಾಡ್ತೀರಾ, ನೀವು ಅವರಿಗೆ ಆ ಒಂದು ಕಷ್ಟ, ಡಿಫಿಕಲ್ಟ್ನೆಸ್ ನ ಎಂಬ್ರೇಸ್ ಮಾಡ್ಕೊಳ್ಳೋದು ಹೆಂಗೆ, ಕಷ್ಟದಲ್ಲೂ ಸುಖ ನೋಡೋದು ಹೆಂಗೆ. ಬಿಕಾಸ್ ಅವ್ರು ಯಾವುದೋ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಳಗಡೆನೆ ಇರ್ತಾರೆ. ಔಟ್ ಆಫ್ ಕಂಫರ್ಟ್ ಝೋನ್ ಹೋಗೋದು, ಇನ್ನೇನೋ ಒಂದು ಹೊಸದ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದು ಅಂದ್ರೆ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇರತ್ತೆ. ಬಟ್ ನೀವು ಎಲ್ಲೋ ಒಂದ್ ಕಡೆ ಅವ್ರ ಡೆಸ್ಟಿನೇಷನ್ ರೀಚ್ ಮಾಡೋದಕ್ಕೆ, ಆ ಫಿಯರ್, ಭಯಗಳನ್ನೆಲ್ಲ ಫೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ. ನೀವು ಅವ್ರನ್ನ ಇನ್ನೂ ತುಂಬಾ ಸ್ಟ್ರಾಂಗ್ ಮಾಡ್ತೀರಾ ಅಂತ ನೋಡ್ತಾ ಇದ್ದೀನಿ. ಅವ್ರಿಗೊಂದು ರಿಲೀಫ್ ಫೀಲ್ ಆಗುತ್ತೆ. ಬಿಕಾಸ್ ಇವಾಗ ಫಾರ್ ಅನ್ ಎಕ್ಸಾಂಪಲ್ ಏನು, ನೀವೊಂದು ಹಲ್ ನೋವಿರುತ್ತೆ ಅನ್ಕೊಡಿ. ಇಟ್ಸ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್, ಬಟ್ ಇದು ತುಂಬಾ ಜನ ಫೇಸ್ ಮಾಡಿರ್ತಾರೆ. ನಿಮಗೆ ಸಣ್ಣ ಮಕ್ಳು ಇರ್ಬೇಕಾದ್ರೆ ಅದು ದೊಡ್ಡದಾದ ಹಲ್ ನೋವಿರುತ್ತೆ, ನೀವು ಬೇಕು ಅಂತಾನೆ ನೀವು ಅದನ್ನ ಪೇರೆಂಟ್ಸಿಗೆ ಹೇಳಲ್ಲ ಸಮ್ಟೈಮ್ಸ್. ಬಿಕಾಸ್ ಅವ್ರು ನಿಮ್ನ ಫೋರ್ಸಬ್ಲಿ ಡೆಫಿನೆಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅವ್ರ ಆಮೇಲೆ ಹಲ್ ಕೇಳೋದು, ನೋವೆಲ್ಲ ಆಗೋದು, ಅದ್ ಕಾರಣಕ್ಕೆ ತುಂಬಾ ಸರಿ ನೀವು ಅದನ್ನ ಹೈಡ್ ಮಾಡ್ತೀರಾ. ಬಟ್ ಅಲ್ಟಿಮೇಟ್ ಆಗಿ ಪೇನ್ ಬಂದಾಗ ಹೋಗ್ಬೇಕು. ಬಟ್ ಎಷ್ಟೋ ಒಂದ್ ಟೈಮ್ಗೆ ನೀವು ಹೈಡ್ ಮಾಡ್ತೀರಾ ಅದನ್ನ ಪೇರೆಂಟ್ಸ್ ಇಂದ. ನಿಮ್ಮ ಪಾರ್ಟ್ನರ್ ನಿಮ್ಮಲ್ಲಿ ಒಂದು ಇಷ್ಟ ಆಗೋ ಕ್ಯಾರೆಕ್ಟರ್ ಅಂದ್ರೆ ಅವ್ರು ಏನ್ ಇಷ್ಟ ದಿನ ಹೈಡ್ ಮಾಡ್ತಾ ಇದ್ರು, ಅವ್ರ ಬಗ್ಗೆ ಇನ್ಸೆಕ್ಯೂರ್ ಫೀಲ್ ಮಾಡ್ಕೊಂತ ಇದ್ರು, ಅದನ್ನ ಅವ್ರು ಈಸಿಯಾಗಿ ಎಂಬ್ರೇಸ್ ಮಾಡ್ಕೊಳ್ಳೋದಕ್ಕೆ, ಅವರಲ್ಲಿರೋ ಆ ಫಿಯರ್ ನ ಎಂಬ್ರೇಸ್ ಮಾಡ್ಕೊಳ್ಳೋದಕ್ಕೆ, ಫಿಯರ್ ನ ಫೇಸ್ ಮಾಡ್ಕೊಳ್ಳೋದಕ್ಕೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ, ಒಂದು ದಾರಿ ದೀಪ ಆಗಿ ನಿಂತ್ಕೊಂತೀರಾ ಅವ್ರ ಲೈಫ್ ಅಲ್ಲಿ. ಅದು ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನೋಡ್ತಾ ಇದೀನಿ. ನೆಕ್ಸ್ಟ್ ನೋಡೋಣ, ದೇರ್ ಈಸ್ ಪ್ಯಾಷನ್. ಓಕೆ, ನಿಮ್ಮ ಒಂದು ಪ್ಯಾಷನ್, ನಿಮ್ ಲೈಫಲ್ಲಿ ನಿಮ್ದೇ ಆದ ಪ್ಯಾಷನ್ ಇರುತ್ತೆ ಆಬ್ವಿಯಸ್ಲಿ. ಮೇ ಬಿ ನೀವು ನಿಮ್ಮ ಪ್ಯಾಷನ್ನೇ ಫಾಲೋ ಮಾಡ್ತೀರಾ ಅನ್ಸುತ್ತೆ. ಮೇ ಬಿ ಯಾರನ್ನೂ ಅಷ್ಟು ಕೇಳಲ್ಲ. ಮೇ ಬಿ ನೀವು 10 to 7 ಜಾಬ್ ಏನ್ ಮಾಡ್ಕೊಂಡಿಲ್ಲ, ಮಾಡಿದ್ರು ಅದನ್ನ ನೀವು ಫುಲ್ ಪ್ಯಾಷನ್ ಆಗಿ ಮಾಡ್ತೀರಾ. ಲೈಫ್ ನ ಫುಲ್ ಪ್ಯಾಷನ್ ಆಗಿ ಎಂಜಾಯ್ ಮಾಡ್ತೀರಾ. ಬಿಟ್ರೆ ಯಾವ್ದನ್ನು ಜಾಸ್ತಿ ಕಂಪ್ಲೇಂಟ್ ಮಾಡೋದು, ಯಾವ್ದ್ರ ಬಗ್ಗೆನೋ ಜಾಸ್ತಿ ಓವರ್ ಥಿಂಕ್ ಮಾಡೋದು, ಇದೆಲ್ಲ ನೋಡ್ತಾ ಇಲ್ಲ. ಐ ಗೆಸ್ ಈ ಒಂದು ಕ್ಯಾರೆಕ್ಟರ್ ನಿಮ್ದು ಅವರಿಗೆ ಹೆವಿಯಾಗಿ ಇಷ್ಟ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಈ ಮೆಸೇಜ್ ನ ಓದ್ಬೋದು ನೀವು. ಐ ಕ್ವೈಟ್ಲಿ ಸಿಸಲ್ ಅಂಡ್ ಶೈನ್. ಸೊ ನೀವ್ ಏನ್ ಮಾಡ್ತಾ ಇದ್ದೀರಾ ಅದ್ರಲ್ಲಿ ನೀವು ಒಳ್ಳೆ ಪಾತ್ ಅಲ್ಲಿ ಇದ್ದೀರಾ, ಸಕ್ಸಸ್ ನ ಫೇಸ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ. ನಿಮ್ಗೆ ನೀವೇ ಒಂದು ಪ್ರಿನ್ಸೆಸ್, ನಿಮ್ಮ ಲೈಫ್ಗೆ ನೀವೇ ಒಂದು ಪ್ರಿನ್ಸೆಸ್. ನೀವ್ ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ ಅದನ್ನ ತುಂಬಾ ಚೆನ್ನಾಗಿ ಅದನ್ನ ನೀವು ಫೇಸ್ ಮಾಡ್ತಾ ಇದೀರಾ. ದಿನ ಖುಷಿಯಾಗಿ ಕೆಲಸ ಮಾಡ್ತೀರಾ, ಯಾರನ್ನು ಕಂಪ್ಲೇಂಟ್ ಮಾಡಲ್ಲ. ಓಕೆ, ನಾನು ಈ ಪರಿಸ್ಥಿತಿಗೆ ಬಂದೆ, ನಾನು ಅವರೇ ಕಾರಣ ಇವರೇ ಕಾರಣ ಹಂಗೆಲ್ಲ ಗೊಣ್ಕೊಡ್ಕೊಂಡ್ ಕೂರಲ್ಲ ನೀವು. ನಿಮ್ಮ ಏನೇ ಒಂದು ಡಿಸಿಷನ್ ಮಾಡೋದಿದ್ರು ನಿಮ್ಮೇಲೆ ನೀವು ಡಿಪೆಂಡ್ ಆಗ್ತೀರಾ, ಯಾರಿಗೂ ಬೇರೆಯವ್ರಿಗೆ ವೆಯ್ಟ್ ಮಾಡಲ್ಲ ಏನು ಅವರು ನನ್ ಡಿಸಿಷನ್ ಮಾಡ್ಲಿ ಅಂತ.
ಅಂಡ್ ನೀವೊಂದು ರೈಟ್ ಪಾತ್ ಅಲ್ಲಿ ಇದ್ದೀರಾ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಯು ಆರ್ ಹ್ಯಾಪಿ, ಸ್ಯಾಟಿಸ್ಫ್ಯಾಕ್ಷನ್. ಬಿಕಾಸ್ ತುಂಬಾ ಜನಕ್ಕೆ ಆ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಅಲ್ಲಿ ಇರಲ್ಲ, ಅದ್ ನಿಮ್ಗೂ ಗೊತ್ತು ನಮ್ಗೂ ಗೊತ್ತು. ಬಟ್ ನಿಮಗೆ ಅದೊಂದು ಇದೆ ಅನ್ನೋದನ್ನ ನೋಡ್ತೇನೆ, ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ರೈಟ್ ಪಾತ್ ಅಲ್ಲಿ ಇದೀನಿ. ಯು ಜಸ್ಟ್ ಲವ್ ವಾಟ್ ಯು ಆರ್ ಡೂಯಿಂಗ್. ಲೈಫ್ ನ ತುಂಬಾ ಈಸಿಯಾಗಿ ಎಂಬ್ರೇಸ್ ಮಾಡ್ಕೊಂತೀರಾ, ತುಂಬಾ ಆಕ್ಟಿವ್ ಆಗಿರ್ತೀರಾ. ಯೋರ್ ಸೆಲ್ಫ್, ಯಾರೋ ಬೇರೆಯವ್ರನ್ನ ಕಾಪಿ ಮಾಡಲ್ಲ ನೀವು, ನಿಮ್ಮ ಒಂದು ಓನ್ ಪರ್ಸನಾಲಿಟಿಲಿ ನೀವಿರ್ತೀರಾ. ಆ ಒಂದು ಬ್ರೇವರಿ, ಒಂದು ರಾಯಲ್ಟಿನೆಸ್ ನೀವು ಇದೆ ಅಲ್ವಾ ನಿಮ್ ಪರ್ಸನಾಲಿಟಿ, ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ನೆಕ್ಸ್ಟ್ ಮೆಸೇಜ್ ನೋಡೋಣ. ಇನ್ಸ್ಟಿಂಕ್ಟ್ಸ್, ನಾನು ಮುಂಚೆನೆ ಹೇಳ್ದೆ ನಿಮಗೆ, ನಿಮಗೆ ಏನ್ ಅನ್ಸುತ್ತೆ ಅದನ್ನೇ ನೀವು ಫಾಲೋ ಮಾಡ್ತೀರಾ. ಮುಂಚೆನೆ ಹೇಳ್ದಂಗೆ ನಿಮಗೆ ಯಾವ ಒಂದು ಮೆಸೇಜ್ ತಲೆಗೆ ಬರುತ್ತೆ ಅದೇ ಫೈನಲೈಸ್. ನಿಮಗೆ ಏನ್ ಅನ್ಸುತ್ತೆ ಅದೇ ಫೈನಲೈಸ್, ಅದನ್ನ ಬಿಟ್ಕೊಂಡು ಬೇರೆಯವ್ರಿಗೆಲ್ಲ ಕೇಳಲ್ಲ. ನಿಮಗೆ ನೀವು ಬೇರೆಯವ್ರು ಬಂದು ಗೈಡ್ ಮಾಡ್ಲಿ ಅಂತ ವೇಟ್ ಮಾಡಲ್ಲ. ಮುಂಚೆನೆ ಹೇಳ್ದಂಗೆ ನಿಮಗ್ ನೀವೇ ಗೈಡ್ ಮಾಡ್ತೀರಾ, ನಿಮಗ್ ನೀವೇ ಮಾಸ್ಟರ್. ಇರ್ಬೇಕಾ ನಿಮಗ್ ನೀವೇ ಕೇಳ್ಕೊಂತೀರಾ, ಮೂವ್ ಆನ್ ಆಗ್ಬೇಕಾ ನಿಮಗ್ ನೀವೇ ಕೇಳ್ಕೊಂತೀರಾ, ನಿಮ್ಮೇಲೆ ಯಾವತ್ತೂ ನೀವು ಡೌಟ್ ಮಾಡ್ಕೊಳಲ್ಲ. ಅಂಡ್ ದಟ್ ಈಸ್ ವೆರಿ ಬ್ಯೂಟಿಫುಲ್. ಮೇ ಬಿ ಸೆಲ್ಫ್ ಡಿಪೆಂಡೆಂಟ್ ನೀವು, ಫಿನಾನ್ಷಿಯಲಿ ಅಂತ ಹೇಳ್ತಾ ಇಲ್ಲ, ಬಟ್ ಮೆಂಟಲಿ ಅಂಡ್ ಎಮೋಷನಲಿ ಒಂಥರ ಲೋ ಫೀಲ್ ಆಗ್ತಾ ಇದ್ದೀರಾ, ನಿಮಗ್ ಗೊತ್ತು ಏನ್ ಮಾಡಿದ್ರೆ ನೀವು ಬೆಟರ್ ಫೀಲ್ ಆಗ್ತೀರಾ ಅಂತ. ಇಷ್ಟೊಂದು ಕ್ಲಾರಿಟಿ ತುಂಬಾ ಜನಕ್ಕೆ ಇರಲ್ಲ ಗೈಸ್, ಟ್ರಸ್ಟ್ ಮೀ. ಇಷ್ಟೊಂದು ಕ್ಲಾರಿಟಿ ತುಂಬಾ ಜನಕ್ಕೆ ಇಲ್ಲ. ಯಾರೆಲ್ಲ ಸ್ಪಿರಿಚುವಲಿ ಗ್ರೋ ಆಗಿರ್ತಾರೆ, ಸ್ಪಿರಿಚುವಲಿ ಒಂದು ವೆರಿ ಲಾಂಗ್ ಬ್ಯೂಟಿಫುಲ್ ಲೆವೆಲ್ಗೆ ರೀಚ್ ಆಗಿರ್ತಾರೆ, ಅವ್ರಿಗೆ ಮಾತ್ರ ಇಷ್ಟೊಂದು ಬೆಟರ್ ಲೈಫ್ ನ ಲೀಡ್ ಮಾಡೋಕ್ಕಾಗೋದು. ಐ ಫೀಲ್ ಗ್ರೂಪ್ 1 ಯಾರೆಲ್ಲ ಇದ್ದೀರಾ, ನೀವು ಆಲ್ರೆಡಿ ಒಂದು ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಇದ್ದೀರಾ, ಸ್ಪಿರಿಚುವಲ್ ಜರ್ನಿಲಿ ಇದ್ದೀರಾ, ವಿಚ್ ಇಸ್ ವೆರಿ ಬ್ಯೂಟಿಫುಲ್, ಟ್ರಸ್ಟ್ ಮೀ. ಸೊ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮಲ್ಲಿ ಈ ಪರ್ಸನ್ಗೆ ಇಷ್ಟ ಆಗುತ್ತೆ ಅಂತ ನೋಡ್ತಾ ಇದೀನಿ. ವೆರಿ ಬ್ಯೂಟಿಫುಲ್ ಮೆಸೇಜ್, ನಂಗಂತೂ ತುಂಬಾ ಇಷ್ಟ ಆಯ್ತು. ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಇದನ್ನ ಕ್ಲೈಮ್ ಮಾಡ್ಕೋಬಹುದು ನೀವು. ಕಮೆಂಟ್ ಅಲ್ಲಿ 111 ಅಂತ ಹಾಕಿ ಗೈಸ್. ಅಂಡ್ ಏನನ್ಸ್ತು ಅಂತ ಹೇಳಿ ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಮಗೆ ವಾಟ್ಸ್ಆಪ್ ಮಾಡ್ಬೋದು ಅಂತ ಹೇಳ್ತಾ, ಎಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್ ಅಂಡ್ ಬಾಯ್. ಹಲೋ ಗಾಯ್ಸ್, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಇಮೇಜ್ ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಹೋಲ್ 2025 ಅಲ್ಲಿ ನಿಮ್ಮ ಲವ್ ಲೈಫ್ ಹೆಂಗಿರುತ್ತೆ, ಹೋಲ್ ಇಯರ್ಗೆ ಪ್ರಿಡಿಕ್ಷನ್. ಓಕೆ, ಅಂಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಆ ಒಂದು ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಇಟ್ಸ್ ಅನ್ ಏಂಜಲ್ ನಂಬರ್, ನಿಮಗೆ ನೀವು ಇಷ್ಟಪಟ್ಟಿರೋದನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ ರೈಟ್, ಸೊ ಎಸ್, ಚೆನ್ನಾಗಿ ಶಫಲ್ ಮಾಡ್ಕೊಳ್ಳೋಣ ಗೈಸ್. ಗ್ರೂಪ್ 2 ಅವ್ರಿಗೆ ಶಫಲ್ ಮಾಡ್ಕೊಳ್ಳೋ ಟೈಮಲ್ಲಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೋ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಓಕೆ, ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿರೋ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಎಟ್ ಎನಿ ಮೂಮೆಂಟ್ ವಾಟ್ಸ್ಆಪ್ ಮಾಡ್ಬೋದು. ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗ್ರೂಪ್ 2 ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ ನಿಮಗೆ ಅಂತ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಅಂತಾನೆ ಹೇಳಬಹುದು. ಸೊ ಲೆಟ್ಸ್ ಸಿ ಗೈಸ್. 2025 ಇದು ಬರೀ ಲವ್ ಅಂತ ಅಲ್ಲ, ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇರೋರ್ಗು ಬರುತ್ತೆ, ಆಲ್ರೆಡಿ ಮ್ಯಾರಿಡ್ ಲೈಫ್ ಎಂಟರ್ ಆದವ್ರಿಗೂ ಅನ್ವಯಿಸುತ್ತೆ. ಓಕೆ, ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ನಿಮಗೆ 2025. ಓ ಗಾಡ್, so many cards. ಈ ಕಾರ್ಡ್ ಇದೆಲ್ಲ, ಇಟ್ಸ್ ವೆರಿ ಸ್ಲಿಪ್ಪರಿ ಗೈಸ್, ಇಟ್ಸ್ ವೆರಿ ಸ್ಲಿಪ್ಪರಿ, ತುಂಬಾ ಬೇಗ ಜಾರುತ್ತೆ. ಓಕೆ, ಆಲ್ ರೈಟ್, ನಮಗೆ ಒಂದು ಫಸ್ಟ್ ಮೆಸೇಜ್. ಓಕೆ, ಫಸ್ಟ್ ನಾವು ರಿವೀಲ್ ಮಾಡೋದು ಬೇಡ, ಇದನ್ನ ಇಲ್ಲಿ ಇಟ್ಟು ಬಿಡೋಣ. ನೆಕ್ಸ್ಟ್ ಒನ್ ಮೋರ್ ಕಾರ್ಡ್ನ ಪುಲ್ ಮಾಡೋಣ ಫ್ರಮ್ ದಿಸ್ ಒರಾಕಲ್ ಮೆಸೇಜ್. ಇನ್ನಷ್ಟು ಕ್ಲಾರಿಟಿ ನಮಗೆ ಸಿಕ್ಕದ ಮೇಲೆ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಲವ್ ಲೈಫ್ ಹೆಂಗಿತ್ತು ಮುಂಚೆ, ಇಲ್ಲಿವರೆಗೂ ನೀವು ಒಂದು ಯಾವ ಎನರ್ಜಿನ ತಗೊಂಡು ಬರ್ತಾ ಇದ್ದೀರಾ 2025 ಅಂತ ಬಂದ್ರೆ, ಲೆಟ್ಸ್ ಸಿ ದಾಟ್.
ಆಲ್ರೈಟ್, ಒಂದು ಮೆಸೇಜ್ ಬಂತು. ಓಕೆ ಗೈಸ್, ಸೊ ಲೆಟ್ಸ್ ಸಿ. ಒಂದು ಕಾರ್ಡ್ ಆಲ್ರೆಡಿ ನೋಡಿರ್ತೀರ ನೀವು, ವೀಲ್ ಆಫ್ ಫಾರ್ಚ್ಯೂನ್, ಅಂಡ್ ವಿತ್ ದ ಮೆಸೇಜ್ ವೈ ಇಸ್ ಇಟ್ ದಟ್ ಯು ಲವ್ ಮೀ. ಓಕೆ, ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ ಇಲ್ಲಿ ನಂಗೆ, ಗ್ರೂಪ್ 2. ಮೇ ಬಿ ನಿಮ್ಮ ಲೈಫ್ ಅಲ್ಲಿ ಆಲ್ರೆಡಿ ಯಾರೋ ಇದ್ದಾರೆ ಹೂ ಲವ್ಸ್ ಯು ವೇ ಟು ಮಚ್. ಅವ್ರ ಮೇಲೆ ನಿಮಗೂ ಫೀಲಿಂಗ್ಸ್ ಇದೆ. ಈವನ್ ಯು ಲೈಕ್ ದಟ್ ಪರ್ಸನ್ ಆಸ್ ವೆಲ್. ಐ ಗೆಸ್ ತುಂಬಾ ಜನ ಇಲ್ಲಿ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ ನೀವು, ಅಥವಾ ತುಂಬಾ ಜನ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ ವೇರ್ ನಿಮ್ ಇಬ್ರು ಫೀಲಿಂಗ್ಸ್ ಚೆನ್ನಾಗಿ ಗೊತ್ತು. ಬಟ್ ಇಲ್ಲಿ ಕ್ವೆಶನ್ ಮಾರ್ಕ್ ಬಂದಿರೋದ್ರಿಂದ ಇಟ್ಸ್ ಅನ್ ಇಂಡಿಕೇಶನ್. ಮೇ ಬಿ ನೀವ್ ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ ಅಂದ್ರೆ ಗೈಸ್, ಗ್ರೂಪ್ 2, ಮೇ ಬಿ ನೀವು ನಿಮ್ಮ ಆಕ್ಚುಯಲ್ ಫೀಲಿಂಗ್ಸ್ ನ ಹೇಳ್ಕೊಳಕ್ ಆಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಒಂದು ಫೀಲಿಂಗ್ಸ್ ಅಲ್ಲಿ ಟೋಟಲಿ ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇದೀನಿ. ಒಂದ್ ಪಾಯಿಂಟ್ ಅಲ್ಲಿ ನಿಮಗೆ ತುಂಬಾ ಫೀಲ್ ಆಗುತ್ತೆ, ಓಕೆ ಈ ಪರ್ಸನ್ ಮೇಲೆ ತುಂಬಾ ಫೀಲ್ ಆಗುತ್ತೆ ನಿಮಗೆ, ಓಕೆ ಒಂದು ಎಮೋಷನಲ್ ಕನೆಕ್ಷನ್ ಇದೆ, ಎಮೋಷನಲ್ ಬಾಂಡಿಂಗ್ ಇದೆ, ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಅಂತ ನಿಮಗೆ ಫೀಲ್ ಆಗುತ್ತೆ ಒಂದ್ ಪಾಯಿಂಟ್ ಅಲ್ಲಿ. ಅಂಡ್ ವೆರಿ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನಿಮಗೇನೆ ಫೀಲ್ ಆಗುತ್ತೆ, ನಾನು ಇವಾಗ ನಿಜವಾಗ್ಲೂ ಈ ಒಂದು ಫೀಲಿಂಗ್ಸ್ ನ ಅಪ್ರಿಶಿಯೇಟ್ ಮಾಡ್ಬೇಕಾ, ನಿಜವಾಗ್ಲೂ ನಾನು ಇದನ್ನ ಪುಷ್ ಮಾಡ್ಬೇಕಾ ಈ ಒಂದು ಸಿಚುವೇಶನ್ ಲವ್ ಕಡೆಗೆ ಅಂತ ನಿಮಗ್ ನೀವೇ ಕ್ವೆಶನ್ ಮಾಡ್ಕೊಂತ ಇದ್ದೀರಾ. ಸೊ ನಿಮ್ಮ ಒಂದು ಫೀಲಿಂಗ್ಸ್ ಅಂತ ಬಂದ್ರೆ ಡೆಫಿನೆಟ್ಲಿ ನೀವು ಈ ಪರ್ಸನ್ಗೆ ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ನ ನಿಮ್ ಲೈಫ್ ಅಲ್ಲಿ ಕೊಟ್ಟಿದ್ದೀರಾ, ಕೊಟ್ಟಿಲ್ಲ ಅಂತ ಅಲ್ಲ. ಒಂದು ನಿಮಗೆ ತುಂಬಾ ಸತಿ ಅನ್ಸಿದೆ ಈ ಪರ್ಸನ್ಗೂ ನಿಮ್ಗೂ ಏನೋ ಡೆಸ್ಟಿನಿ ಇದೆ ಅಂತ, ಬಟ್ ಆ ಒಂದು ಫ್ಲಕ್ಚುಯೇಷನ್ ನೋಡ್ತಾ ಇದೀನಿ ಬಿಟ್ರೆ ಒಂದೇ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ನಿಮಗೆ ಒಂದು ಕನ್ಫರ್ಮೇಶನ್ ಸಿಗ್ತಾ ಇಲ್ಲ. ಈ ಪರ್ಸನ್ ನಿಜವಾಗ್ಲೂ ನನ್ನ ಡೆಸ್ಟೈನ್ಡ್ ಪಾರ್ಟ್ನರ್ ಅಥವಾ ನನ್ನ ಸೋಲ್ಮೇಟ್, ಒಂದು ಲಾಂಗ್ ಟರ್ಮ್ ನನ್ನ ಜೊತೆ ಇರ್ತಾರ, ಆ ತರ ಪರ್ಸನ್ ಇವರು. ಲೈಕ್ ನಿಮಗೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಬಿಕಾಸ್ ವೀಲ್ ಆಫ್ ಫಾರ್ಚ್ಯೂನ್ ಅಂದ್ರೆ ಒಂದು ವೀಲ್ ತರ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ಸೊ ನಿಮಗೆ ಫಿಕ್ಸ್ ಆಗಕ್ ಆಗ್ತಾ ಇಲ್ಲ ಈ ಪರ್ಸನ್ ಮೇಲೆ ಅಂತ ಅನ್ಸ್ತಾ ಇದೆ ಗ್ರೂಪ್ 2. ಸೊ ನೀವು ಕ್ವೆಶನ್ ಮಾಡ್ತಾ ಇದ್ರೆ ಲೈಕ್ ವೈ ಇಸ್ ಇಟ್ ದಟ್ ಯು ಲವ್ ಮೀ, ಯಾಕೆ ನನ್ನ ಇಷ್ಟಪಡ್ತಾ ಇದೀಯಾ, ರೀಸನ್ ಏನು. ಮೇ ಬಿ ನಿಮಗೆ ಒಂದ್ ಕಡೆ ಒಂದು ಕನ್ಫರ್ಮೇಶನ್ ಬೇಕು, ಇವ್ರು ನಿಜವಾಗ್ಲೂ ನನ್ನ ಲವ್ ಮಾಡ್ತಾ ಇದಾರೆ, ಲವ್ ಮಾಡ್ತಾ ಇದ್ರು ಯಾವ ಕಾರಣಕ್ಕೆ ಲವ್ ಮಾಡ್ತಾ ಇದಾರೆ, ನನ್ನ ಅಪಿಯರೆನ್ಸ್ ನೋಡಿ ಲವ್ ಮಾಡ್ತಾ ಇದಾರೆ, ನನ್ನ ಪರ್ಸನಾಲಿಟಿ ನೋಡಿ ಲವ್ ಮಾಡ್ತಾ ಇದಾರ, ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡಿ ಲವ್ ಮಾಡ್ತಾ ಇದಾರ. ಮೇ ಬಿ ನಿಮಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಅವ್ರ ಆಕ್ಚುಯಲ್ ರೀಸನ್ ಏನು, ಅವ್ರ ನಿಜವಾದ ರೀಸನ್ನೇ ಕೊಡ್ತಾ ಇದಾರ. ಐ ಗೆಸ್ ಟ್ರಸ್ಟ್ ಇಶ್ಯೂಸ್ ಸ್ವಲ್ಪ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಕನ್ಫರ್ಮೇಶನ್ ಅಥವಾ ನಿಮಗೆ ಅವ್ರನ್ನ ಕಂಪ್ಲೀಟ್ ಆಗಿ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸಿ ಇವಾಗ ಸ್ಟಿಲ್ ಮೋರ್ ಮೆಸೇಜಸ್ ಗ್ರೂಪ್ 2 ಅವ್ರಿಗೆ 2025 ಲವ್ ಲೈಫ್ ಬಗ್ಗೆ ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ಏನ್ ಬರುತ್ತೆ ಅಂತ. ಲೆಟ್ಸ್ ಸಿ ಗ್ರೂಪ್ 2. ಲೆಟ್ಸ್ ಸಿ ಗ್ರೂಪ್ 2 ಅವ್ರಿಗೆ ಏನ್ ಮೆಸೇಜ್ ಇದೆ ಅಂತ. ಎಟ್ ಎನಿ ಮೂಮೆಂಟ್ ನೀವು ಕ್ಲೇಮ್ ಮಾಡ್ಕೋಬಹುದು ಗೈಸ್, ನಿಮಗೆ ಗೊತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದ್ ಅಂತ ಹಾಕೋದಷ್ಟೇ. ಗ್ರೂಪ್ 2 ಅವರಿಗೆ ಇನ್ನು 2025 ಲವ್ ಲೈಫ್ ಬಗ್ಗೆ ಏನ್ ಮೆಸೇಜ್ ಇದೆ. ಆಲ್ ರೈಟ್, ಸೊ ರಿವೀಲ್ ಮಾಡೋಣ ಗೈಸ್. ಇವಾಗ ಒಂದ್ ಮೆಸೇಜ್ ಬಂದಿದೆ, ಬ್ಯಾಡ್ ಕರ್ಮ, and second message, cyber bully, you are being bullied online or they are has suffered from it. Okay, so one thing is for sure, group 2 ಯಾರೆಲ್ಲ ನಿಮ್ಮನ್ನ ನೋಡ್ತಾ ಇದ್ದೀರಾ, ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ ಅನ್ನೋದನ್ನ ನೋಡ್ತೇನೆ. ಅಂದ್ರೆ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಒಂದಷ್ಟು ಸ್ಕಿಲ್ಸ್ಗಳಿದೆ, ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಯಾವುದೋ ಒಂದು ಗುರಿ ಬಗ್ಗೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ತುಂಬಾ ಜನ ಏನ್ ನಿಮ್ನ ನೋಡ್ತಾರಲ್ಲ ಅವ್ರಿಗೊಂದು ಫೀಲ್ ಆಗುತ್ತೆ, ಯಾಕೆ ಇವರು ಓವರ್ಲಿ ಒಬ್ಸೆಸ್ಡ್ ಆಗಿದ್ದಾರೆ ಕರಿಯರ್ ಮೇಲೆ ಆಗಿರ್ಬೋದು, ಯಾಕೆ ಇವರು ಓವರ್ಲಿ ಒಬ್ಸೆಸ್ಡ್ ಆಗಿದ್ದಾರೆ ಒಂದು ಗೋಲ್ ಮೇಲೆ ಇಟ್ಕೊಂಡಾದ್ರೂ ಆಗಿರ್ಬೋದು. ಇದು ಹೆಂಗೆ ಅಂತ ಅಂದ್ರೆ, ಮೇ ಬಿ ಜನರು ಯಾವಾಗ ನಿಮ್ನ ನೋಡ್ತಾರಲ್ವಾ ನಿಮ್ನ ತುಂಬಾ ಸೀರಿಯಸ್ ಆಗಿ ತಗೊಂತಾರೆ, ಯಾವುದೇ ರೀತಿಯಾಗಿನೂ ಫನ್ನಿ ವೇಯಲ್ಲಿ ತಗೊಳಲ್ಲ. ತುಂಬಾ ಸೀಕ್ರೆಟ್ಸ್ ನಿಮ್ಮ ಲೈಫಲ್ಲಿ ಇದೆ ಅಂತ ಯೋಚನೆ ಆಗತ್ತೆ ನಿಮ್ನ ನೋಡಿದಾಗ. ಮೇ ಬಿ ನಿಮ್ಮ ಸುತ್ತ ನೀವು ಒಂದು ಗಾರ್ಡ್ನ ಹಾಕೊಂಡ್ ಬಿಟ್ಟಿರ್ತೀರ, ಅಷ್ಟು ಈಸಿಯಾಗಿ ಯಾರು ಓಪನ್ ಅಪ್ ಆಗಲ್ಲ. ಓಪನ್ ಅಪ್ ಆಗಲ್ಲ ಅನ್ನೋದ್ಕಿಂತನೂ
ತುಂಬಾ ಜನ ರೆಸ್ಪೆಕ್ಟ್ ಕೊಡ್ತಾರೆ, ಅದೇ ಎಟ್ ದ ಸೇಮ್ ಟೈಮ್ ನಿನ್ನ ನೋಡೋ ಸ್ವಲ್ಪ ಭಯನೂ ಆಗುತ್ತೆ. ಅಂದ್ರೆ ಐ ಡೋಂಟ್ ನೋ ನಿಮಗೆ ಆ ಥರದೊಂದು ಏನ್ ಪವರ್ ಇದೆ, ಆ ಥರದೊಂದು ಏನ್ ಟ್ಯಾಲೆಂಟ್ ಇದೆ ಅಂತ. ಇವಾಗ ಭಯ ಇದ್ದಲ್ಲೇ ರೆಸ್ಪೆಕ್ಟ್ ಇರೋದು. ಬಟ್ ಈ ಒಂದು ಮೆಸೇಜ್ ಬಂದಾಗ ಪೀಪಲ್ ನಿಮ್ಮ ನೋಡಿದಾಗ ಏನೋ ಒಂದು ಬ್ಯಾಡ್ ಸಿಚುವೇಶನ್ ಥ್ರೂ ಹೋಗಿದ್ದೀರಾ ನೀವು, ಅಥವಾ ಯಾವುದೋ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಥ್ರೂ ಹೋಗಿದ್ದೀರಾ ನೀವು ನಿಮ್ಮ ಲೈಫಲ್ಲಿ. ಅದಕ್ಕೆ ನೀವು ಯಾರನ್ನೂ ಅಷ್ಟು ಈಸಿಯಾಗಿ ನಂಬಲ್ಲ, ಅದಕ್ಕೆ ನೀವು ಯಾರನ್ನೂ ಅಷ್ಟು ಈಸಿಯಾಗಿ ಫ್ರೆಂಡ್ಸ್ ಮಾಡ್ಕೊಳ್ಳೋದಾಗ್ಲಿ ಕ್ಲೋಸ್ ಮಾಡ್ಕೊಳ್ಳೋದಾಗ್ಲಿ ಮಾಡಲ್ಲ. ಐ ಗೆಸ್ ಒಂದ್ಸತಿ ನೀವು ಯಾವುದೋ ಒಂದು ವಿಚಾರದಲ್ಲಿ ಮೋಸ ಹೋಗಿದ್ರಿ ಅನ್ಸುತ್ತೆ. ಗ್ರೂಪ್ 2 ಇದೆಲ್ಲ ನಿಮ್ಮ ಪರ್ಸ್ನಾಲಿಟಿಗೆ ಅನ್ವಯಿಸಿದ್ರೆ, ಅಥವಾ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ತರ ಆಗಿದ್ರೆ, ಯಾರನ್ನೋ ತುಂಬಾ ನಂಬಿದ್ರಿ, ಮೋಸ ಮಾಡಿದ್ರು ಅವರು, ಆನ್ಲೈನ್ ಅಲ್ಲಿ ಆಗಿರ್ಬೋದು ಎಸ್ಪೆಷಲಿ. ಎಲ್ಲೋ ಒಂದ್ ಕಡೆ ನೀವು ಅದೇ ಟ್ರಸ್ಟ್ ಇಶ್ಯೂಸ್ ನ ಕ್ಯಾರಿ ಮಾಡ್ಕೊ ಬರ್ತಾ ಇದ್ದೀರಾ ಅಂತ ನಿಮ್ನ ನೋಡ್ದವ್ರಿಗೆ ಫೀಲ್ ಆಗತ್ತೆ. ಐ ಡೋಂಟ್ ನೋ, ಐ ಫೀಲ್ ಪೀಪಲ್ ನಿನ್ನ ನೋಡಿದಾಗ ನೀವೊಂದು ಕಂಪ್ಲೀಟ್ಲಿ ಡಿಫಿಕಲ್ಟ್ ಜರ್ನಿನ ಫೇಸ್ ಮಾಡ್ತಾ ಇದ್ದೀರಾ ಲೈಫಲ್ಲಿ ಅನ್ನೋದನ್ನ ನೋಡ್ತಾರೆ. ಕಂಪ್ಲೀಟ್ಲಿ ಲೈಫಲ್ಲಿ ನಿಮಗೆ ಏನೋ ಒಂದು ಡಿಫಿಕಲ್ಟ್ ಇದೆ, ಚಾಲೆಂಜಸ್ ಇದೆ, ಅದನ್ನ ಫೇಸ್ ಮಾಡ್ತಾ ಇದ್ದೀರಾ ಬಿಕಾಸ್ ಆಫ್ ಬ್ಯಾಡ್ ಕರ್ಮ ಇಲ್ಲಿ ಬಂದಿರೋದ್ರಿಂದ. ಒಂದು ಚಾಲೆಂಜಿಂಗ್ ಫೇಸ್ ಅಲ್ಲಿ ಹೋಗ್ತಾ ಇದ್ದೀರಾ ಅನ್ಸ್ತಾ ಇದೆ ಕರೆಂಟ್ಲಿ. ದಟ್ ಈಸ್ ವಾಟ್ ಪೀಪಲ್ ನಿಮ್ಮನ್ನ ನೋಡಿದಾಗ ಅದನ್ನ ಜಾಸ್ತಿ ಹೈಲೈಟ್ ಆಗುತ್ತೆ. ಅಂದ್ರೆ ಓಕೆ, ಈ ಪರ್ಸನ್ ಲೈಫಲ್ಲಿ ಏನೋ ಚಾಲೆಂಜಿಂಗ್ ಸಿಚುವೇಶನ್ಸ್ ಆಗ್ತಾ ಇದೆ, ಈ ಪರ್ಸನ್ ಲೈಫ್ ಅಷ್ಟು ಈಸಿ ಇಲ್ಲ, ನಾವ್ ಅನ್ಕೊಂಡಷ್ಟು ಈಸಿ ಇಲ್ಲ, ಏನೋ ಒಂದು ತುಂಬಾ ತುಂಬಾ ಏನೋ ಕಷ್ಟದಲ್ಲಿ ಹೋಗ್ತಾ ಇದಾರೆ, ಅಥವಾ ಶಿ ಆರ್ ಹಿ ಇಸ್ ಗೋಯಿಂಗ್ ಥ್ರೂ ಅ ಲಾಟ್ ಅಂತ ಜನರು ನಿಮ್ನ ನೋಡ್ತಾ ಇದ್ದಾರೆ. ನಾಟ್ ಎಕ್ಸಾಕ್ಟ್ಲಿ, ಬಟ್ ಮೇ ಬಿ ನೀವು ಒಂದು ಲೋ ಫೇಸ್ ಅಲ್ಲಿ ಹೋಗ್ತಿರ್ಬೋದು. ಇಟ್ಸ್ ಕ್ವೈಟ್ ನಾರ್ಮಲ್. ಅಗೇನ್ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಒಂದು ರೀಸೆಂಟ್ ಆಗಿ ಏನಾದ್ರು ಫೇಲ್ಯೂರ್ಸೋ, ಒಂದು ಡೌನ್ ಸೈಡೋ, ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಏನೋ ಥ್ರೂ ಹೋಗ್ತಾ ಇದ್ದೀರ ನೀವು. ಈ ಜನರು ಅದನ್ನ ಆಕ್ಚುಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಓಕೆ, ಇನ್ನು ನೋಡೋಣ 2025 ಲವ್ ಲೈಫ್ ಬಗ್ಗೆ ನಿಮಗೆ ಏನು ಮೆಸೇಜ್ ಇದೆ ಅಂತ ಗಾಯ್ಸ್. ನೇಚರ್ ಆಫ್ ದ ರಿಲೇಶನ್ಶಿಪ್, ನೀವೇನ್ 2025 ಅಲ್ಲಿ ನೇಚರ್ ಆಫ್ ದ ರಿಲೇಶನ್ಶಿಪ್ ಅನ್ನೋದು ನೋಡೋಣ. ಲೆಟ್ಸ್ ಸಿ ಇನ್ನು ನಿಮಗೆ ಏನೆಲ್ಲ ಮೆಸೇಜಸ್ ಅನ್ಫೋಲ್ಡ್ ಆಗಲಿದೆ ಅಂತ. ಗ್ರೂಪ್ 2 2025 ಅಲ್ಲಿ ಯಾವ ರೀತಿಯಾದ ಒಂದು ನೇಚರ್ ಇರುತ್ತೆ ರಿಲೇಶನ್ಶಿಪ್ದು. ಓಕೆ, ದ ವೇ ಇದ್ ಬಂದು ಇಲ್ಲಿ ಹೊಡಿತಲ್ವಾ, ಎಲ್ಲೋ ಒಂದ್ ಕಡೆ ನಿಮ್ಮ ಬ್ಯಾಡ್ ಕರ್ಮನ ತೆಗ್ದಾಕುತ್ತೆ ಈ ಒಂದು ರಿಲೇಶನ್ಶಿಪ್ ಅಂತ ಫೀಲ್ ಆಗ್ತಾ ಇದೆ. ಓಕೆ, ಲೆಟ್ಸ್ ಸಿ, ಲೆಟ್ಸ್ ಗಿವ್ ಇಟ್ ಮೋರ್ ಕ್ಲಾರಿಟಿ. ದೆರ್ ಈಸ್ ಟು ದ ಸಿ ಅಂದ್ರೆ ಒಂದು ಪ್ರಾಪರ್ ವೇಗ್ ಹೋಗ್ತಾ ಇದೆ, ಒಂದು ಫೈನಲಿ ಅಪ್ಸ್ ಅಂಡ್ ಡೌನ್ಸ್ ನ ಫೇಸ್ ಮಾಡ್ಬಿಟ್ಟು ಇವಾಗ ಒಂದು ದೋಣಿ ಒಂದು ಕಡೆ ಸಾಕ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಟು ದ ಸಿ ಅಂದ್ರೆ ಓಕೆ, ಒನ್ ಥಿಂಗ್ ಇಸ್ ಫಾರ್ ಶೋರ್, ಈ ಒಂದು ಮೆಸೇಜ್ ಬಂದಿದೆ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ಯಾರು 2025 ಅಲ್ಲಿ ನಿಮ್ಮ ಲವ್ ಲೈಫ್, ಈ ಪರ್ಸನ್ ಆಗಿರ್ಬೋದು, ಯಾರು ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರೆ ಅವರು ಆಗಿರ್ಬೋದು ಗಾಯ್ಸ್. ಆಗಿರ್ಬಾರ್ದು ಅಂತ ಯಾವುದೇ ಒಂದು ಮೇಜರ್ ಥಿಂಗ್ ನಾನು ನೋಡ್ತಾ ಇಲ್ಲ ಇಲ್ಲಿ. ಬಟ್ ಇಟ್ ಈಸ್ ಅನ್ ಇಂಡಿಕೇಶನ್ ದಟ್ 2025 ಅಲ್ಲಿ ಯಾವ ಒಂದು ರಿಲೇಶನ್ಶಿಪ್ಗೆ ನೀವು ಎಂಟರ್ ಆಗ್ತೀರಾ, ಆ ಪರ್ಸನ್ ನಿಮ್ಮ ಯಾವ ಒಂದು ಲೈಫ್, ಯಾವ ಚಾಯ್ಸಸ್ಗೂ ರಿಸ್ಟ್ರಿಕ್ಟ್ ಮಾಡಲ್ಲ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇಲ್ಲಿ ಬೇಡ, ಅಲ್ಲಿ ಯಾಕೆ ಹೋಗ್ತೀಯಾ, ಆ ಡಿಸಿಷನ್ ಯಾಕೆ ಚೂಸ್ ಮಾಡಿದೆ, ಈ ಪಾತ್ನ ಯಾಕೆ ಚೂಸ್ ಮಾಡಿದೆ ಅಂತ ಕ್ವೆಶನ್ ಮಾಡೋ ಪರ್ಸನ್ ಸಿಗಲ್ಲ. ಮೇ ಬಿ ನಿಮ್ಮ ಎವ್ರಿ ಡಿಸಿಷನ್ಗೂ ಸಪೋರ್ಟ್ ಮಾಡೋ ಪರ್ಸನ್ ಸಿಗ್ತಾರೆ 1 ಪಾಯಿಂಟ್. ಅಂಡ್ ನೀವಿಬ್ರು ಹೆಂಗಿರ್ತೀರ ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ಯಾವುದೇ ರೀತಿಯಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಸೆಟಪ್ ಮಾಡ್ಕೊಳಲ್ಲ. ಹಿಂಗೆ ಇರ್ಬೇಕು, ಬೆಳಗ್ಗೆ ಇಷ್ಟೇ ಗಂಟೆಗೆ ಹೇಳ್ಬೇಕು, ಇವ್ರ ಹ್ಯಾಬಿಟ್ ಹಿಂಗೆ ಇರ್ಬೇಕು, ನನ್ನ ಹ್ಯಾಬಿಟ್ ಹಿಂಗೆ ಇರ್ಬೇಕು, ಈ ತರ ಅನ್ವಾಂಟೆಡ್ ರೆಸ್ಟ್ರಿಕ್ಷನ್ಸ್ ನ ಇಬ್ರಿಗಿಬ್ರು ಮಾಡ್ಕೊಳಲ್ಲ. ಇಬ್ರು ಹೆಂಗಿರ್ತೀರ ಅಂದ್ರೆ ಗೋ ವಿತ್ ದ ಫ್ಲೋ, ನೋಡೋಣ ಎಲ್ಲಿ ತನಕ ಹೋಗುತ್ತೆ. ಮೇ ಬಿ ಆ ಒಂದು ರಿಲೇಶನ್ಶಿಪ್ಗೆ ಕಮಿಟ್ಮೆಂಟ್ ಅನ್ನೋ ಟ್ಯಾಗ್ ನ ಫಸ್ಟೇ ಕೊಡ್ಕೊಳಲ್ಲ ನೀವು. ಕಮಿಟ್ಮೆಂಟ್ ಅಂತ ಟ್ಯಾಗ್ ನ ಫಸ್ಟೇ ಕೊಡ್ಕೊಂಡು ಓಕೆ ಇವಾಗ ಒಂದು ಕಮಿಟ್ಮೆಂಟಿಗೆ ಬಂದಿದೀವಿ, ಇವಾಗ ಒಂದು ಮ್ಯಾರೇಜ್ ಅಲ್ಲಿ ಇದೀವಿ, ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇನ್ ಮೇಲೆ ಫಾಲೋ ಮಾಡಬೇಕು. ಓಕೆ, ನನ್ನ ಫ್ಯಾಮಿಲಿಲಿ ಈ ಹಬ್ಬನ ಹಿಂಗ್ ಆಚರಿಸ್ತಾರೆ, ಇವರು ಹಿಂಗೆ ಆಚರಿಸ್ಬೇಕು
ಇವರು ಮನೆಗೆಲ್ಲ ಜನರನ್ನ ಕರಿಬಾರ್ದು, ನೆಂಟರನ್ನ ಕರಿಬಾರ್ದು. ಸೊ ಹಿಂಗೆಲ್ಲ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಟು ದ ಸಿ ಅಂದ್ರೆ ವಾಟರ್ ಬಗ್ಗೆ ಮೇನ್ ಆಗಿ ಫೋಕಸ್ ಮಾಡಿ, ಅಲ್ಲಿ ವಾಟರ್ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇದೆ. ಈ ಒಂದು ಪರ್ಸನ್ ನೋಡ್ಬೋದು ನೀವು, ಏನ್ರ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಂತ ಇಲ್ಲ, ಏನೋ ಒಂದು ಬುಕ್ ಓದ್ತಾ ಇದೆ ಅನ್ನೋ ತರ ಇದೆ, ಏನೋ ಒಂದ್ ಕೆಳಗೆ ಆರಾಮಾಗಿ ಕೂತ್ಕೊಂಡಿದ್ದಾಳೆ, ಬಟ್ ಫ್ಲೋ ಅಲ್ಲಿ ಹೋಗ್ತಾ ಇದ್ದಾಳೆ. ಆ ಬೋಟ್ ನ ಯಾವ ಡೈರೆಕ್ಷನ್ ಅಲ್ಲೂ ತಿರುಗಿಸ್ತಾ ಇಲ್ಲ. ಶಿ ಇಸ್ ಫೈನ್, ಹೆಂಗ್ ಹೋಗ್ತಾ ಇದೆ, ಶಿ ಇಸ್ ಫೈನ್ ವಿತ್ ಇಟ್. ಸೊ ನೀವ್ ಯಾವ ಒಂದು ರಿಲೇಶನ್ಶಿಪ್ ಬರ್ತೀರಾ ಅಲ್ವಾ 2025 ಅಲ್ಲಿ, ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಒನ್ ಥಿಂಗ್, ಯಾವುದೇ ರೀತಿಯಾದ ಮೇಜರ್ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ನಿಮ್ಮಿಂದ ಆಗಿರ್ಬೋದು, ಪಾರ್ಟ್ನರಿಗೆ ನಿಮ್ ಕಡೆಯಿಂದ ಆಗಿರ್ಬೋದು. ಮೇಜರ್ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಅದು ಹೆಂಗಿರುತ್ತೆ ಹಂಗೆ ಆಕ್ಸೆಪ್ಟ್ ಮಾಡ್ಕೊಂತಾರೆ. ನಿಮ್ಮ ಡೈಲಿ ಹ್ಯಾಬಿಟ್ಸ್ ಹೆಂಗಿರುತ್ತೆ ಹಂಗೆ ಆ ಪಾರ್ಟ್ನರ್ ನಿಮ್ನ ಆಕ್ಸೆಪ್ಟ್ ಮಾಡ್ತಾರೆ, ಬಿಟ್ರೆ ಯಾವುದೇ ಕಾರಣಕ್ಕೂ ರಿಸ್ಟ್ರಿಕ್ಷನ್ಸ್ ಅನ್ನೋದು ಇರಲ್ಲ. ಬಿಕಾಸ್ ನೀವಿಬ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರ. ಮೇ ಬಿ ಐ ಫೀಲ್ ಗ್ರೂಪ್ 2 ಏನಿದ್ದೀರಾ, ತುಂಬಾ ಜನ ಡೈರೆಕ್ಟ್ ಮದ್ವೆಗೆ ಜಂಪ್ ಆಗಲ್ಲ, ಡೇಟಿಂಗ್ ಫೇಸ್ ಅನ್ನೋದಕ್ಕೆ ಎಂಟರ್ ಆಗ್ತೀರಾ ನೀವು 2025. ಮೇ ಬಿ ಲಿವ್ ಇನ್ ರಿಲೇಶನ್ಶಿಪ್ ಆಗಿರಬಹುದು. ಮೇ ಬಿ ಏನು ಅದಕ್ಕೊಂದು ಚಾನ್ಸ್ ಕೊಡ್ತೀರಾ, ನೋಡೋಣ ಎಲ್ಲಿವರೆಗೂ ಹೋಗುತ್ತೆ. ಏನು ಇವಾಗ್ಲೇ ಜಂಪ್ ಆಗೋದು ಬೇಡ ಕಮಿಟ್ಮೆಂಟ್ ಅಥವಾ ಮದ್ವೆ ಅಂತ. ಲೆಟ್ ಸಿ ವೇರ್ ಇಟ್ ಟೇಕ್ಸ್ ಅನ್ನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ. ಬಟ್ ದ ಬೆಸ್ಟ್ ಪಾರ್ಟ್ ಅಂದ್ರೆ 7 ಬಂದಿದೆ ಇಲ್ಲಿ. 7 ಅಗೇನ್ ಇಟ್ಸ್ ಪಾರ್ಟ್ನರ್ಶಿಪ್ ಹೌಸ್ ಬಗ್ಗೆ ಹೇಳುತ್ತೆ. ಅಗೇನ್ ಕೇತು ನಂಬರ್, ಇಟ್ಸ್ ಅನ್ ಇಂಡಿಕೇಶನ್ ನೀವು ಡೆಫಿನೆಟ್ಲಿ ಸ್ಪಿರಿಚುವಲ್ ಪಾತ್ ಕಡೆ ಫಾಲೋ ಆಗ್ತೀರಾ 2025 ಅಲ್ಲಿ ಅಂತ. ಬಿಕಾಸ್ ನಾವ್ ಎಲ್ಲರೂ ಇವಾಗ ನಮಗೊಂದು ಜೀವನ ಸಿಕ್ಕಿರೋದು ಯಾಕೆ, ಕೆಲಸ ಮಾಡಕ್ಕೋ, ಒಂದು ರಿಲೇಶನ್ಶಿಪ್ ನ ಕಂಪ್ಲೀಟ್ ಮಾಡೋದಕ್ಕೋ ಅಲ್ಲ. ಬಿಕಾಸ್ ನಾವ್ ಅನ್ಕೊಂತೀವಿ ಓಕೆ ನಮ್ಮ ಫ್ಯಾಮಿಲಿ ಅವರು ನಮಗೊಂದು ಪ್ರೆಷರ್ ಹಾಕಿರ್ತಾರೆ, ಮದ್ವೆ ಆಗ್ಲೇಬೇಕು ಅಂತ. ಬಟ್ ಎಲ್ಲರ ಲೈಫಲ್ಲೂ ಮದ್ವೆ ಆಗ್ಬಿಟ್ರೆ ಅಷ್ಟೇ ಜೀವನ ಅಲ್ಲ. ಅವರು ಈ ಒಂದು ಏನೋ ಹೊಸ ಜೀವನ ತಗೊಂಡಿರೋ ರೀಸನ್, ಈ ಒಂದು ಭೂಮಿ ಮೇಲೆ ಬರೋದಕ್ಕೆ ರೀಸನ್ ಬೇರೆ ಏನೋ ಆಗಿರುತ್ತೆ, ಬೇರೆ ಏನೋ ಫುಲ್ಫಿಲ್ ಮಾಡಕ್ ಆಗಿರುತ್ತೆ. ಮದ್ವೆನೇ ಒಂದು ಡೆಸ್ಟಿನೇಷನ್ ಅಲ್ಲ, ಎಲ್ಲಾರ್ಗೂ ಹಣೆ ಬರೋದಲ್ಲಿ ಒಂದೇ ಬರ್ದಿರಲ್ಲ, ರೈಟ್? ಸೊ ಐ ಗೆಸ್ ಗ್ರೂಪ್ 2 ಎಸ್ಪೆಷಲಿ ನೀವು ಈ ಒಂದು ವರ್ಲ್ಡ್ ಅಥವಾ ಈ ಒಂದು ಭೂಮಿಗೆ ಯಾಕೆ ಬಂದಿದ್ದೀರಾ, ಅದ್ರ ರೀಸನ್ ಇಟ್ಸ್ ಸಮಥಿಂಗ್ ಎಲ್ಸ್. ಬಟ್ ಕಮಿಟ್ಮೆಂಟ್ ಅಥವಾ ಮ್ಯಾರೇಜ್ ಇಸ್ ಪಾರ್ಟ್ ಆಫ್ ಇಟ್. ಆಲ್ ರೈಟ್. ಸೊ ಐ ಗೆಸ್ ನೀವು ಆ ತರ ಯೋಚನೆ ಮಾಡ್ಕೊಂಡು ಒಂದು ಪರ್ಸನ್ ಜೊತೆ ಗೋಯಿಂಗ್ ವಿತ್ ದ ಫ್ಲೋ ತರ ಹೋಗ್ತೀರಾ. ದೇರ್ ವೋಂಟ್ ಬಿ ರಿಸ್ಟ್ರಿಕ್ಷನ್ಸ್, ದೇರ್ ವೋಂಟ್ ಬಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆ ತರ ಒಂದು ಬಾಂಡಿಂಗ್ ಅಲ್ಲಿ ಇರ್ತಾರೆ. ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲ, ಓಕೆ ನನಗೆ ಯಾಕೆ ಸರ್ಪ್ರೈಸ್ ಮಾಡ್ಲಿಲ್ಲ, ನಂಗೆ ಯಾಕೆ ಗಿಫ್ಟ್ ಕೊಡ್ಲಿಲ್ಲ, ಹಿಂಗೆಲ್ಲ ಸಣ್ಣ ಪುಟ್ಟದಕ್ಕೂ ಕಚ್ಚಾಡೋ ತರ ಅಲ್ಲ. ಲೈಕ್ ಗೋಯಿಂಗ್ ವಿತ್ ದ ಫ್ಲೋ, ನೋಡೋಣ ಎಲ್ಲಿ ಹೋಗುತ್ತೆ ಅಂತ. ಈ ತರ ಒಂದು ಬಾಂಡಿಂಗ್ ಅಲ್ಲಿ ನೀವು 2025 ಅಲ್ಲಿ ಇರ್ತೀರಾ ಅನ್ಬೋದು. ಬಟ್ ನಾನು ಏನ್ ನೋಡ್ತೇನೆ, ನಿಮ್ಗಿಂತ ಜಾಸ್ತಿ ನಿಮ್ಮ ಪಾರ್ಟ್ನರ್ ನಿಮ್ನ ಜಾಸ್ತಿ ಇಷ್ಟಪಡ್ತಾರೆ ಅಂತ. ಬಿಕಾಸ್ ಡೆಫಿನೆಟ್ಲಿ ನೀವು ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದೀರಾ, ನೀವ್ ಯಾಕೆ ನನ್ನ ಇಷ್ಟು ಲವ್ ಮಾಡ್ತಾ ಇದ್ದೀರಾ, ನನಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂತ ನೀವೇ ಕ್ವೆಶನ್ ಮಾಡ್ತಾ ಇದ್ದೀರಾ. ಐ ಫೀಲ್ 2025 ಅಲ್ಲಿ ನೀವು ಯಾರನ್ನ ಮೀಟ್ ಆಗ್ತಾ ಇದ್ದೀರಾ, ಐ ಗೆಸ್ ನಿಮ್ಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಅವ್ರು ನಿಮಗೆ ಕೊಡ್ತಾರೆ, ನಿಮ್ಗಿಂತ ಜಾಸ್ತಿ ಲವ್ ಅಂಡ್ ಅಫೆಕ್ಷನ್ ಅವರು ನಿಮ್ಮ ಮೇಲೆ ತೋರಿಸ್ತಾರೆ ಅನ್ನೋದು ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಓಕೆ, ಸೊ ಲೆಟ್ಸ್ ಸಿ ಇನ್ನು ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ 2025 ಲವ್ ಲೈಫ್ ಬಗ್ಗೆ, ಈ ಪರ್ಸನ್ ಬಗ್ಗೆ ಇನ್ನು ನನಗೆ ಏನ್ ಇನ್ಫಾರ್ಮೇಶನ್ ಸಿಗುತ್ತೆ, ಯಾರನ್ನ ನೀವು ಮೀಟ್ ಆಗ್ತೀರಾ, ವಾಟ್ ಈಸ್ ಇಟ್ ಟ್ರೈಂಗ್ ಟು ಟೆಲ್, ಲೆಟ್ಸ್ ಸಿ. ಓಕೆ, ಒಂದು ಮೆಸೇಜ್ ಬಂದಿದೆ ಫ್ರಮ್ ಅ ಕ್ಯೂಟ್ ಕಾರ್ಡ್. ಇದಲ್ಲಿರ್ಲಿ, ಐ ಗೆಸ್ ಒನ್ ಟ್ಯಾರೋ ಕಾರ್ಡ್ ಪುಲ್ ಮಾಡೋಣ ಇವಾಗ ಗೈಸ್. ನಿಮಗೆ ಗೊತ್ತು ಅಟ್ ಎನಿ ಮೂಮೆಂಟ್ ಕ್ಲೇಮ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕಂತ. ಲೆಟ್ಸ್ ಸಿ. $2025 love life for group 2. 2025 love life. All right. So yes guys, ನೋಡೋಣ. ಓಕೆ, ಓಪನ್ ಮಾಡೋದು ಬೇಡ, ಲೆಟ್ ಇಟ್ ಬಿ ಹಿಯರ್. ಓಕೆ, ಈ ಪರ್ಸನ್ ಬಗ್ಗೆ ಇನ್ನು ನಮಗೆ ಏನು ಇನ್ಫಾರ್ಮೇಶನ್ ಸಿಗುತ್ತೆ. ದೇರ್ ಈಸ್ 8 ವಿತ್ ಹಾರ್ಟ್. ಅಲ್ಲಿ ನೋಡ್ಬೋದು ನೂಡಲ್ಸ್ ತಿಂತಾ ಇರೋದು. ಎಲ್ಲೋ ಒಂದ್ ಕಡೆ ನೀವು ಮೀಟ್ ಆಗೋ ಪರ್ಸನ್ ಕೈಂಡ್ ಆಫ್ ಫುಡಿ ಅನ್ನೋದನ್ನ ನೋಡ್ತಾ ಇದೀನಿ. ಕೈಂಡ್ ಆಫ್ ರೆಸ್ಟೋರೆಂಟ್ಸ್ ಅಲ್ಲಿ, ಫುಡ್ ರೆಸ್ಟೋರೆಂಟ್ಸ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟಪಡ್ತಾರೆ. ಅವ್ರದ್ದೇ ಆದ ಸ್ಪೆಸಿಫಿಕ್ ಫುಡ್ ಇರುತ್ತೆ, ಅದನ್ನೇ ಅವ್ರು ಜಾಸ್ತಿ ಪ್ರಿಫರ್ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್. ನೂಡಲ್ಸ್ ಎಗ್
ಆದ್ರೂ ಆಗಿರ್ಬೋದು ಗೈಸ್. ಸೊ ಲೆಟ್ಸ್ ಇಲ್ಲಿ ನೋಡ್ಬೋದು ರಾಮನ್. ಸರೌಂಡ್ ಯೋರ್ ಸೆಲ್ಫ್ ವಿತ್ ಯಮ್ಮೀಸ್. ಸೊ ಮುಂಚೆನೆ ಹೇಳ್ದಂಗೆ ಇಟ್ಸ್ ಕೈಂಡ್ ಆಫ್ ಅನ್ ಇಂಡಿಕೇಶನ್ ನೀವು ಯಾವ ಪರ್ಸನ್ ಮೀಟ್ ಮಾಡ್ತಾ ಇದ್ದೀರಾ. ಬಿಟ್ ಫುಡಿ, ಅವ್ರಿಗೆ ಏನಾದ್ರೂ ಒಂದ್ ಇಷ್ಟ ಆಯ್ತು ಅಂದ್ರೆ ಅದನ್ನ ಒಬ್ಸೆಷನ್ ತರ ಅದನ್ನ ತಿಂತಾನೆ ಇರ್ತಾರೆ. ಅಂದ್ರೆ ಏನೋ ಆ ತರ ಬಕಾಸುರಿ ಅಂತಿಲ್ಲ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಅವ್ರ ಲೈಫಲ್ಲಿ ಚಾಯ್ಸಸ್ ಆಪ್ಷನ್ ನ ಪ್ರಿಫರ್ ಮಾಡಲ್ಲ. ಅವ್ರದೇ ಆದ ಚಾಯ್ಸಸ್ ಇರುತ್ತೆ. ಇವಾಗ ಅವ್ರಿಗೆ ಒಂದು ಪಾರ್ಟ್ನರ್ ಅಂತ ಬಂದಾಗ ಕೆಲವೊಂದು ಕ್ವಾಲಿಟೀಸ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವಾಗ ಫುಡ್ ಅಂತ ಬಂದಾಗ ಕೆಲವೊಂದೊಂದು ಫುಡ್ ನ ಮಾತ್ರ ಪ್ರಿಫರ್ ಮಾಡ್ತಾರೆ ಅನ್ಬೋದು. ಐ ಗೆಸ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ ನ ಪ್ರಿಫರ್ ಮಾಡ್ತಾರೆ. ಮೇ ಬಿ ಅನ್ಎಕ್ಸ್ಪೆಕ್ಟೆಡ್ ಆಗಿನೋ ಎಕ್ಸ್ಪೆಕ್ಟೆಡ್ ಆಗಿನೋ ನಿಮ್ಮಲ್ಲಿರೋ ಹೋಲ್ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ಯಾವುದೇ ರೀತಿಯಾದ ಓಕೆ ಇವ್ರು ಹಿಂಗಿರ್ಬಾರ್ದಿತ್ತು ಹಂಗಿರ್ಬೇಕಿತ್ತು ಅನ್ನೋ ಒಂದು ಎಕ್ಸ್ಟ್ರಾ ಪ್ರಶ್ನೆ ಅವ್ರ ತಲೆಯಲ್ಲಿ ಇರಲ್ಲ. ಏನು ರಿಸ್ಟ್ರಿಕ್ಷನ್ ಇರಲ್ಲ. ಮುಂಚೆನೆ ಹೇಳ್ದಂಗೆ ದೇ ಲ್ಯಾಕ್ಸ್. ಮೇ ಬಿ ನೀವೊಂದು ಡ್ರೀಮ್ ಪರ್ಸನ್ ಆಗಿರ್ತಾರೆ. ಬಿಕಾಸ್ ಒಂದು ಒಂದು ಚಾಯ್ಸ್ ಮಾಡ್ಕೊಳ್ಳೋಣ, ಚೂಸ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದೇ ಇರಲ್ಲ ಅವ್ರಿಗೆ. ಬಿಕಾಸ್ ಹೋಲ್ ಪ್ಯಾಕೇಜ್ ಆಗಿರ್ತೀರ ನೀವು ಅನ್ನೋದನ್ನ ನೋಡ್ತಾ ಇದೀನಿ. ದಟ್ಸ್ ವೈ ಹಿಂದೆ ಮುಂದೆ ನೋಡ್ದಾನೆ ದೇ ವಿಲ್ ಸ್ಟಾರ್ಟ್ ಲವಿಂಗ್ ಯು ದ ಮೂಮೆಂಟ್ ದೇ ಸಿ ಯು. ನೋಡಿದ ಕೂಡಲೇ ಲವ್ ಆಗುತ್ತಂತಾರಲ್ಲ, ಟೈಮ್ ಸ್ಪೆಂಡ್ ಮಾಡಿದ ಕೂಡಲೇ ಲವ್ ಆಗುತ್ತಂತಾರಲ್ಲ, ಆ ತರ ಒಂದು ಪರ್ಸನ್ ಇವ್ರು ಅನ್ಬೋದು. ನೆಕ್ಸ್ಟ್ ಬಂದಿದೆ 5 of Swords. 5 of Swords ಬಂದಿರೋದ್ರಿಂದ ವೆರಿ ಕಾಂಪಿಟೇಟಿವ್ ಪರ್ಸನ್, ವೆರಿ ಎಕ್ಸ್ಟ್ರೋವರ್ಟ್ ಪರ್ಸನ್ ಆಗಿರ್ತಾರೆ ಇವರು. ಬಿಟ್ ಇವಾಗ ಹೆಂಗೆ ಅಂತ ನನಗ್ ಬೇಕು ಅಂದ್ರೆ ನನಗ್ ಬೇಕು, ಸ್ಯಾಕ್ರಿಫೈಸ್ ಮಾಡಲ್ಲ ಇವ್ರು ಈಸಿಯಾಗಿ. ಇವ್ರಿಗೆ ಅದು ಸರಿ ಇದೆ ಅನ್ಸಿದ್ರೆ ಡೆಫಿನೆಟ್ಲಿ ಅದನ್ನ ಪಡ್ಕೊಳ್ಳೋದಕ್ಕೆ, ಅದನ್ನ ಲೈಫಲ್ಲಿ ಮಾಡೋದಕ್ಕೆ ಏನ್ ಬೇಕಿರೂ ಮಾಡ್ತಾರೆ. ಈಸಿಯಾಗಿ ಗಿವ್ ಅಪ್ ಮಾಡೋ ಪರ್ಸನ್ ಅಲ್ಲ. ಇವಾಗ ಜಗಳ ಆಡ್ತೀಯಾ, ಜಗಳ ಆಡೋಣ ಬಾ ಅನ್ನೋರು ಇವರು. ಮೇ ಬಿ ಅವ್ರಿಗೆ ಏನ್ ಬೇಕು ಅಂತ ಬಂದಾಗ ಬಿಟ್ ಸೆಲ್ಫಿಶ್. ಇವಾಗ ಅವ್ರಿಗೆ ನೀವು ಬೇಕು ಅನ್ಸಿದ್ರೆ ಎಂತ ಲೆವೆಲಿಗೆ ಬೇಕಿರೋ ಹೋಗ್ತಾರೆ, ಸೆಲ್ಫಿಶ್ ತರ ಬೇಕಿರೋ ಆಡ್ತಾರೆ, ನಂಗೆ ಬೇಕು ಅಂತ. ಸೊ ಆ ತರ ಒಂದು ಪರ್ಸನ್. ಗಿವ್ ಅಪ್ ಅಂತ ಅನ್ನೋ ವರ್ಡ್ ಇವರ ಒಂದು ಲೈಫಲ್ಲಿ ಇವ್ರು ಕೇಳೇ ಇಲ್ಲ ಅನ್ಸುತ್ತೆ. ವೆರಿ 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 ಕಾಂಪಿಟೇಟಿವ್ ಪರ್ಸನ್ ಆಗ್ತಾರೆ. ಅಂಡ್ ವೆರಿ ಎನರ್ಜೆಟಿಕ್ ಪರ್ಸನ್ ಅಂಡ್ ವೆರಿ ಇಂಟೆಲಿಜೆಂಟ್ ಪರ್ಸನ್. ಇವ್ರು ಡಿಸಿಷನ್ ಮಾಡ್ಬೇಕಾದ್ರೆ ಇವ್ರು ಯಾರನ್ನೂ ಕೇಳಲ್ಲ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಯಾರನ್ನೂ ಕೇಳಲ್ಲ. ಮೇ ಬಿ ಮನೆಯವ್ರ ಮಾತನ್ನು ಕೇಳಲ್ಲ ಅಷ್ಟು ಈಸಿಯಾಗಿ. ಇವ್ರ ಡಿಸಿಷನ್ ಇವ್ರದೇ ಆಗಿರ್ಬೇಕು, ಇನ್ಯಾರ್ದು ಆಗಿರ್ಬಾರ್ದು. ಈ ತರ ಒಂದು ನೇಚರ್ ಇರೋ ಪರ್ಸನ್ ನಾನು ನೋಡ್ತಾ ಇದ್ದೀನಿ 2025 ಅಲ್ಲಿ ನಿಮ್ಮ ಲೈಫ್ಗೆ ಎಂಟರ್ ಆಗೋದು. ಓಕೆ, ಲೆಟ್ಸ್ ಸಿ ಇನ್ನು ಏನೆಲ್ಲ ಮೆಸೇಜಸ್ ಬರುತ್ತೆ ನಿಮಗೆ ಅಂತ ಗಾಯ್ಸ್. ಲೆಟ್ಸ್ ಐ ಗೆಸ್ ಪುಲ್ ಒನ್ ಮೋರ್ ಟ್ಯಾರೋ ಕಾರ್ಡ್ ಪುಲ್ ಮಾಡೋಣ. ಟ್ಯಾರೋ ಮೆಸೇಜ್, ಸ್ಟಿಲ್ ಮೋರ್ ಕ್ಲಾರಿಟಿ ನೋಡೋಣ. ಈ ಒಂದು ಯಾವ ತರ ಒಂದು ರಿಲೇಶನ್ಶಿಪ್ ಆಗಿರುತ್ತೆ ಇದು ಅಂತ. ಸ್ಟಿಲ್ ಮೋರ್ ಕ್ಲಾರಿಟಿ 2025 ಲವ್ ಲೈಫ್ ಗ್ರೂಪ್ 2 ಅವ್ರಿಗೆ. ಗ್ರೂಪ್ 2 ಆಲ್ ರೈಟ್, ಒಂದು ಮೆಸೇಜ್ ಬಂದಿದೆ. ನೆಕ್ಸ್ಟ್ ಐ ಗೆಸ್ ಲವ್ ಒರಾಕಲ್ ತೆಗೆಯೋಣ. ಇವಾಗ ನನಗೆ ಇದೊಂಥರ ಫೇವ್ರೆಟ್ ಡೆಕ್ ಆಗೋಗ್ಬಿಟ್ಟಿದೆ ಗಾಯ್ಸ್. ಒಂಥರ ಡೈರೆಕ್ಟ್ ಮೆಸೇಜ್ ಸಿಕ್ದಂಗೆ, ಡೈರೆಕ್ಟ್ ಕ್ಲಾರಿಟಿ ಸಿಕ್ದಂಗೆ. ಓಕೆ, ಲೆಟ್ಸ್ ಸಿ ಈ ಕನೆಕ್ಷನ್ ಎಲ್ಲಿಗೆ ಹೋಗುತ್ತೆ, ಏನಿದೆ ಅಡಿಷನಲ್ ಇನ್ಫಾರ್ಮೇಶನ್ ಈ ಕನೆಕ್ಷನ್ ಬಗ್ಗೆ ಗ್ರೂಪ್ 2 ಅವ್ರಿಗೆ. ಲೆಟ್ಸ್ ಸಿ. ಬಾರಪ್ಪ ಮೆಸೇಜು. ಓಕೆ, ಸೊ ರಿವೀಲ್ ಮಾಡೋ ಟೈಮ್ ಬಂದಿದೆ ಗೈಸ್. ಇನ್ನು ಇನ್ಫಾರ್ಮೇಶನ್ ಯಾವ ತರ ಕನೆಕ್ಷನ್ ಆಗಿರುತ್ತೆ ಅಂತ. 3 of Cups. ಓಕೆ, ವಿತ್ ಮೆಸೇಜ್ ಐ ಆಮ್ ಸ್ಕೇರ್ಡ್ ಆಫ್ ರಿಜೆಕ್ಷನ್. ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್, ಐ ಫೀಲ್ ಗೈಸ್, ಇದು ಹೆಂಗಿದೆ ಗೊತ್ತಾ, ನಾನು ಡೆಫಿನೆಟ್ಲಿ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಾನು ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ತರ ಒಂದನ್ನ ನೋಡ್ತಾ ಇದ್ದೀನಿ. ಮೇ ಬಿ ಇಟ್ಸ್ ಲೈಕ್
ಸಾರಿ, ಇಟ್ಸ್ ಲೈಕ್ ನೀವು ಯಾರನ್ನೋ ಇಷ್ಟ ಪಡ್ತಾ ಇದ್ದೀರಾ, ಬಟ್ ಇನ್ನೊಬ್ರು ಯಾರೋ ನಿಮ್ನ ಇಷ್ಟ ಪಡ್ತಾ ಇರೋದು, ಅಥವಾ ನೀವು ಆಲ್ರೆಡಿ ಒಂದು ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಬಟ್ ನಿಮಗೆ ಇನ್ನೊಬ್ರು ಪರ್ಸನ್ ಇಷ್ಟ ಆಗ್ತಾ ಇರೋದು, ಅಥವಾ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಯಾರನ್ನ ಪ್ರಿಫರ್ ಮಾಡ್ತಾ ಇದ್ದೀರಾ 2025 ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ, ಅವ್ರು ಆಲ್ರೆಡಿ ಇನ್ನೊಬ್ಬ ಪರ್ಸನ್ ಜೊತೆ ಇರೋದು, ಈ ತರ ಒಂದು ಕನೆಕ್ಷನ್ ನೋಡ್ತಾ ಇದ್ದೀನಿ 2025 ಅಲ್ಲಿ. ಮೋಸ್ಟ್ಲಿ ಈದರ್ ನೀವು ಒಂದು ಥರ್ಡ್ ಪರ್ಸನ್ ಆಗಿರ್ತೀರಾ, ಅಥವಾ ನಿಮ್ಮ ಪಾರ್ಟ್ನರ್ ಥರ್ಡ್ ಪರ್ಸನ್ ಆಗಿರ್ತಾರೆ ನಿಮ್ಮ ಕನೆಕ್ಷನ್ಗೆ. ಎರಡರಲ್ಲಿ ಒಂದು ನೋಡ್ತಾ ಇದ್ದೀನಿ. ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮಿಬ್ರು ಮಧ್ಯ ತುಂಬಾ ಮ್ಯೂಚುವಲ್ ಫ್ರೆಂಡ್ಸ್ ಇರ್ತಾರೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಮೇ ಬಿ ನೀವು ಇವ್ರನ್ನ ಕಾಲೇಜ್ ಡೇಸ್ ಅಲ್ಲಿ ಅಥವಾ ಯಾವ್ದಾದ್ರು ಪಾರ್ಟಿ ಒಕೇಶನ್ ಅಲ್ಲಿ ಮೀಟ್ ಆಗೋದನ್ನ ನೋಡ್ತಾ ಇದೀನಿ. ಸ್ವಲ್ಪ ಜನಕ್ಕೆ ಒನ್ ಆಫ್ ಯುವರ್ ಮ್ಯೂಚುವಲ್ ಫ್ರೆಂಡ್ ಇವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋದು, ಒಬ್ರನ್ನೊಬ್ರನ್ನ ಮೀಟ್ ಮಾಡಿಸೋದನ್ನ ನೋಡ್ತಾ ಇದೀನಿ. ಒಂದಷ್ಟು ಪಾರ್ಟಿ ಒಕೇಶನ್ ಅಲ್ಲೂ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ನೀವಿಬ್ರು ವೈಬ್ ಚೆನ್ನಾಗ್ ಆಗ್ತೀರಾ. ಓಕೆ, ಬಿಕಾಸ್ ಎಲ್ಲ ಜಾಬ್ 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 ಅಂತಾನೆ ಇರಲ್ಲ. ಟೈಮ್ಸ್ ಒಂಥರ ಪಾರ್ಟಿ ಮಾಡೋಣ, ಫಂಕ್ಷನ್ ಮಾಡೋಣ ಅಂದಾಗ ಅವರ ವೈಬ್ ನಿಮ್ಮ ವೈಬ್ ಮ್ಯಾಚ್ ಆಗುತ್ತೆ. ಕುತ್ಕೊಂಡು ಮಾತಾಡೋಕೆ ಗಂಟೆಗಟ್ಲೆ ಟೈಮ್, ಒಂದು ಮೈಂಡ್ ಫ್ರೆಶ್ ಆಗೋದಕ್ಕೆ ಮೇ ಬಿ ನೀವು ಯಾವಾಗ್ಲೂ ಈ ಒಂದು ಪರ್ಸನ್ ಪ್ರಿಫರ್ ಮಾಡ್ತೀರಾ. ಮೇ ಬಿ ಅದೇ ರೀಸನ್ ಆಗಿರ್ಬೋದು. ಬಿಕಾಸ್ ಮೇ ಬಿ ಕಮಿಟ್ಮೆಂಟ್ ಕೊಡಕ್ ಆಗಲ್ಲ ಅಂತ ಒಂದು ಕನೆಕ್ಷನ್ ಅಲ್ಲಿ ಇದ್ದೀರಾ. ಬಿಕಾಸ್ ಇದರ್ ನೀವಾಗಿರ್ಬೋದು, ಆ ಪರ್ಸನ್ ಆಗಿರ್ಬೋದು, ಆಲ್ರೆಡಿ ಒಂದು ಕಮಿಟ್ಮೆಂಟ್ ಅಲ್ಲಿ ಇದಾರೆ ಅನ್ಸುತ್ತೆ. ಆಲ್ರೆಡಿ ಯಾರನ್ನೋ ಲೈಕ್ ಹಿ ಆರ್ ಶಿ ಇಸ್ ಇಂಟು ಅನ್ಸುತ್ತೆ. ಮೇ ಬಿ ಇಲ್ಲಿ ಏನನ್ಸ್ತದೆ ಅಂದ್ರೆ, ನೀವು ಹೋಗ್ತಾ ಇಲ್ಲ, ಪದೇ ಪದೇ ಅವ್ರು ನಿಮ್ಮ ಹತ್ರ ಬರ್ತಾ ಇದಾರೆ. ಬಿಕಾಸ್ ಐ ಆಮ್ ಸ್ಕೇರ್ಡ್ ಆಫ್ ರಿಜೆಕ್ಷನ್. ಮೇ ಬಿ ಇದು ನಿಮ್ ಸೈಡ್ ಇಂದನೂ ಆಗಿರ್ಬೋದು ಗೈಸ್. ಗ್ರೂಪ್ 2 ನಿಮ್ಗೂ ಅವ್ರ ಕಂಡ್ರೆ ಇಷ್ಟ ಇದೆ, ಬಟ್ ಅವ್ರನ್ನ ಬಿಟ್ಕೊಡಕ್ ನಿಮಗೂನು ಆಗ್ತಾ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು ಕನೆಕ್ಷನ್ ನ ಕಮಿಟ್ಮೆಂಟ್ ಕಡೆ ತಗೊಂಡ್ ಹೋಗಕ್ಕೆ ಒಂದು ಸಾಧ್ಯತೆ ಅನ್ನೋದು ಆಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ ಜೊತೆ ಇರ್ತಾರೆ 2025 ಅಲ್ಲಿ. ನಿಮ್ಮ ಕಷ್ಟ ಸುಖಗಳಿಗೆ ಅನುಸರಿಸ್ತಾರೆ ಅಂತ ನೋಡ್ತಾ ಇದೀನಿ. ಮುಂಚೆನೆ 5 of Swords ಸಿಕ್ಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಈಸಿಯಾಗಿ ಬಿಟ್ಕೊಡಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ತುಂಬಾ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಅಲ್ಲಿ ಇದೆ ನಿಮ್ಮ ಲೈಫ್ ಡೆಫಿನೆಟ್ಲಿ ಗ್ರೂಪ್ 2. ಬಟ್ ಲೆಟ್ಸ್ ಸಿ ಇನ್ನು ಲೆಟ್ಸ್ ಸಿ ಇವಾಗ ಯಾವ ಮೆಸೇಜ್. ಓಕೆ, ಲೆಟ್ಸ್ ಪುಲ್ ಸಮ್ ಮೋರ್ ಕಾರ್ಡ್ಸ್, ಸಮ್ ಮೋರ್ ಇನ್ಫಾರ್ಮೇಶನ್. ಗ್ರೂಪ್ 2 ಅವರಿಗೆ 2025 ಲವ್ ಲೈಫ್ ಅಂತ ಬಂದಾಗ ಇನ್ನೂ ಮೋರ್ ಇನ್ಫಾರ್ಮೇಶನ್ ನಮಗೆ ಏನೆಲ್ಲ ಸಿಗುತ್ತೆ. ಲೆಟ್ಸ್ ಸಿ ಗೈಸ್. ಒಂದು ಟೈಮ್ ಬಂದಿದೆ ಡಿಕೋಡ್ ಮಾಡೋದಕ್ಕೆ 2025 ನಿಮ್ಮ ಲವ್ ಲೈಫ್ ಬಗ್ಗೆ. ಲೆಟ್ಸ್ ನಾಟ್ ಫೇಲ್ ಇಟ್. ಆಯ್ತಾ? ಏನೆಲ್ಲ ಬರುತ್ತೆ ನಾನು ಫುಲ್ ಮಾಡ್ಬಿಡ್ತೀನಿ. ಡಸಂಟ್ ಮ್ಯಾಟರ್ ಏನ್ ಮೆಸೇಜ್ ಬರುತ್ತೆ ಅಂತ. ಓಕೆ, ಸೊ ಲೆಟ್ಸ್ ಸಿ ಗೈಸ್. ಓಕೆ, ಒಂದ್ ಮೆಸೇಜ್ ಬಂದಿದೆ, ಇದಿಲ್ಲಿರ್ಲಿ. ಇನ್ನೊಂದು ಮೆಸೇಜ್ ಬಂದಿದೆ, ಈವನ್ ಇದು ಇರ್ಲಿ. ಜಾಗ ಸಾಕಾಗಿಲ್ಲ ಅಂದ್ರೆ ಇರಿಟೇಷನ್ ಅಪ್ಪ. ಜಾಗ ಸಾಕಾಗ್ಬೇಕು. ಓಕೆ, ಲೆಟ್ಸ್ ಸಿ. ಬಿಕಾಸ್ ನಿಮ್ಗಿಂತ ಜಾಸ್ತಿ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಈ ಒಂದು ಕನೆಕ್ಷನ್ ಎಲ್ಲಿಗೆ ಹೋಗಿ ಲೀಡ್ ಆಗುತ್ತೆ, ಯಾವ ತರ ಬಾಂಡಿಂಗ್ ಇದು. ಬಿಕಾಸ್ ಸಮ್ ಆಫ್ ದಿ ಅದರ್ ವೇ ಎಲ್ಲಾರ ಲೈಫು ಇದಕ್ಕೆ ಲಿಂಕ್ ಆಗ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ ಗೈಸ್. ಸೊ ಲೆಟ್ಸ್ ಸಿ ಯಾರ ಲೈಫಲ್ಲಿ ಯಾರು ಥರ್ಡ್ ಪರ್ಸನ್ ಬರ್ತಾ ಇದ್ದಾರೆ. ಬಿಕಾಸ್ ಈ ಒಂದು ಕನೆಕ್ಷನ್ ಅಲ್ಲಿ ಒಂದು ಥರ್ಡ್ ಪರ್ಸನ್ದು ಇಂಟರ್ಫಿಯರ್ ನಾನು ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ, ಅಥವಾ 2025 ಅಲ್ಲಿ ಆಗ್ಬೋದೇನೋ ಅನ್ನೋದನ್ನ ನೋಡ್ತಾ ಇದ್ದೀನಿ ಗೈಸ್. ಐ ಗೆಸ್ ಲೆಟ್ಸ್ ಜಸ್ಟ್ ಅ ಮಿನಿಟ್, ಬೇರ್ ವಿತ್ ಮೀ ಪ್ಲೀಸ್. ಇನ್ನು ಸ್ವಲ್ಪ ಹಿಂದೆ ಇಟ್ಕೊಂಡು ಓಕೆ, ಈ ಮೆಸೇಜ್ನ ಇಲ್ಲಿ ಹೇಳೋಣ, ಸೊ ದಟ್ ಎಲ್ಲದು ಫ್ರೇಮಲ್ಲಿ ಬರುತ್ತೆ ಅಂತ ಅಷ್ಟೇ. ಆಲ್ ರೈಟ್ ಗೈಸ್, ರಿವೀಲ್ ಮಾಡೋ ಸಮಯ ಬಂದಿದೆ 2025 ಲವ್ ಲೈಫ್ ಬಗ್ಗೆ ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಶನ್. ಸೊ ಎಸ್, ರಿಲೀಸ್. ಓಕೆ, ಅವ್ರಿಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ 2025 ಅಲ್ಲಿ ನೀವು ಮೀಟ್ ಆಗೋ ಪರ್ಸನ್
ಈ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ ಅವ್ರಿಗೆ ಇದೆ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್ ನಿಮಗೆ ಆಲ್ರೆಡಿ ಈ ಪರ್ಸನ್ ಗೊತ್ತಿದ್ದಾರೆ ಅಂತ. ಈ ತರ ಕ್ಯಾರೆಕ್ಟರಿಸ್ಟಿಕ್ ಇರೋ ಯಾವ ಪರ್ಸನ್ ನೀವು ಮೀಟ್ ಆಗಿಲ್ಲ ಅಂದ್ರೆ ಇಟ್ಸ್ ಅನ್ ಇನ್ಫಾರ್ಮೇಶನ್, ಒಂದು ಹೊಸ ಪರ್ಸನ್ ನೀವು ಮೀಟ್ ಆಗ್ತೀರಾ 2025 ಅಲ್ಲಿ. ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಗೈಸ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಯಾವ್ದೋ ಒಂದು ಕಷ್ಟದಿಂದ ಹೊರಗ್ ಬಂದವ್ರ ತರ ಫೀಲ್ ಆಗುತ್ತೆ, ಒಂದು ಜೈಲ್ ಒಳಗಿಂದ ಹೊರಗ್ ಬಂದಿದ್ ತರ ಫೀಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ಮೆಸೇಜ್ ನ ಓದ್ಬೋದು. ಐ ಕ್ಯಾನ್ ನೋ ಲಾಂಗರ್ ಕೀಪ್ ಯೋರ್ ಸೀಕ್ರೆಟ್ಸ್. ಇಲ್ಲಿ ನೋಡ್ಬೋದು, ದಿಸ್ ಇಸ್ ಅಬೌಟ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ರಿಲೀಸ್ ಆಫ್ ಬ್ಲೇಮ್. It is time to clear the debris and move on. You cannot move forward while you cannot to hide. ಸೊ ಏನೋ ಒಂದ್ ಕಡೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅವರಲ್ಲಿದ್ದ ಒಂದು ಇಶ್ಯೂಸ್, ಅವರಲ್ಲಿ ಇದ್ದಿದ್ದ ಒಂದು ಟ್ರಾಮಾ, ಫ್ಯಾಮಿಲಿ ಟ್ರಾಮಾ ಆಗಿರ್ಬೋದು, ಅಥವಾ ಏನೋ ಒಂದು ಇಶ್ಯೂಸ್ ಇತ್ತನ್ಸುತ್ತೆ. ಅದನ್ನ ಫೇಸ್ ಮಾಡೋದಕ್ಕೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಒಂದು ಬೆಟರ್ ಫೀಲ್ ಆಗುತ್ತೆ. ಮುಂಚೆ ಇದ್ದಿದ್ದ ಕೆಲವೊಂದೊಂದು ಇಶ್ಯೂಸ್ಗಳನ್ನ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ. ಹೆಲ್ಪ್ ಮಾಡ್ತೀರಾ ಅಂತ ನೋಡ್ತಾ ಇದೀನಿ 2025 ಅಲ್ಲಿ. ಏನೋ ಒಂದಕ್ಕೆ ಅಟ್ಯಾಚ್ ಆಗಿದ್ರು ಅನ್ಸುತ್ತೆ, ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು, ಹಳೆ ವಿಚಾರನ ತಲೆಯಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ರು ಅನ್ಸುತ್ತೆ. ಫೈನಲಿ ಆ ಒಂದು ಪಾಸ್ಟ್ ಟ್ರಾಮಾ ಇಂದ ನೀವು ಕಂಪ್ಲೀಟ್ ಆಗಿ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ. ಐ ಡೋಂಟ್ ನೋ ವೈ. ಆ ಪಾಸ್ಟ್ ಅಲ್ಲಿ ಅವರು ಸ್ಟಕ್ ಆಗಿಬಿಟ್ಟಿದ್ರು ಅನ್ಸುತ್ತೆ. ಐ ಗೆಸ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗೆಲ್ಲ ಆ ಪಾಸ್ಟ್ ಅಲ್ಲಿ ಆದ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಬರ್ತಾರೆ ಅವ್ರು. ಅವಾಗ ರಿಲೀಸ್, ಫೈನಲಿ ಜೈಲಿಂದ ಹೊರಗೆ ಬರ್ತಾ ಇದೀನಿ ಅನ್ನೋ ಒಂದು ಫೀಲ್ ಅಲ್ಲಿ ಬರ್ತಾರೆ. ಒಂದು ಕಾನ್ಶಿಯಸ್ನೆಸ್ ಬರ್ತಾ ಇದೀನಿ ಅಂತ ಫೀಲ್ ಆಗುತ್ತೆ. ಮೇ ಬಿ ಅವ್ರ ಲೈಫ್ ನ ಅವರು ಕ್ಲಿಯರ್ ಆಗಿ ನೋಡ್ತಾರೆ. ಎಲ್ಲೋ ಒಂದ್ ಕಡೆ ಮೇ ಬಿ ನಿಮ್ ಜೊತೆ ಅವರ ಸೀಕ್ರೆಟ್ಸ್ ನ ಶೇರ್ ಮಾಡ್ಕೊಂತಾರೆ. ಐ ಗೆಸ್ ಯಾರ ಜೊತೆನೂ ಅವ್ರಿಗೊಂದು ಟ್ರಸ್ಟ್ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ, ಹೇಳ್ಕೊಳ್ಳೋದಕ್ಕೆ, ಕಷ್ಟನ ಹೇಳ್ಕೊಳ್ಳೋದಕ್ಕಾಗಿರ್ಬೋದು, ಅವರ ಪಾಸ್ಟ್ ಟ್ರಾಮಾಗಳನ್ನ ಮೇ ಬಿ ಯಾರ ಜೊತೆನೂ ಹೇಳೇ ಇರಲ್ಲ ಅನ್ಸುತ್ತೆ ಐ ಗೆಸ್ ಗೈಸ್. ಬಟ್ 2025 ಅಲ್ಲಿ ನಿಮ್ ಜೊತೆ ಎಲ್ಲ ಹೇಳ್ಕೊಂತಾರೆ. ನೀವು ಅವರ ಒಂದು ಪರ್ಸನಲ್ ಸೈಕ್ಯಾಟ್ರಿಸ್ಟ್ ತರ ಆಗೋಗ್ಬಿಡ್ತೀರಾ. ಐ ಗೆಸ್ ಕಂಪ್ಲೀಟ್ಲಿ ಅವರಿಗೆ ಯಾವುದೇ ರೀತಿಯಾಗಿನೂ ಅನ್ಕಂಫರ್ಟ್ನೆಸ್ ಆಗಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಅದು ಯಾವ ವಿಚಾರನೇ ಆಗಿರ್ಬೋದು, ಕಂಪ್ಲೀಟ್ಲಿ ಓಪನ್ ಅಪ್ ಆಗ್ತಾರೆ. ಮೇ ಬಿ ನೀವೊಂದು ಗೋ ಟು ಪರ್ಸನ್ ತರ ಆಗ್ತೀರಾ. ಅಂದ್ರೆ ಕಷ್ಟನ ಸುಖನ ಹೇಳ್ಕೊಳಕ್ಕೆ ಯಾರಾದ್ರೂ ಲೈಫಲ್ಲಿ ಇರ್ತಾರಲ್ವಾ, ಆ ತರ ಒಂದು ಪರ್ಸನ್ ಆಗ್ತೀರಾ ನೀವು ಅವ್ರಿಗೆ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಮೆಸೇಜ್ ಏನಿದೆ ಅಂತ. ಯು ಗೈಸ್ ಹ್ಯಾವ್ ವಿಸ್ಡಮ್, ಬ್ಯೂಟಿಫುಲ್ ವಿಸ್ಡಮ್, ವೆರಿ ಬ್ಯೂಟಿಫುಲ್ ಮೆಸೇಜ್. ಓಕೆ, ಲೆಟ್ ಸಿ ಇದರಲ್ಲಿ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ ಅಂತ. ಇದ್ರ ಆಕ್ಚುಯಲ್ ಮೆಸೇಜ್ ಏನಂತ ನೋಡೋಣ. ಎಟ್ ಎನಿ ಮೂಮೆಂಟ್ ಕ್ಲೇಮ್ ಮಾಡ್ಕೋಬೇಕಂದ್ರೆ ನಿಮಗೆ ಗೊತ್ತು, 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರಾಯ್ತು. ಸೊ ಇಲ್ಲಿ ನೀವು ಓದ್ಕೋಬಹುದು. ವಿಸ್ಡಮ್ ಇಸ್ ನೋಯಿಂಗ್ ದ ಡಿಫರೆನ್ಸ್ ಬಿಟ್ವೀನ್ ಅ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂಡ್ ಸ್ಟುಪಿಡಿಟಿ. ಓಕೆ, ಒನ್ ಮೇನ್ ಥಿಂಗ್ ಇಸ್ ಡಿಸಿಷನ್ ಮೇಕಿಂಗ್ ಅಲ್ಲಿ ನೀವು ಹೆಲ್ಪ್ ಮಾಡ್ತೀರಾ. ಓಕೆ, ಎಲ್ಲೋ ಒಂದ್ ಕಡೆ ಅವ್ರ ಲೈಫಲ್ಲಿ ಒಳ್ಳೇದೇ ಯಾವ್ದು ಕೆಟ್ಟದೇ ಯಾವ್ದು, ಯಾವ್ದನ್ನ ತುಂಬಾ ಥಿಂಕ್ ಮಾಡ್ಬೇಕು, ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅದನ್ನ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಅದ್ರಲ್ಲಿ ನೀವು ಹೆಲ್ಪ್ ಮಾಡ್ತೀರಾ, ಒಂದು ಪರ್ಸನಲ್ ಕೌನ್ಸಿಲರ್ ತರ. ಇವಾಗ ಒಂದೊಂದ್ಸತಿ ಏನು ಫ್ರೆಂಡ್ಸ್ ಜೊತೆ ಮೀಟ್ ಆದಾಗ, ಕಷ್ಟ ಸುಖ ಮಾತಾಡ್ಕೊಂಡಾಗ ಒಂಥರ ರಿಲೀಫ್ ಆಗುತ್ತೆ. ಮನೇಲಿರೋ ಸ್ಟ್ರೆಸ್ಸು ಒಂಥರ ತಲೆಯಿಂದ ಹೋದಂಗ ಆಗುತ್ತೆ. ನಾವು ಕ್ಯಾರಿ ಮಾಡ್ತಾ ಇರೋ ಒಂದಷ್ಟು ಟ್ರಾಮಾಗಳು ಫೈನಲಿ ನಮ್ಮನ್ನ ರಿಲೀಸ್ ಮಾಡುತ್ತೆ. ಫೈನಲಿ ಅದೇ ನಾವು ರಿಲೀಸ್ ಆಗ್ತೀವಿ, ರೈಟ್? ಆ ತರ ಒಂದು ಪರ್ಸನ್ ಆಗಿರ್ತೀರ ಅವರಿಗೆ. ಮುಂಚೆನೆ ಹೇಳ್ದಂಗೆ ಒಂದು ಪರ್ಸನಲ್ ಕೌನ್ಸಿಲರ್ ತರ ಆಗ್ತೀರಾ ನೀವು. ಯಾವ್ದನ್ನ ಇಗ್ನೋರ್ ಮಾಡ್ಬೇಕು, ಯಾವ್ದನ್ನ ಇಟ್ಕೋಬೇಕು ಅದನ್ನ ನೀವು ಹೇಳ್ಕೊಡ್ತೀರಾ. ಎಲ್ಲೋ ಒಂದ್ ಕಡೆ ಗೈಸ್, ಗ್ರೂಪ್ 2 ಏನಿದ್ದೀರಾ ನೀವು, ಎಲ್ಲಾ ಕೆಲಸ ನಾನು ಒಬ್ಳೆ ಮಾಡ್ತೀನಿ, ಎಲ್ಲಾದ್ರು ನನ್ ಕೈಲಿ ಆಗುತ್ತೆ, ಒಬ್ಳು ಕೈಲೆ ಅಂತ ಇದ್ರಿ ಅನ್ಸುತ್ತೆ. ಬಟ್ ಇವ್ರು ಎಂಟರ್ ಆದ್ಮೇಲೆ ಎಲ್ಲದನ್ನು ಶೇರ್ ಮಾಡ್ತಿರೋ, ಒಟ್ಟಿಗೆ ನೀವು ಇಶ್ಯೂಸ್ ನ ಕ್ಲಿಯರ್ ಮಾಡ್ತೀರಾ, ಏನೋ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗ್ತೀರಾ. ಪಾಸಿಬಿಲಿಟಿ ಇದೆ, ನೀವು ತುಂಬಾ ಜನ ಕಂಪನಿಲಿ ಮೀಟ್ ಆಗೋ ಪಾಸಿಬಿಲಿಟಿ ಇದೆ, ಇವ್ರನ್ನ ಸೇಮ್ ಫೀಲ್ಡ್ ಅಲ್ಲಿ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಬಿಕಾಸ್ 3 ಆಫ್ ಕಪ್ಸ್ ಅಂತ ಬಂದಾಗ ಕೊಲಾಬ್ರೇಷನ್ ಬಗ್ಗೆನೂ ಹೇಳುತ್ತೆ, ಒಟ್ಟಿಗೆ ಏನೋ ಕೆಲಸ ಮಾಡೋದ್ರ ಬಗ್ಗೆನೂ ಹೇಳುತ್ತೆ, ಐಡಿಯಾಸ್ ಗಳನ್ನ ಶೇರ್ ಮಾಡ್ಕೊಂಡು. ಐ ಗೆಸ್ ಅದು ನಿಮ್ಮಲ್ಲಿ ಬೆಸ್ಟ್ ಪಾರ್ಟ್ ಅಂತ ಅನ್ಸುತ್ತೆ ಅವರಿಗೆ. ಸೊ ಯು ವಿಲ್ ಬಿ ದ ಸೊಲ್ಯೂಷನ್. ಅವರೆಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಆಗಿರ್ತೀರಾ ನೀವು. ಬಿಕಾಸ್ ಎಲ್ಲ ಒಂದ್ ಕಡೆ ಅವ್ರಿಗೆ ಫೀಲ್ ಆಗುತ್ತೆ, ನೀವು ಏನೆಲ್ಲ ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ ಅದೆಲ್ಲದಕ್ಕೂ ನಿಮ್ ಕೆಲವೊಂದು ಸೊಲ್ಯೂಷನ್ ಇದೆ ಅಂತ. ಜಸ್ಟ್ ಶೇರ್ ಮಾಡ್ಕೊಂಡಿದ್ ಕೂಡಲೇ ಅವ್ರಿಗೆ ಫೀಲ್ ಆಗುತ್ತೆ ಆ ತರ. ಎಲ್ಲೋ ಒಂದ್ ಕಡೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದಕ್ಕೆ.
ಪದೇ ಪದೇ ಹಳೆ ನೆನಪುಗಳು ಮತ್ತೆ ಮತ್ತೆ ಬಂದ್ರೆ ನೀವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಅಂತ ನೋಡ್ತಾ ಇದ್ದೀನಿ. ಅಂಡ್ ಫೋಕಸ್ ಆಗಿರೋದಕ್ಕೆ ಹೆಲ್ಪ್ ಮಾಡ್ತೀರಾ. ಅಂಡ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಸ್ಟುಪಿಡ್, ಅವರೊಂದು ಬೀಯಿಂಗ್ ಇಮ್ಮೆಚೂರ್ ಪರ್ಸನ್ ಅಂತ ಫೀಲ್ ಆದಾಗೆಲ್ಲ ಯು ಆರ್ ಗುಡ್ ಎನಫ್ ಅಂತ ನೀವು ಅವರಿಗೆ ಹೆಲ್ಪ್ ಮಾಡ್ತೀರಾ ಫೀಲ್ ಮಾಡೋದಕ್ಕೆ. ಮೇ ಬಿ ಅದವ್ರಿಗೆ ಇಷ್ಟ ಆಗುತ್ತೆ ಅನ್ಸ್ತಾ ಇದೆ. ಸೊ ನೆಕ್ಸ್ಟ್ ಮೆಸೇಜ್ ನೋಡೋಣ ಗೈಸ್. ದೇರ್ ಈಸ್ ಇಂಪ್ಯಾಸ್. ನೋಡ್ಬೋದು ಯಾವ ತರ ಇದೆ, ಲೈಕ್ ಒಂಥರ ಬ್ಲಾಕ್ ಮಾಡ್ಕೊಂಡು ಇಟ್ಕೊಂಡವ್ರ ತರ, ಎಲ್ಲಿಗೂ ಹೋಗಕ್ ಬಿಡಲ್ಲ, ಫಸ್ಟ್ ನನ್ನ ಫೇಸ್ ಮಾಡು, ನೆಕ್ಸ್ಟ್ ನೀನ್ ಬೇರೆದ್ನ ಫೇಸ್ ಮಾಡು, ಆ ತರ ಇದೆ ಪಿಕ್ಚರ್ ಅಲ್ಲಿ. ಮೆಸೇಜ್ ಅಲ್ಲಿ ಏನಿದೆ ಅಂತ ಲೆಟ್ಸ್ ಸಿ. ಇಲ್ಲಿದೆ ಗೈಸ್, ದಿಸ್ ಪಾತ್ ಈಸ್ ಆಬ್ಸ್ಟ್ರಕ್ಟೆಡ್, ರೀರೂಟ್. ಓಕೆ, ಮುಂಚೆನೆ ಹೇಳ್ದಂಗೆ ಅವ್ರನ್ನ ರೀಡೈರೆಕ್ಟ್ ಮಾಡ್ತೀರಾ ನೀವು. ಐ ಗೆಸ್ ಒಂದು ಗೈಡ್ ಮಾಡ್ತೀರಾ, ನಿಮ್ನ ಒಂದು ಗೈಡ್ ಪೊಸಿಷನ್ ಅಲ್ಲಿ ನೋಡ್ತಾರೆ, ಗುರು ಪೊಸಿಷನ್ ಅಲ್ಲಿ ನೋಡ್ತಾರೆ. ಪಾರ್ಟ್ನರ್ಶಿಪ್ ಅನ್ನೋದ್ಕಿಂತ ಒಂದು ಗುರು ಪೊಸಿಷನ್ ಅಲ್ಲಿ ನಿಮ್ನ ಇಡ್ತಾರೆ. ಬಿಕಾಸ್ ಅದಕ್ಕೆ ನಿಮಗೆ ಕೊಡುವಂತ ರೆಸ್ಪೆಕ್ಟೇ ಬೇರೆ. ನೀವು ಹೋಗು 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 ಅಂದ್ರೂ ಮತ್ತೆ 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 ನಿಮ್ ಜೊತೆನೆ ಬರುವಂತ ಒಂದು ಪರ್ಸನ್ ಆಗಿರ್ತಾರೆ. ಎಲ್ಲ ಒಂದ್ ಕಡೆ ಅವರು ದಾರಿ ತಪ್ಪಿದಾಗೆಲ್ಲ ನೀವು ಅವರಿಗೆ ಒಂದು ಪ್ರಾಪರ್ ಗೈಡ್ ಆಗಿರ್ತೀರಾ, ಡೈರೆಕ್ಷನ್ ಪ್ರಾಪರ್ ಆಗಿ ಹೆಲ್ಪ್ ಮಾಡ್ತೀರಾ ಡೈರೆಕ್ಟ್ ಮಾಡೋದಕ್ಕೆ. ಒಂದು ಪ್ರೊಟೆಕ್ಷನ್ ತರ, ಅವರ ಗಾರ್ಡಿಯನ್ ಏಂಜಲ್ ತರ ನೀವ್ ಇರ್ತೀರಾ ಅನ್ಬೋದು ಗೈಸ್. ಸೊ ಅದೊಂದೇ ಕಾರಣಕ್ಕೆ ನಿಮ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಇದನ್ನ ಒಬ್ಸೆಷನ್ ತರ ನೋಡ್ತಾ ಇಲ್ಲ, ಒಂದು ಹೆಲ್ದಿ ರಿಲೇಶನ್ಶಿಪ್ ಆಗಿರುತ್ತೆ. ಬಟ್ ಐ ಫೀಲ್ ಐ ಗೆಸ್ ನಿಮ್ನ ಇನ್ಫಿನಿಟಿ ಆಗಿ ಲವ್ ಮಾಡೋ ಒಂದು ಪರ್ಸನ್ ನೀವು 2025 ಅಲ್ಲಿ ಮೀಟ್ ಆಗ್ತೀರಾ. ಆಸ್ ಅ ಫ್ರೆಂಡ್ ಆಗಿ ನೀವು ತಗೊಂಡ್ರೆ ಅವ್ರು ನಿಮ್ನ ಆಸ್ ಅ ಗೈಡ್ ಆಗಿ ತಗೊಂತಾರೆ. ತುಂಬಾ ಅಟ್ಯಾಚ್ ಆಗ್ತಾರೆ ಅಂತಾನೆ ನೋಡ್ಬೋದು. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮಗೆ ಹ್ಯೂಜ್ ಇನ್ಫಿನಿಟಿ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಗೈಸ್, ಹಿಂಗಿರುತ್ತೆ ನಿಮ್ಮ 2025 ಲವ್ ಲೈಫ್. ನಿಮಗೆ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಈ ಮೆಸೇಜ್ನೆಲ್ಲ ಕ್ಲೇಮ್ ಮಾಡ್ಕೋಬೇಕು ಅಂದ್ರೆ ಯು ಗೈಸ್ ನೋ ದ ಡ್ರಿಲ್, 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಈ ಮೆಸೇಜ್ ರೆಸೊನೇಟ್ ಆಗಿಲ್ಲ ಅಂದ್ರೆ ಪ್ಲೀಸ್ ಫಸ್ಟ್ ಆಪ್ಷನ್ ಚೂಸ್ ಮಾಡಿ, ಮೇ ಬಿ ರೆಸೊನೇಟ್ ಆಗಬಹುದು. ಅಂಡ್ ಎಸ್, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಮೀನ್ಸ್ ಅ ಲಾಟ್ ಟು ಮೀ. ಲೈಕ್ ಮಾಡಿ ವಿಡಿಯೋನ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ನೀವು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ಅಂತ ಹೇಳ್ತಾ, ಸೊ ತುಂಬಾ ಖುಷಿ ಆಯ್ತು ರೀಡಿಂಗ್ ಮಾಡಿ. ನಿಮ್ಮ ರೀಡಿಂಗ್ ಮಾಡೋದಕ್ಕೆ ನನಗೆ ಅಲೋ ಮಾಡಿದ್ದಕ್ಕೆ, ಪರ್ಮಿಷನ್ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾ, ಐ ಲವ್ ಯು ಆಲ್ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.